ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ? ಇವತ್ತು ನಾವು ಅದೇ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮೊದಲಿಗೆ ಒಂದು ಚಾಪ್ಟರ್ದು ಒನ್ ಶಾರ್ಟ್ ವಿಡಿಯೋವನ್ನು ರಿಲೀಸ್ ಮಾಡ್ತೇವೆ. ಆ ಒನ್ ಶಾರ್ಟ್ ವಿಡಿಯೋದಲ್ಲಿ ಆ ಇಡೀ ಚಾಪ್ಟರ್ನಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ವಿವರವಾಗಿ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಾದ ನಂತರ KCT ವಿಡಿಯೋ ರಿಲೀಸ್ ಮಾಡ್ತೇವೆ. ಈ KCT ವಿಡಿಯೋದಲ್ಲಿ ಆ ಇಡೀ ಚಾಪ್ಟರ್ದು ಸಮ್ಮರಿಯನ್ನು ನಿಮಗೆ ತಿಳಿಸ್ಕೊಡ್ತಾ KCT ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿ ಕೊಡ್ತೇವೆ. ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡಿಬಿಡೋಣ ಇವತ್ತಿನ ಈ KCT ವಿಡಿಯೋವನ್ನು. ಮೊದಲಿಗೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ದು ಸಮ್ಮರಿಯನ್ನು ನೋಡಿಬಿಡೋಣ. ಎಷ್ಟು ಕಡಿಮೆ ಸಾಧ್ಯ ಆಗುತ್ತೆ, ಅಂದರೆ ಎಷ್ಟು ಕಡಿಮೆ ಅವಧಿನಲ್ಲಿ ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಅವಧಿನಲ್ಲಿ ಎಂಟೈರ್ ಚಾಪ್ಟರ್ದು ಸಮ್ಮರಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಅದಾದ ನಂತರ KCT ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 5 ವರ್ಷಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ಸಾಲ್ವ್ ಮಾಡಿಕೊಡ್ತೇವೆ. ಹೌದಾ? 2020ರಿಂದ ಈಚೆಗೆ ಗಮನಿಸಿರೋ ಹಾಗೆ ಈ ಚಾಪ್ಟರ್ನಲ್ಲಿ ಕನಿಷ್ಠ ಕೆಲವೊಮ್ಮೆ 4 ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥ ಉದಾಹರಣೆಗಳಿದೆ. ಹಾಗಾಗಿ KCT ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರ್ನಿಂದ ನೀವು ಎಷ್ಟು ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳೋದಾದರೆ, ಇತ್ತೀಚೆಗೆ ಬಂದಿರೋ ಕ್ವೆಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ಹೇಳೋದಾದರೆ ಕನಿಷ್ಠ 2ರಿಂದ 3 ಅಂಕಗಳನ್ನು ನೀವು ಈ ಚಾಪ್ಟರ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಸರಿನಾ? ರೈಟ್. ಹಾಗಿದ್ರೆ ಬನ್ನಿ ಮೊದಲು ಸಮ್ಮರಿ ನೋಡ್ಬಿಡೋಣ. ಈಗ ನಿಮಗೆ ಬಯೋಡೈವರ್ಸಿಟಿ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಲ್ವಪ್ಪ. ಬಯೋಡೈವರ್ಸಿಟಿ ಅಂತ ಹೇಳಿದರೆ ಏನು? ಈ ಭೂಮಂಡಲದಲ್ಲಿ ಇರುವಂಥ ಎಲ್ಲ ಜೀವಿಗಳನ್ನು ಒಟ್ಟಾರೆಯಾಗಿ, ವೈವಿಧ್ಯಮಯವಾದ ಜೀವಿಗಳನ್ನು ಒಟ್ಟಾರೆಯಾಗಿ ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ಗುರುತಿಸ್ತೇವೆ. ಹೌದಲ್ವಾ? ಬಯೋಡೈವರ್ಸಿಟಿ ಇಸ್ ನಥಿಂಗ್ ಬಟ್ ವಾಟ್? ದ ಟೋಟಲ್ ನಂಬರ್ ಆಫ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸ್. ಅಂದರೆ ಸ್ಪೀಷೀಸ್ ಅಂತ ಹೇಳಿದ ತಕ್ಷಣ, ಎಲ್ಲ ಜೀವಿಗಳು ಅಂತ ಹೇಳಿದ ತಕ್ಷಣ ಅದು ಪ್ಲಾಂಟ್ಸ್ ಆದರೂ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಅಥವಾ ಮೈಕ್ರೋ ಆರ್ಗನಿಸಮ್ಗಳಾಗಿದ್ರೂ ಆಗಿರ್ಬೋದು. ಸೊ ಈ ಭೂಮಿಯ ಮೇಲೆ ಇರುವಂಥ ಎಲ್ಲ ರೀತಿಯಾದ ಪ್ಲಾಂಟ್ಸ್ಗಳು, ಅನಿಮಲ್ಸ್ಗಳು, ಮೈಕ್ರೋ ಆರ್ಗನಿಸಮ್ಗಳನ್ನ ಒಟ್ಟಾರೆಯಾಗಿ ನಾವೇನಂತ ಹೇಳಿ ಕರಿತಾ ಇದ್ದೇವೆ? ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತಾ ಇದ್ದೇವೆ. ಹೌದಾ? ಅದನ್ನೇ ಬಯೋಡೈವರ್ಸಿಟಿ ಅಂತ ಹೇಳಿ ಗುರುತಿಸ್ತೇವೆ. ಸೊ ಈ ಬಯೋಡೈವರ್ಸಿಟಿ ಅನ್ನೋ ಪದವನ್ನು ಹೆಚ್ಚಿಗೆ ಬಳಸಿದ್ದು ಮತ್ತು ಪಾಪ್ಯುಲರೈಸ್ ಮಾಡಿದ್ದು ಎಡ್ವರ್ಡ್ O. ವಿಲ್ಸನ್ ಅಂತ ಹೇಳಿ ಕರೆಯುವಂಥ ಒಬ್ಬ ವಿಜ್ಞಾನಿ. ಇವರನ್ನು ನಾವು ಫಾದರ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳಿ ಕೂಡ ಗುರುತಿಸ್ತೇವೆ. ಇವರು ಸೋಷಿಯೋಬಯಾಲಜಿಸ್ಟ್ ಆಗಿದ್ದರು. ಹಾಗೆ ಈ ಬಯೋಡೈವರ್ಸಿಟಿಯ ಕುರಿತಾಗಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ನ ಇವ್ರ ಕಡೆಯಿಂದ ನಾವು ಪಡ್ಕೊಂಡಿದ್ದೇವೆ ಕೂಡ. ಹಾಗೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಡೈವರ್ಸಿಟಿ ಅಥವಾ ವೈವಿಧ್ಯತೆ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ಸ್, ಅಂದರೆ ಎಲ್ಲ ನಮ್ಮ ಎಕಾಲಜಿನಲ್ಲೂ ನಾವು ಕಲ್ತ್ಕೊಂಡಿದ್ದೀವಿ. ಲೆವೆಲ್ ಆಫ್ ಆರ್ಗನೈಸೇಷನ್, ಬಯೋಲಾಜಿಕಲ್ ಲೆವೆಲ್ ಆಫ್ ಆರ್ಗನೈಸೇಷನ್ನ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಪ್ಪ. ಹೀಗೆ ಎಲ್ಲ ಲೆವೆಲ್ಸ್ಗಳಲ್ಲಿರುವಂತಹ ವೈವಿಧ್ಯತೆಯನ್ನು ಅಥವಾ ಡೈವರ್ಸಿಟಿಯನ್ನು ನಾವು ಕಂಬೈನ್ಡ್ ಮಾಡಿ ಹೇಳೋದಾದರೆ ಈ ಡೈವರ್ಸಿಟಿಯನ್ನು ನಾವು 3 ಹಂತಗಳಲ್ಲಿ ಗುರುತಿಸಬಹುದು. ಬಯೋಡೈವರ್ಸಿಟಿ ಮೇನ್ಲಿ ಇನ್ಕ್ಲೂಡ್ಸ್ ಜೆನೆಟಿಕ್ ಡೈವರ್ಸಿಟಿ, ಸ್ಪೀಷೀಸ್ ಡೈವರ್ಸಿಟಿ, ಎಕೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಿ. ಸರಿನಾ? ಇಲ್ಲಿ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿದರೆ ಜೀನ್ಗಳ ಲೆವೆಲ್ನಲ್ಲಿ, ಜೆನೆಟಿಕ್ ಮಟೀರಿಯಲ್ನ ಲೆವೆಲ್ನಲ್ಲಿ ಇರುವಂಥ ವೈವಿಧ್ಯತೆಯನ್ನು ಅಥವಾ ಡೈವರ್ಸಿಟಿಯನ್ನು ನಾವು ಜೆನೆಟಿಕ್ ವೇರಿಯೇಷನ್ಸ್ ಅಂತ ಹೇಳಿ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿ ಕರಿತೇವೆ. ಹಾಗೆ ಸ್ಪೀಷೀಸ್ ಲೆವೆಲ್ನಲ್ಲಿ ಇರುವಂಥ ಡೈವರ್ಸಿಟಿಯನ್ನು ನಾವು ಸ್ಪೀಷೀಸ್ ಡೈವರ್ಸಿಟಿ ಅಂತ ಹೇಳಿ ಕರಿತೇವೆ. ಹಾಗೆ ಎಕೋಸಿಸ್ಟಮ್ಸ್ಗಳ ಲೆವೆಲ್ನಲ್ಲಿ ಇರುವಂಥ ಡೈವರ್ಸಿಟಿಯನ್ನು ನಾವು ಎಕೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಿ ಗುರುತಿಸ್ತೇವೆ. ಸರಿನಾ? ಈಗ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿದರೆ ಪ್ರತಿಯೊಂದು ಜೀವಿನಲ್ಲೂ ಕೂಡ ಅದರದ್ದೇ ಆದ ಒಂದಷ್ಟು ಜೀನ್ಸ್ಗಳಿರುತ್ತೆ. ಆ ಜೀನ್ಸ್ಗಳಲ್ಲಿ ಒಂದಷ್ಟು ಬದಲಾವಣೆಗಳಿದ್ದಾಗ ಏನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ಗಳಲ್ಲೂ ಕೂಡ ಬದಲಾವಣೆಗಳಿರೋದನ್ನು ನಾವು ಗಮನಿಸಬಹುದು. ಹೌದಲ್ವಾ? ಈಗ ನಾವೆಲ್ಲರೂ ಒಂದೇ ಸ್ಪೀಷೀಸ್ ನಮ್ಮ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಒಂದೇ. ಆದರೆ ಒಬ್ಬೊಬ್ಬರಿಗೂ ಕೂಡ 2 ಇಂಡಿವಿಜುವಲ್ಸ್ಗಳ ಮಧ್ಯೆ ತಮ್ಮದೇ ಆದ ಒಂದಷ್ಟು ವ್ಯತ್ಯಾಸಗಳು ಅಥವಾ ಯೂನಿಕ್ ಕ್ಯಾರೆಕ್ಟರ್ಸ್ಗಳು ಇರುತ್ತೆ ಅನ್ನೋದನ್ನು ಕೂಡ ನೀವು ಕಲ್ತ್ಕೊಂಡಿದ್ದೀರಿ. ಹೌದಲ್ವಾ? ಸೊ ಹೀಗೆ ಜೀನ್ಸ್ಗಳ ಮಟ್ಟದಲ್ಲಿ ಇರುವಂತಹ ವೇರಿಯೇಷನ್ಸ್ಗಳೇನಿದೆಯಲ್ಲ ಅದನ್ನು ನಾವು ಜೆನೆಟಿಕ್ ಡೈವರ್ಸಿಟಿಯಾಗಿ ಗುರುತಿಸ್ತೇವೆ. ಯಾವುದೋ ಒಂದು ಉದಾಹರಣೆಯಾಗಿ ನೀವು ನಮ್ಮ ದೇಹವನ್ನೇ ನೀವು ತಗೊಳ್ಳಿ. ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಒಂದೇ ಥರ ಇದ್ದೀವಿ. 2 ಕಣ್ಣು, 2 ಕೈ, 2 ಕಾಲು, ಎಲ್ರಿಗೂ ಫಂಡಮೆಂಟಲ್ ಸ್ಟ್ರಕ್ಚರ್ ಒಂದೇ. ಆದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ರೀತಿ ಇರೋದಿಲ್ಲ. ಹೌದಲ್ವಾ? ಹಾಗೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳಿರುತ್ತೆ. ನನ್ನ ಕಣ್ಣು ಬೇರೆ ಇದೆ, ಅವ್ರ ಕಣ್ಣು ಬೇರೆ ಇದೆ. ಹಾಗೆ ಆ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವಂಥ ಜೀನ್ಸ್ಗಳು ಬೇರೆ ಇದೆ, ಅವರ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವಂಥ ಜೀನ್ಸ್ಗಳು ಬೇರೆ ಇದೆ. ಅಥವಾ ಆ ಜೀನ್ಸ್ಗಳಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ವ್ಯತ್ಯಾಸಗಳಿರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಹಾಗೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮೆಡಿಸಿನಲ್ ಪ್ಲಾಂಟನ್ನು ಎಕ್ಸಾಂಪಲ್ ಆಗಿ ತಗೊಂಡು ಇಲ್ಲಿ ರವೋಲ್ಫಿಯಾ ವೊಮಿಟೋರಿಯಾ ಅಂತ ಹೇಳಿ ಕರೆಯುವಂಥ ಒಂದು ಮೆಡಿಸಿನಲ್ ಪ್ಲಾಂಟ್ ಇದೆ. ಇದರಲ್ಲಿ ರೆಸರ್ಪೈನ್ ಅಂತ ಹೇಳಿ ಕರೆಯುವಂಥ ಒಂದು ಕೆಮಿಕಲ್ ಕಾಂಪೊನೆಂಟ್ ಸೆಕ್ರೆಟ್ ಆಗುತ್ತೆ. ಈ ಕೆಮಿಕಲ್ ಕಾಂಪೊನೆಂಟನ್ನು ನಾವು ಅದೇ ಸ್ಪೀಷೀಸ್ನಲ್ಲಿರುವಂತಹ ಬೇರೆ ಬೇರೆ ಗಿಡಗಳಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅನಾಲಿಸಿಸ್ ಮಾಡಿ ನೋಡಿದ್ರೆ
ಒಂದೊಂದು ಗಿಡದಲ್ಲಿ ಒಂದೊಂದು ಪ್ರಮಾಣದಲ್ಲಿ ಆ ಕೆಮಿಕಲ್ ಕಾಂಪೊನೆಂಟ್ ಅನ್ನೋದು ಸೆಕ್ರೆಟ್ ಆಗಿರೋದನ್ನು ನಾವು ಗಮನಿಸ್ಬೋದು. ಅಂತ ಹೇಳಿದ್ರೆ ಎಲ್ಲ ಜೀವಿಗಳು ಕೂಡ ಒಂದೇ ಸ್ಪೀಷೀಸೇನೆ, ಬೇರೆ ಬೇರೆ ಇಂಡಿವಿಜುವಲ್ಸ್ಗಳು ಅಷ್ಟೇ. ಆದರೂ ಕೂಡ ಒಂದು ಇಂಡಿವಿಜುವಲ್ನಲ್ಲಿ ಸೆಕ್ರೆಟ್ ಆಗಿರುವಂತಹ, ಅಂದರೆ ಎಲ್ಲ ಈಗ 4-5 ಗಿಡಗಳನ್ನು ನಾವು ತಗೊಂಡಿದ್ದೀವಿ. ಆ 4-5 ಗಿಡಗಳಲ್ಲಿ ಕೂಡ ಆ ಕೆಮಿಕಲ್ ಕಾಂಪೊನೆಂಟ್ನ ಕ್ವಾಂಟಿಟಿ ಅಥವಾ ಪೊಟೆನ್ಸಿ ಅನ್ನೋದು ಬೇರೆ ಬೇರೆ ಪ್ರಮಾಣದಲ್ಲಿರೋದನ್ನು ನಾವು ಗಮನಿಸ್ಬೋದು. ಇದು ಯಾಕೆ? ಜೀನ್ಸ್ಗಳಲ್ಲಿರುವಂಥ ವೇರಿಯೇಷನ್ಸ್ಗಳಿಂದಾಗಿ, ಸರಿನಾ? ಅದೇ ರೀತಿ ನಮ್ಮ ದೇಶದಲ್ಲಿ ಕಂಡುಬರುವಂಥ ಅಕ್ಕಿಯನ್ನು ಉದಾಹರಣೆಯಾಗಿ ತಗೊಂಡ್ರೆ ನಮಗೆ ಸುಮಾರು 50,000ದಷ್ಟು ಬೇರೆ ಬೇರೆ ರೀತಿಯಲ್ಲಿ ಅಕ್ಕಿಗಳು ಅಂತ ಹೇಳಿದ್ರೆ ರೈಸ್, ಅನ್ನ, ಭತ್ತ ಇರೋದನ್ನು ನಾವು ಗಮನಿಸ್ಬೋದು, ಸರಿನಾ? ಹಾಗೆ ನಮ್ಮ ದೇಶದಲ್ಲಿ ಮಾವಿನ ಹಣ್ಣಿನ ವೆರೈಟಿಗಳನ್ನು ನಾವು ಗುರುತಿಸೋದಾದರೆ, ಮಾವಿನ ಹಣ್ಣನ್ನು ಒಂದು ಸ್ಪೀಷೀಸ್ನಲ್ಲೇ ನಮಗೆ ಸಾವಿರ ವೆರೈಟೀಸ್ ಆಫ್ ಮಾವಿನ ಹಣ್ಣುಗಳು ನಮಗೆ ಕಾಣಿಸಬಹುದು. ಈ ರೀತಿಯಾಗಿ ಜೀನ್ಸ್ಗಳ ಲೆವೆಲ್ನಲ್ಲಿರುವಂಥ ವೇರಿಯೇಷನ್ಸ್ಗಳಿಂದಾಗಿ ಕೆಲವೊಮ್ಮೆ ಇಂಡಿವಿಜುವಲ್ಸ್ಗಳಲ್ಲಿ ಕೂಡ ಆ ಜೆನೆಟಿಕ್ ಕ್ಯಾರೆಕ್ಟರ್ಸ್ಗಳ ಎಕ್ಸ್ಪ್ರೆಷನ್ ಅನ್ನೋದರಲ್ಲಿ ಸ್ವಲ್ಪ ಮಟ್ಟದಲ್ಲಿ ವ್ಯತ್ಯಾಸಗಳಿರುತ್ತೆ, ಸರಿನಾ? ಹಾಗೆ ಈಗ ಸ್ಪೀಷೀಸ್ ಡೈವರ್ಸಿಟಿ ಅಂತ ಹೇಳಿದ್ರೆ ಸ್ಪೀಷೀಸ್ಗಳ ಲೆವೆಲ್ನಲ್ಲಿ ಇರುವಂಥ ಡೈವರ್ಸಿಟಿ. ಈಗ ಉದಾಹರಣೆಗೆ ಒಂದು ಎಕೋಸಿಸ್ಟಮ್ ಇದೆ. ಆ ಎಕೋಸಿಸ್ಟಮ್ ಸಸ್ಟೈನ್ ಆಗಲಿಕ್ಕೆ ಅಲ್ಲಿ ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಜೀವಿಗಳು ಇರಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ, ಹೌದಲ್ವಾ? ಹೀಗೆ ಒಂದು ಎಕೋಸಿಸ್ಟಮ್ನಲ್ಲಿ, ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಬದುಕ್ತಾ ಇರುವಂಥ ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳನ್ನೆಲ್ಲ ನಾವು ಸ್ಪೀಷೀಸ್ ಡೈವರ್ಸಿಟಿ ಅಂತ ಹೇಳಿ ಗುರುತಿಸಬಹುದು, ಸರಿನಾ? ಈಗ ನಮ್ಮ 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 ದೇಶದಲ್ಲಿ ಹಾಗೆ ಇಡೀ ಗ್ಲೋಬಲ್ನಲ್ಲಿರುವಂಥ ಸ್ಪೀಷೀಸ್ ಡೈವರ್ಸಿಟಿಯ ಬಗ್ಗೆ ನಾವು ಮಾತಾಡೋದಾದರೆ IUCN ಅವರ ಪ್ರಕಾರ 2004ರಲ್ಲಿ ಕೊಟ್ಟಿರುವಂಥ ಡೇಟಾ ಇದು. ನಮ್ಮ ಭೂಮಂಡಲದಲ್ಲಿ ಇರುವಂಥ ಒಟ್ಟು ಸ್ಪೀಷೀಸ್ಗಳೇನಿದೆ, ಒಟ್ಟಾರೆಯಾಗಿ ಎಲ್ಲ ಪ್ಲಾಂಟ್ಸು, ಅನಿಮಲ್ಸ್ಗಳು ಎಲ್ಲವುಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ನಾವು ಎಣಿಸೋದಾದರೆ ಇದುವರೆಗೂ ನಾವು ಐಡೆಂಟಿಫೈ ಮಾಡಿ ಡಿಸ್ಕ್ರೈಬ್ ಮಾಡಿರುವಂಥ ಸ್ಪೀಷೀಸ್ಗಳ ಸಂಖ್ಯೆ ಸುಮಾರು 1.5 ಮಿಲಿಯನ್, ಸುಮಾರು 15 ಲಕ್ಷ. 1.5 ಮಿಲಿಯನ್ ಅಂತ ಹೇಳಿದರೆ 15 ಲಕ್ಷ ಅಲ್ಲ, 15 ಲಕ್ಷದಷ್ಟು ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳನ್ನು ನಾವು ಡಿಸ್ಕ್ರೈಬ್ ಮಾಡಿದ್ದೇವೆ ಅಂತ ಹೇಳಿ ಇರುತ್ತೆ. ಇದು ಒಂದು ಎಸ್ಟಿಮೇಷನ್. ಇನ್ನೊಂದು ಎಕ್ಸ್ಟ್ರೀಮ್ ಎಸ್ಟಿಮೇಷನ್ಸ್ ಇದೆ. ಎಕ್ಸ್ಟ್ರೀಮ್ ಎಸ್ಟಿಮೇಷನ್ಗೆ ಹೋಗೋದು ಬೇಡ. ಇನ್ನೊಬ್ಬರು ಸೈಂಟಿಸ್ಟ್ ಇದ್ದಾರೆ, ರಾಬರ್ಟ್ ಮೇ ಅವರು ಕೊಟ್ಟಿರುವಂಥ ಒಂದು ಎಸ್ಟಿಮೇಷನ್ ಇದು. ಇವರ ಪ್ರಕಾರ ನಮ್ಮ ಇಡೀ ಭೂಮಂಡಲದಲ್ಲಿ ಇರುವಂಥ ಸ್ಪೀಷೀಸ್ಗಳೇನಿದೆ ಅವೆಲ್ಲವನ್ನು ನಾವು ಎಣಿಸಿದ್ರೆ ಸರಿಸುಮಾರು 7 ಮಿಲಿಯನ್ಗಳಷ್ಟು ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ಇರಬಹುದು ಅನ್ನೋ ಒಂದು ಎಸ್ಟಿಮೇಟ್ ಅಥವಾ ಅಂದಾಜಿದೆ, ಸರಿನಾ? ಸೊ ಇದುವರೆಗೂ ನಾವು ಡಿಸ್ಕ್ರೈಬ್ ಮಾಡಿರುವಂಥ ಸ್ಪೀಷೀಸ್ಗಳು ಏನಿದೆ, ಜೀವಿಗಳೇನಿದೆ, ಅವುಗಳಲ್ಲಿ ಸುಮಾರು 70% ಪ್ರಾಣಿಗಳು, ಅನಿಮಲ್ಸ್ ಆಗಿದೆ, ಮತ್ತು 22% ಪ್ಲಾಂಟ್ಸ್ಗಳಾಗಿದೆ. ಈ ಪ್ಲಾಂಟ್ಸ್ಗಳನ್ನು ನೀವು ನಿಮ್ಮ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಕೂಡ ಕಲ್ತ್ಕೊಂಡಿದ್ದೀರಿ. ಆ ಪ್ಲಾಂಟ್ ಕಿಂಗ್ಡಮ್ನಲ್ಲಿರುವಂಥ ಎಲ್ಲ ಡಿವಿಷನ್ಸ್ಗಳನ್ನು ಸೇರಿಸ್ಕೊಂಡು, ಇನ್ಕ್ಲೂಡಿಂಗ್ ಆಂಜಿಯೋಸ್ಪರ್ಮ್ಸು, ಜಿಮ್ನೋಸ್ಪರ್ಮ್ಸು, ಟೆರಿಡೋಫೈಟ್ಸು, ಬ್ರಯೋಫೈಟ್ಸು, ಥ್ಯಾಲೋಫೈಟ್ಸು ಎಲ್ಲವನ್ನ ಸೇರಿಸ್ಕೊಂಡು ಸುಮಾರು 22%ನಷ್ಟು ಪ್ಲಾಂಟ್ ಸ್ಪೀಷೀಸ್ಗಳಿದೆ ಅಂತ ಹೇಳಿ ನೀವು ಇಲ್ಲಿ ಭಾವಿಸಬೇಕು, ಸರಿನಾ? ಹಾಗೆ ಇಲ್ಲಿ ಫಂಗೈಯನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇವೆ, ಸರಿನಾ? ಆದರೆ ಸ್ಪೆಸಿಫಿಕ್ ಆಗಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ಮಾತಾಡೋದಾದರೆ ಪ್ರೋಕ್ಯಾರಿಯೋಟ್ಸ್ಗಳ ಆ್ಯಕ್ಚುಯಲ್ ಕ್ವಾಂಟಿಟಿ ಅಥವಾ ಪ್ರೋಕ್ಯಾರಿಯೋಟ್ಸ್ಗಳಲ್ಲಿ ಕಂಡುಬರುವಂತಹ ವೈವಿಧ್ಯತೆ ಏನಿದೆ ಅದನ್ನು ನಾವು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿದೆ. ಈಗ ನಮಗೆ ಸಿಕ್ಕಿರುವಂಥ ಎಲ್ಲ ಸ್ಯಾಂಪಲ್ಸ್ಗಳನ್ನು ತಗೊಂಡು ನಾವು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವುಗಳನ್ನು ನಾವು ಅಟ್ಲೀಸ್ಟ್ ಲ್ಯಾಬ್ನಲ್ಲಿ ಕಲ್ಚರ್ ಮಾಡಿನೋ ಅಥವಾ ಬೇರೆ ಇನ್ನೆಲ್ಲೋ ಇನ್ಫೆಕ್ಟ್ ಆಗಿರೋದನ್ನು ಅಧ್ಯಯನ ಮಾಡಿನೋ ನಾವು ಅವ್ರಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಆದರೆ ಹೀಗೆ ಮಾಡೋದು ತುಂಬ ಕಷ್ಟ. ಎಲ್ಲ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಲ್ಯಾಬ್ರೋಟರಿನಲ್ಲಿ ಕಲ್ಚರ್ ಮಾಡಿ ಅಥವಾ ಗ್ರೋ ಮಾಡಲಿಕ್ಕೆ ಅಥವಾ ಬೆಳೆಯೋದಕ್ಕೆ ಅಥವಾ ಅಧ್ಯಯನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ, ಸರಿನಾ? ಇಲ್ಲಿ ಗ್ಲೋಬಲ್ ಸ್ಪೀಷೀಸ್ ಡೈವರ್ಸಿಟಿ ಬಗ್ಗೆ ಒಂದು ಬ್ರೀಫ್ ಐಡಿಯಾವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಈಗ ಎಲ್ಲ ಇದುವರೆಗೂ ನಾವು ಡಿಸ್ಕವರ್ ಮಾಡಿರುವಂಥ ಎಲ್ಲ ಸ್ಪೀಷೀಸ್ಗಳಲ್ಲಿ ಅನಿಮಲ್ಸ್ಗಳಲ್ಲಿ ನಾವು ನೋಡೋದಾದರೆ ಪ್ರಾಣಿಗಳಲ್ಲಿ ಮುಖ್ಯವಾಗಿ ಇನ್ಸೆಕ್ಟ್ಸ್ಗಳು ಅಧಿಕ ಪ್ರಮಾಣದಲ್ಲಿ ಇರೋದನ್ನು ನಾವು ಗಮನಿಸ್ಬೋದು ಕಂಪೇರ್ ಟು ಆಲ್ ಅದರ್ ಅನಿಮಲ್ಸ್, ಸರಿನಾ? ಸೊ ಇನ್ಸೆಕ್ಟ್ಸ್ಗಳು ಸುಮಾರು ಅನಿಮಲ್ಸ್ಗಳಲ್ಲಿ ಸುಮಾರು 70% ಇನ್ಸೆಕ್ಟ್ಸ್ಗಳೇ ಇದೆ ಅಂತ ಹೇಳಿದ್ರೆ 10ರಲ್ಲಿ 7 ಇನ್ಸೆಕ್ಟ್ಸ್ಗಳೇ ಇದೆ. ಅನಿಮಲ್ಸ್ಗಳಲ್ಲಿ 10 ಅನಿಮಲ್ಸ್ ಇದೆ, 10 ಪ್ರಾಣಿಗಳಿದೆ ಅಂತ ಹೇಳಿದ್ರೆ ಅದರಲ್ಲಿ 7 ಇನ್ಸೆಕ್ಟ್ಸ್ಗಳೇ ಇದೆ, ಕೀಟಗಳಿದೆ, ಸರಿನಾ? ಹಾಗೆ ಅನಿಮಲ್ಸ್ಗಳಲ್ಲಿ ನಮ್ಗೆ ಗೊತ್ತು ವರ್ಟಿಬ್ರೇಟ್ಸ್ ಹಾಗೂ ಇನ್ವರ್ಟಿಬ್ರೇಟ್ಸ್ ಅನ್ನುವಂಥ ಡಿವಿಷನ್ಸ್ಗಳಿದೆಯಲ್ವಾ? ಆ ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ಮುಖ್ಯವಾಗಿ ಇನ್ಸೆಕ್ಟ್ಸ್ಗಳೇ ಹೆಚ್ಚಿನ ಪ್ರಮಾಣದಲ್ಲಿರೋದು. ಅದಾದ ನಂತರ ಮೊಲಸ್ಕನ್ಸ್, ಅದಾದ ನಂತರ ಬೇರೆ ಬೇರೆ ರೀತಿಯಾದ ಅನಿಮಲ್ಸ್ಗಳಿರೋದನ್ನು ನಾವಿಲ್ಲಿ ಗಮನಿಸ್ಬೋದು, ಸರಿನಾ? ಹಾಗೆ ಈಗ ವರ್ಟಿಬ್ರೇಟ್ಸ್ಗಳ ವಿಷಯಕ್ಕೆ ಬಂದರೆ, ಹಾಗೆ ಸಸ್ಯಗಳ ವಿಷಯಕ್ಕೆ ಬಂದರೆ, ಪ್ಲಾಂಟ್ಸ್ಗಳ ವಿಷಯಕ್ಕೆ ಬಂದಾಗ ವರ್ಟಿಬ್ರೇಟ್ಸ್ಗಳಲ್ಲಿ ಯಥೇಚ್ಛವಾಗಿ ಕಂಡುಬರುವಂಥದ್ದು ಮೀನುಗಳು, ಫಿಶಸ್ಗಳ ಡೈವರ್ಸಿಟಿ ಅನ್ನೋದು ಹೆಚ್ಚಾಗಿದೆ. ಅದಾದ ನಂತರ ಮ್ಯಾಮಲ್ಸು, ಅದಾದ ನಂತರ ಬರ್ಡ್ಸು, ಅದಾದ ನಂತರ ರೆಪ್ಟೈಲ್ಸು, ಹಾಗೆ ಕಡಿಮೆ ಪ್ರಮಾಣದಲ್ಲಿ ಆಂಫಿಬಿಯನ್ಸ್ಗಳು ಕೂಡ ಇದೆ ಕಂಪ್ಯಾರಿಟಿವ್ಲಿ. ಅದೇ ರೀತಿ
ಸಸ್ಯಗಳ ವಿಚಾರಕ್ಕೆ ಬಂದರೆ ಇಲ್ಲಿ ಸಸ್ಯಗಳಲ್ಲಿ ಇಲ್ಲಿ ಪ್ಲಾಂಟ್ ಫಂಗೈಯನ್ನು ಕೂಡ ಇನ್ಕ್ಲೂಡ್ ಮಾಡಿ ಇಲ್ಲಿ ಈ ಗ್ರಾಫ್ನಲ್ಲಿ ತೋರಿಸ್ತಾ ಇದ್ದೇವೆ, ಸರಿನಾ. ಸೊ ಪ್ಲಾಂಟ್ನಲ್ಲಿರುವಂಥ ಎಲ್ಲ ಡಿವಿಷನ್ಸ್ಗಳು ಹಾಗೆ ಫಂಗೈಯನ್ನು ನೀವು ಗಮನಿಸಿ ನೋಡಿ. ಫಂಗೈನಲ್ಲೂ ಕೂಡ ಯಥೇಚ್ಛವಾಗಿ ವೈವಿಧ್ಯತೆಯನ್ನು ನೀವು ಗುರುತಿಸಬಹುದು. ಹಾಗೆ ಸಸ್ಯಗಳಲ್ಲಿ ಕಂಡುಬರುವಂಥ ಈ ಆಂಜಿಯೋಸ್ಪರ್ಮ್ ಏನಿದೆಯಲ್ಲ, ಆಂಜಿಯೋಸ್ಪರ್ಮ್ನಲ್ಲಿ ಕೂಡ ಹೆಚ್ಚಿನ ವೈವಿಧ್ಯತೆಯನ್ನು ನೀವು ಗಮನಿಸಬಹುದು, ಸರಿನಾ. ಸೊ ಈ ರೀತಿಯಾಗಿ ಕಂಡುಬರುವಂಥ ಜೀವಿಗಳಲ್ಲಿ, ಇದುವರೆಗೂ ನಾವು ಡಿಸ್ಕ್ರೈಬ್ ಮಾಡಿರುವಂಥ ಜೀವಿಗಳಲ್ಲಿ ಈ ಪ್ರಮಾಣದಲ್ಲಿ ಜೀವ ವೈವಿಧ್ಯತೆಯನ್ನು ನಾವು ಗುರುತಿಸಬಹುದು. ನಮ್ಮ ದೇಶದಲ್ಲಿ ಎಷ್ಟಿದೆ? ನಮ್ಮ ದೇಶದ ಸೈಜ್ ಎಷ್ಟಿದೆಯಪ್ಪ? ನಾವು ಅಂದರೆ ಏರಿಯಾ ವೈಸ್ ಎಷ್ಟನೇ ದೊಡ್ಡ ನೇಷನ್? ನಾವು 7ನೇ ದೊಡ್ಡ ನೇಷನ್ ಇರ್ಬೋದಲ್ವಾ? ತಪ್ಪಿದ್ರೆ ನನಗೆ ಕರೆಕ್ಟ್ ಮಾಡಿ ಹೇಳಬೇಕು, ಸರಿನಾ. ಸೊ ನಮ್ಮ ಏರಿಯಾವನ್ನು ನಾವು ಇಡೀ ವರ್ಲ್ಡ್ದು ಏರಿಯಾಗೆ ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಏರಿಯಾ ಏನಿದೆ ಅದು ನಮ್ಮ ಇಡೀ ಪ್ರಪಂಚದ ಅಥವಾ ಇಡೀ ಭೂಮಂಡಲದ 2.4 ಅಥವಾ 2.4 2.4% ಆಫ್ ವರ್ಲ್ಡ್ಸ್ ಏರಿಯಾವನ್ನು ನಾವು ವರ್ಲ್ಡ್ ಏರಿಯಾಗೆ 2 ಅಯ್ಯೋ ಆಯಿತು, ನಮ್ಮ ದೇಶ ಇಡೀ ಭೂಮಂಡಲದ 2.4%ನಷ್ಟು ಏರಿಯಾವನ್ನು ಹೊಂದಿದೆ, ಸರಿನಾ. ಇಂಡಿಯಾ ಹ್ಯಾಸ್ 2.4% ಆಫ್ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ. ಇಷ್ಟು ಸಣ್ಣದಾಗಿರುವಂಥ ಅಂದರೆ ಕಂಪ್ಯಾರಿಟಿವ್ಲಿ ಕಡಿಮೆ ಅಲ್ವಾ? ಹಾಗಾಗಿ ಸೊ 2.4% ಲ್ಯಾಂಡ್ ಏರಿಯಾವನ್ನು ಹೊಂದಿರುವಂತಹ ನಮ್ಮ ಭಾರತದಲ್ಲಿ ಸುಮಾರು 8.1%ನಷ್ಟು ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ನಮಗೆ ಕಾಣಿಸುತ್ತೆ. ಅದು ಪ್ರಪಂಚದಲ್ಲಿ ಕಂಡುಬರುವಂಥ ಎಲ್ಲ ಸ್ಪೀಷೀಸ್ ಡೈವರ್ಸಿಟಿಗೆ ಕಂಪೇರ್ ಮಾಡಿ ಹೇಳ್ತಿರೋದು. ಪ್ರಪಂಚದ ಡೈವರ್ಸಿಟಿಯ 8.1% ಡೈವರ್ಸಿಟಿ ಅನ್ನೋದು ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ಸೊ ಹೀಗೆ ಇಂಡಿಯಾದಲ್ಲಿ ನಮಗೆ ಸರಿಸುಮಾರು ಒಂದು 45,000 ಸ್ಪೀಷೀಸ್ಗಳಷ್ಟು ಪ್ಲಾಂಟ್ಸ್ ಕಂಡು ಬಂದರೆ ಸುಮಾರು 90,000 ಸ್ಪೀಷೀಸ್ಗಳಷ್ಟು ಅನಿಮಲ್ಸ್ಗಳು ಕಂಡುಬರುತ್ತೆ, ಸರಿನಾ. ಹಾಗೆ ರಾಬರ್ಟ್ ಮೇ ಅವರು ಕೊಟ್ಟಂತಹ ಎಸ್ಟಿಮೇಷನ್ ನಾವೇನಾದರೂ ಅಪ್ಲೈ ಮಾಡಿಕೊಂಡ್ರೆ, ರಾಬರ್ಟ್ ಮೇ ಈಗ ನಾವು ಡಿಸ್ಕ್ರೈಬ್ ಮಾಡಿರೋದು 1.5 ಮಿಲಿಯನ್ ನಾವು ಡಿಸ್ಕ್ರೈಬ್ ಮಾಡಿದ್ದೀವಿ, ಹೌದಾ. ಇದುವರೆಗೂ ನಾವು ಐಡೆಂಟಿಫೈ ಮಾಡಿ ಡಿಸ್ಕವರ್ ಮಾಡಿರುವಂಥದ್ದು. ಅದೇ ರಾಬರ್ಟ್ ಮೇ ಅವರು ಕೊಟ್ಟಂತಹ ಆ ಕ್ಯಾಲ್ಕುಲೇಷನ್ ಎಸ್ಟಿಮೇಷನ್ ಏನಿದೆ 7 ಮಿಲಿಯನ್ ಏನಿದೆ, ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಅನಿಮಲ್ ಸ್ಪೀಷೀಸ್ಗಳು ಪ್ಲಾಂಟ್ ಸ್ಪೀಷೀಸ್ಗಳು ಇರಬೇಕಾಗುತ್ತೆ. ಹಾಗೆ 3 ಲಕ್ಷಕ್ಕಿಂತ ಹೆಚ್ಚು ಅನಿಮಲ್ ಸ್ಪೀಷೀಸ್ಗಳು ಇರಬಹುದು ಅನ್ನೋ ಒಂದು ಎಸ್ಟಿಮೇಷನ್ ಇದೆ, ಸರಿನಾ. ಈಗ ಸ್ಪೀಷೀಸ್ ಡೈವರ್ಸಿಟಿ ವಿಷಯಕ್ಕೆ ಬಂದಾಗ ನೀವು ಒಂದು ಎಕೋಸಿಸ್ಟಮ್ ಲೆವೆಲ್ನಲ್ಲಿ ಇರುವಂಥ ಸ್ಪೀಷೀಸ್ಗಳ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ನಾವು ಒಂದೊಂದು ಈಗ ಯಾವುದೇ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಬೇರೆ ಬೇರೆ ರೀತಿಯಾದ ಎಕೋಸಿಸ್ಟಮ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಈಗ ನಮ್ಮ ದೇಶವನ್ನು ನೀವು ತಗೊಂಡ್ರೆ ನಮ್ಮಲ್ಲಿ ಸಣ್ಣ ಅಂದರೆ ಸ್ಮಾಲ್ ಸ್ಕೇಲಿಂದ ಹಿಡಿದು ಸಣ್ಣ ಗಾತ್ರದಲ್ಲಿರುವಂಥ ಎಕೋಸಿಸ್ಟಮ್ಸ್ಗಳಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಇರುವಂಥ ಎಕೋಸಿಸ್ಟಮ್ಸ್ಗಳನ್ನು ಕೂಡ ನಾವು ಗಮನಿಸ್ಬೋದು, ಹೌದಲ್ವಾ. ಮರುಭೂಮಿ ಅನ್ನೋದು ಒಂದು ದೊಡ್ಡ ಎಕೋಸಿಸ್ಟಮ್, ಟ್ರಾಪಿಕಲ್ ಫಾರೆಸ್ಟ್ ಅನ್ನೋದು ಒಂದು ದೊಡ್ಡ ಎಕೋಸಿಸ್ಟಮ್, ಹೌದಾ. ಹಾಗೆ ಹಿಮಾಲಯನ್ ರೀಜನ್ ಅನ್ನೋದು ಒಂದು ದೊಡ್ಡ ಎಕೋಸಿಸ್ಟಮ್. ಈ ರೀತಿಯಾಗಿ ಎಕೋಸಿಸ್ಟಮ್ಸ್ಗಳ ನಡುವೆ ಇರುವಂತಹ ವೈವಿಧ್ಯತೆಯನ್ನು ನಾವಿಲ್ಲಿ ಎಕೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ವೇರಿಯೇಷನ್ಸ್ ಇನ್ ದ ಎಕೋಸಿಸ್ಟಮ್ ವಿತ್ ಇನ್ ಅ ಜಿಯೋಗ್ರಫಿಕಲ್ ಲೊಕೇಶನ್ ಈಸ್ ಕಾಲ್ಡ್ ಆಸ್ ಎಕೋಲಾಜಿಕಲ್ ಡೈವರ್ಸಿಟಿ, ಸರಿನಾ. ಸೊ ಜೀನ್ಸ್ಗಳ ಲೆವೆಲ್ನಲ್ಲಿ ಜೆನೆಟಿಕ್ ಡೈವರ್ಸಿಟಿ ಕಂಡು ಬಂದರೆ, ಜೀವಿಗಳ ಆರ್ಗ್ಯಾನಿಸಮ್ಸ್ಗಳ ಲೆವೆಲ್ನಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಅಂದರೆ ಒಂದು ಸ್ಪೀಷೀಸ್ ಹಾಗೆ ಇನ್ನೊಂದು ಸ್ಪೀಷೀಸ್ ಮಧ್ಯೆ ಇರುವಂಥ ವೈವಿಧ್ಯತೆ. ಹಾಗೆ ಎಕೋಲಾಜಿಕಲ್ ಲೆವೆಲ್ನಲ್ಲಿ ಎಕೋಸಿಸ್ಟಮ್ ಲೆವೆಲ್ನಲ್ಲಿ ಇರುವಂಥ ವೈವಿಧ್ಯತೆಯನ್ನು ನಾವು ಎಕೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ, ಸರಿನಾ. ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ರೀತಿಯಾದ ಎಕೋಸಿಸ್ಟಮ್ಸ್ಗಳನ್ನು ನಾವು ಗುರುತಿಸಬಹುದು. ಅದು ಡೆಸರ್ಟ್ ಎಕೋಸಿಸ್ಟಮ್ ಆಗಿರಬಹುದು, ಕೆಳಗಡೆ ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿ ಕಂಡುಬರುವಂಥ ಟ್ರಾಪಿಕಲ್ ರೇನ್ ಫಾರೆಸ್ಟ್ಗಳಾಗಿರಬಹುದು, ಅಥವಾ ನಾರ್ತ್ ಈಸ್ಟ್ನಲ್ಲಿ ಕಂಡುಬರುವಂಥ ರೇನ್ ಫಾರೆಸ್ಟ್ಗಳಾಗಿರಬಹುದು, ಹೌದಾ. ಹಿಮಾಲಯನ್ ರೀಜನಲ್ಲಿ ಕಂಡುಬರುವಂತಹ ಎಕೋಸಿಸ್ಟಮ್ ಆಗಿರ್ಬೋದು. ಈ ರೀತಿಯಾಗಿ ಒಂದೊಂದು ಭಾಗದಲ್ಲಿ ಎಕೋಸಿಸ್ಟಮ್ಸ್ಗಳಲ್ಲಿ ಇರುವಂಥ ವೈವಿಧ್ಯತೆಯನ್ನು ನಾವು ಗುರುತಿಸಬಹುದು. ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಬಯೋಟಿಕ್ ಕಾಂಪೊನೆಂಟ್ಸು ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಇರುತ್ತೆ. ಆದರೆ ಎಕೋಸಿಸ್ಟಮ್ಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಎಕೋಸಿಸ್ಟಮ್ಸ್ಗಳಲ್ಲಿ ಆ ಎಕೋಸಿಸ್ಟಮ್ನಲ್ಲಿ ಮಾತ್ರ ಬದುಕ್ತಾ ಇರುವಂತಹ ಒಂದಷ್ಟು ಫ್ಲೋರಾ, ಒಂದಷ್ಟು ಫೌನಾ, ಹಾಗೆ ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕಂಡುಬರುವಂಥ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನಾವು ಗುರುತಿಸ್ತಾ ಹೋಗಬಹುದು. ಹೀಗೆ ಬಯೋಡೈವರ್ಸಿಟಿಯ ವಿಷಯಕ್ಕೆ ಬಂದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಬಯೋಡೈವರ್ಸಿಟಿಯಲ್ಲಿ ಸಸ್ಯಗಳು, ಪ್ರಾಣಿಗಳು, ಹಾಗೆ ಮೈಕ್ರೋ ಆರ್ಗಾನಿಸಮ್ಸ್ಗಳು ಎಲ್ಲವುಗಳನ್ನು ಕೂಡ ನಾವು ಗುರುತಿಸ್ತೇವೆ. ಈ ಸಸ್ಯಗಳು, ಪ್ರಾಣಿಗಳು ಹಾಗೆ ಮೈಕ್ರೋ ಆರ್ಗಾನಿಸಮ್ಸ್ಗಳು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ನಾವು ಗಮನಿಸ್ಬೋದು. ಡೈವರ್ಸಿಟಿ ಅನ್ನೋದು ಯೂನಿಫಾರ್ಮ್ ಆಗಿ ಇಲ್ಲ. ನಮ್ಮ ಇಡೀ ಭೂಮಂಡಲದಲ್ಲಿ ನಾವು ಡೈವರ್ಸಿಟಿಯನ್ನು ನಾವು ನೋಡಿದ್ರೆ ಎಲ್ಲ ಭಾಗಗಳಲ್ಲೂ ಕೂಡ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಇಲ್ಲ, ಸರಿನಾ. ಒಂದಷ್ಟು ಪ್ಯಾಟ್ರನ್ಸ್ಗಳಲ್ಲಿ ಡೈವರ್ಸಿಟಿ ಅನ್ನೋದು ಹರಡಿಕೊಂಡಿರೋದನ್ನು, ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ನಾವು ಗಮನಿಸಬಹುದು. ಇದನ್ನು ನಾವು ಪ್ಯಾಟ್ರನ್ಸ್ ಆಫ್ ಬಯೋಡೈವರ್ಸಿಟಿಯಿಂದ ಅರ್ಥ ಮಾಡ್ಕೊಂಬಿಡೋಣ. ಯಾವ ಪ್ಯಾಟ್ರನ್ಸ್ಗಳಲ್ಲಿ ಬಯೋಡೈವರ್ಸಿಟಿ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗಿದೆ. ಒಂದು ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಅನ್ನುವಂಥ ಒಂದು ಪ್ಯಾಟ್ರನ್ ಇದೆ.
ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಾದ ನಂತರ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಅನ್ನೋ ಇನ್ನೊಂದು ಪ್ಯಾಟ್ರನ್ ಇದೆ, ಸರಿನಾ. ಈ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಏನು, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಅರ್ತ್ನ ಲ್ಯಾಟಿಟ್ಯೂಡ್ಸ್ಗಳ ಆಧಾರದ ಮೇಲೆ ಬೇರೆ ಬೇರೆ ವಲಯಗಳಾಗಿ ನಾವು ವಿಂಗಡಿಸಿದ್ದೀವಿ, ಹೌದಲ್ವಾ. ಸೊ ಈ ಲ್ಯಾಟಿಟ್ಯೂಡ್ಸ್ಗಳನ್ನುವಂಥ ಇಮ್ಯಾಜಿನರಿ ಲೈನ್ಸ್ಗಳಿದೆ. ಇಲ್ಲಿ ನಾವು 0 ಡಿಗ್ರಿ ಈಕ್ವೇಟರ್ ಲೈನ್ ಇದೆಯಲ್ಲಪ್ಪ, ಈಕ್ವೇಟರ್ ಏನಿದೆಯಲ್ಲ ಇದನ್ನು ನಾವು 0 ಡಿಗ್ರಿ ಲೈನ್ ಅಂತ ಹೇಳಿ 0 ಡಿಗ್ರಿ ಲೈನ್ ಅಂತ ಹೇಳಿ ಕರಿತೇವೆ, ಹೌದಾ. ಸೊ ಈ 0 ಡಿಗ್ರಿಯಿಂದ ಮೇಲ್ಭಾಗಕ್ಕಿರೋದು ನಾರ್ತ್ ಹೆಮಿಸ್ಪಿಯರು, ಕೆಳಭಾಗಕ್ಕಿರೋದು ಸೌತ್ ಹೆಮಿಸ್ಪಿಯರು. ಸೊ ಇಲ್ಲಿ ಈಕ್ವೇಟರ್ ರೀಜನನ್ನು ಗಮನಿಸಿ. ಈಕ್ವೇಟರ್ ರೀಜನಿಂದ 23 ಡಿಗ್ರಿ 23.5 ಡಿಗ್ರಿ ನಾರ್ತ್ಗೆ ಹಾಗೆ 23.5 ಡಿಗ್ರಿ ಸೌತ್ಗೆ ಈ ಭಾಗವನ್ನು ನಾವೇನಂತ ಹೇಳಿ ಕರಿತೇವೆ, ಟ್ರಾಪಿಕಲ್ ರೀಜನ್ ಅಂತ ಹೇಳಿ ಕರಿತೇವೆ. ಹಾಗೆ 23.5ರಿಂದ 65ರವರೆಗೆ ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಇದನ್ನು ನಾವು ಟೆಂಪರೇಟ್ ರೀಜನ್ ಅಂತ ಹೇಳಿ ಗುರುತಿಸ್ತೇವೆ. ಹಾಗೆ 65ರಿಂದ 90 ಡಿಗ್ರಿ ಕಡೆಗೆ ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಇದನ್ನು ನಾವು ಪೋಲಾರ್ ರೀಜನ್ ಅಂತ ಹೇಳಿ ಗುರುತಿಸ್ತೇವೆ. ಸೊ ಹೀಗೆ ಭೂಮಂಡಲದಲ್ಲಿ ಕೂಡ, ಭೂಮಿಯ ಮೇಲೆ ಕೂಡ ಜೀವಿಗಳು ಈ ಎಲ್ಲ ವಲಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹರಡಿಕೊಂಡಿರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಜೀವ ವೈವಿಧ್ಯತೆ ಅನ್ನೋದು ನಾವು 0 ಡಿಗ್ರಿ ಈಕ್ವೇಟರ್ ರೀಜನಿಂದ ಪೋಲಾರ್ ಕಡೆಗೆ ಹೋದಂಗೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಸರಿನಾ. ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸ್ಪೀಷೀಸ್ ಡೈವರ್ಸಿಟಿ ಡಿಕ್ರೀಸಸ್ ಆನ್ ಮೂವಿಂಗ್ ಅವೇ ಫ್ರಮ್ ದ ಈಕ್ವೇಟರ್ ಟುವರ್ಡ್ಸ್ ದ ಪೋಲ್. ಅದರರ್ಥ ಏನು, ಜೀವ ವೈವಿಧ್ಯತೆ ಅನ್ನೋದು ಹೆಚ್ಚಾಗಿ ಟ್ರಾಪಿಕಲ್ ರೀಜನ್ನಲ್ಲಿ ಕಂಡುಬರುತ್ತೆ ಅಂತ ಹೇಳಿ. ಇಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಉದಾಹರಣೆಗೆ ಕೊಲಂಬಿಯಾ, ಈಗ ನಮ್ಮ ನಾರ್ತ್ ಅಲ್ಲ, ಸೌತ್ ಅಮೆರಿಕಾದಲ್ಲಿ ಕಂಡುಬರುವಂಥ ಒಂದು ದೇಶ. ಕೊಲಂಬಿಯಾ ಈಕ್ವೇಟರ್ ರೀಜನ್ಗೆ ಹತ್ತಿರದಲ್ಲಿದೆ, ಹಾಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಯೋಡೈವರ್ಸಿಟಿ ನಾವು ಗಮನಿಸ್ಬೋದು. ಅಲ್ಲಿ 1400 ಸ್ಪೀಷೀಸ್ಗಳು ಬರ್ಡ್ಸ್ಗಳು, ಅಂದರೆ ಬರ್ಡ್ನ ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ಅಲ್ಲಿ ಕಾಣಿಸಬಹುದು. ಅದನ್ನೇ ನಾವು ನ್ಯೂಯಾರ್ಕ್ಗೆ ಕಂಪೇರ್ ಮಾಡಿದ್ರೆ, ವಿಚ್ ಈಸ್ ಅರೌಂಡ್ 41 ಡಿಗ್ರಿ ನಾರ್ತ್ಗಿರುವಂಥ ಆ ಒಂದು ದೇಶದಲ್ಲಿ ಅದೇ ಜಾಗದಲ್ಲಿರುವ, ಅಂದರೆ ಜಾಗದ ವಿಚಾರದಲ್ಲಿ ಸೈಜ್ ಒಂದೇ ಇರಬಹುದು, ಆದರೆ ಅದರ ವಲಯ, ಅದು ಇರುವಂಥ ರೀಜನ್ ಏನಿದೆಯಲ್ಲ ಅದು ಬೇರೆ ಇದ್ದಾಗಿದೆ. ಸೊ ಹೀಗೆ ನ್ಯೂಯಾರ್ಕ್ನಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ಕಡಿಮೆ ಆಗುತ್ತೆ. ಅಲ್ಲಿ ಎಷ್ಟು ಕಂಡು ಬರುತ್ತೆ, 105 ಬರ್ಡ್ ಸ್ಪೀಷೀಸ್ಗಳು ಕಂಡು ಬರುತ್ತೆ. ಇನ್ನೂ ಮೇಲಕ್ಕೆ ನಾವು ಆಲ್ಮೋಸ್ಟ್ 90 ಡಿಗ್ರಿ ಕೆಳಗಡೆ ಹೋಗ್ತಾ ಇದ್ವಿ, 90 ಡಿಗ್ರಿ ಕಡೆಗೆ ಹೋಗ್ತಾ ಇದ್ವಿ. ಉದಾಹರಣೆಗೆ ಗ್ರೀನ್ಲ್ಯಾಂಡ್ನಲ್ಲಿ ನೋಡಿದ್ರೆ 56 ಬರ್ಡ್ ಸ್ಪೀಷೀಸ್ಗಳು ಕಂಡು ಬರೋದನ್ನು ನಾವಲ್ಲಿ ಗಮನಿಸ್ಬೋದು. ಅಂತ ಹೇಳಿದ್ರೆ ಈಕ್ವೇಟಾರಿಂದ ನಾವು ಪೋಲಾರ್ ರೀಜನ್ನ ಕಡೆಗೆ ಹೋದಂಗೆಲ್ಲ ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಿ, ಹೌದಾ. ನಾವೆಲ್ಲಿದ್ದೀವಿ, ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ದೇಶದ ಮೆಜಾರಿಟಿ, ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಭಾಗ ನಾವು ಟ್ರಾಪಿಕಲ್ ರೀಜನಲ್ಲಿ ಕಂಡುಬರ್ತೇವೆ. ಇನ್ನು ಮೇಲ್ಭಾಗ ಸ್ವಲ್ಪ ಟೆಂಪರೇಟ್ ರೀಜನಲ್ಲಿ ಕಂಡುಬರುತ್ತೆ, ಸರಿನಾ. ಅಂದರೆ ಆ ಎಕ್ಸಾಕ್ಟ್ ಲೈನನ್ನು ನಾವು ಗಮನ ಇಟ್ಟು ನೋಡಿಕೊಂಡ್ರೆ, ಸೊ ನಮ್ಮ ಹೆಚ್ಚಿನ ಭಾಗ ಟ್ರಾಪಿಕಲ್ ರೀಜನ್ನಲ್ಲೇ ಕಂಡುಬರೋದ್ರಿಂದ ನಮ್ಮಲ್ಲಿಯೂ ಕೂಡ 1200ರಷ್ಟು ಬರ್ಡ್ ಸ್ಪೀಷೀಸ್ಗಳಿರೋದನ್ನು ನಾವು ಗಮನಿಸ್ಬೋದು, ಸರಿನಾ. ಹೀಗೆ ಯಾವ ರೀಜನ್ ಅಥವಾ ಯಾವ ದೇಶ ಈಕ್ವೇಟಾರ್ ರೀಜನ್ನಲ್ಲಿದೆ ಅಂತ ಹೇಳಿದ್ರೆ ಟ್ರಾಪಿಕಲ್ ರೀಜನ್ನಲ್ಲಿದೆ, ಆ ಟ್ರಾಪಿಕಲ್ ರೀಜನ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೈವಿಧ್ಯತೆಯನ್ನು ನಾವು ಗುರುತಿಸಬಹುದು ಅನ್ನೋದು ಇದರ ಅರ್ಥ ಅಷ್ಟೇ, ಸರಿನಾ. ಹಾಗೆ ನೋಡಿ, ಇಲ್ಲಿ ಕೊಲಂಬಿಯಾ ಇಲ್ಲಿದೆ, ನಾರ್ತ್ ಅಮೆರಿಕಾ. ಕೊಲಂಬಿಯಾದ ಕೆಳಭಾಗದಲ್ಲಿರುವಂಥ ಈಕ್ವೇಟಾರ್ ಇದೆಯಲ್ಲ, ಈ ಈಕ್ವೇಟಾರ್ ರೀಜನ್ ಕೂಡ ನೀವು ನ್ಯೂಯಾರ್ಕ್ಗೆ ಕಂಪೇರ್ ಮಾಡಿದ್ರೆ ಇದು ನೋಡಿ ಈಕ್ವೇಟಾರ್ಗೆ ತುಂಬ ಹತ್ತಿರದಲ್ಲಿರುವಂಥ ರೀಜನ್ ಇದು, ಸರಿನಾ. ಸೊ ಈ ಕೊಲಂಬಿಯಾದಲ್ಲಿ ಇರುವಂಥ ಜೀವ ವೈವಿಧ್ಯತೆಯನ್ನು ನಾವೇನಾದರೂ ಅಷ್ಟೇ ಸೈಜ್ ಇರುವಂಥ ನ್ಯೂಯಾರ್ಕ್ಗೆ ಕಂಪೇರ್ ಮಾಡಿದ್ರೆ, ಕೊಲಂಬಿಯಾದಲ್ಲಿ ಸುಮಾರು ನ್ಯೂಯಾರ್ಕ್ಗಿಂತ 10 ಪಟ್ಟು ಹೆಚ್ಚು ಜೀವ ವೈವಿಧ್ಯತೆ ಇರೋದನ್ನು ನಾವು ಗಮನಿಸಬಹುದು, ಸರಿನಾ. ಈಕ್ವೆಡಾರ್ ಹ್ಯಾಸ್ ಅಪ್ ಟು 10 times ಆಸ್ ಮೆನಿ ಸ್ಪೀಷೀಸ್ ಆಸ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಕಂಪೇರ್ ಟು ಮಿಡ್ ವೆಸ್ಟ್ ಆಫ್ USA ಅಂತ ಹೇಳಿದ್ರೆ, ನಾನು ಇಲ್ಲಿ ಜಸ್ಟ್ ಮಿಡ್ ವೆಸ್ಟ್ ಅಂತ ತೊಗೊಂಡಿದ್ದೀನಿ. ಜಸ್ಟ್ ನೀವು ಅದೇ ಸೈಜ್ನಲ್ಲಿರುವಂಥ ಟ್ರಾಪಿಕಲ್ ರೀಜನಲ್ಲಿರುವಂಥ ಯಾವುದೇ ಒಂದು ದೇಶದ ಜೀವ ವೈವಿಧ್ಯತೆನ ನೀವು ಟೆಂಪರೇಟ್ ರೀಜನಲ್ಲಿರೋ ಒಂದು ದೇಶಕ್ಕೋ ಅಥವಾ ಪೋಲಾರ್ ರೀಜನಲ್ಲಿರುವಂಥ ಒಂದು ದೇಶಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೆಂಪರೇಟ್ ಹಾಗೂ ಪೋಲಾರ್ ರೀಜನಲ್ಲಿರುವಂಥ ದೇಶಗಳ ಜೀವ ವೈವಿಧ್ಯತೆ ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ ಟು ಟ್ರಾಪಿಕಲ್ ರೀಜನ್ ಅಂತ ಹೇಳಿ, ಸರಿನಾ. ಅರ್ಥ ಆಗ್ತಿದೆಯಪ್ಪ. ಈಗ ಇನ್ನೊಂದು ಸಂಕ್ಷಿಪ್ತವಾದ ವಿವರಣೆ ಇದೆ. ನಮ್ಮ ಟ್ರಾಪಿಕಲ್ ರೀಜನ್ನಲ್ಲಿ ಹೆಚ್ಚಿನ ವೈವಿಧ್ಯತೆ ಇದೆ ಅಂತ ಹೇಳಿ ನಾವು ಕಲ್ತವಲ್ಲ, ಅದಕ್ಕೆ ಉದಾಹರಣೆಯಾಗಿ ನಾವು ಅಮೆಜಾನ್ ರೈನ್ ಫಾರೆಸ್ಟನ್ನು ತೊಗೊಳ್ಬೋದು ಇಲ್ಲಿ. ಸೊ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೆಜಾನ್ ರೈನ್ ಫಾರೆಸ್ಟು ಟ್ರಾಪಿಕಲ್ ರೀಜನ್ನಲ್ಲಿ ಬರುವಂಥ ಒಂದು ರೈನ್ ಫಾರೆಸ್ಟ್ಗಳಾಗಿದೆ. ಸೌತ್ ಅಮೆರಿಕಾದಲ್ಲಿ ಕಂಡುಬರುವಂಥ ಒಂದು ಕಾಡುಗಳಿದು, ಹೌದಾ. ನಮ್ಮ ಭೂಮಿಯ ಮೇಲೆ ಅತಿ ಹೆಚ್ಚು ಜೀವ ವೈವಿಧ್ಯತೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ಈ ಕಾಡುಗಳಲ್ಲೇ ಇರೋದು.
ಸೊ ಈ ಕಾಡುಗಳಲ್ಲಿ ನೋಡಿ ಸುಮಾರು 40,000 ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ಗಳಿದೆ, 40,000 ಬೇರೆ ಬೇರೆ ರೀತಿಯಾದ ಪ್ಲಾಂಟ್ಸ್ಗಳಿದೆ, 3,000 ಬೇರೆ ಬೇರೆ ರೀತಿಯಾದ ಫಿಶ್ಗಳಿದೆ, 1,300 ಬೇರೆ ಬೇರೆ ರೀತಿಯಾದ ಪಕ್ಷಿಗಳು, ಹಾಗೆ 422 ಬೇರೆ ಬೇರೆ ಸ್ಪೀಷೀಸ್ ಆಫ್ ಮೆಮಲ್ಸು, ಹಾಗೆ 427ರಷ್ಟು ಆಂಫಿಬಿಯನ್ಸು ಮತ್ತು 378 ರೆಪ್ಟೈಲ್ಸು, ಹಾಗೆ 1,25,000ಕ್ಕಿಂತಲೂ ಹೆಚ್ಚಿಗೆ 1,25,000ಕ್ಕಿಂತಲೂ ಅಧಿಕವಾಗಿ ಇನ್ವರ್ಟಿಬ್ರೇಟ್ಸ್ಗಳಿರೋದನ್ನು ನಾವು ಗಮನಿಸಬಹುದು. ಸರಿನಾ? ಅಂತ ಹೇಳಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಸೆಕ್ಟ್ಸ್ಗಳು ಎಲ್ಲ ಇದೆ. ಕೆಲವೊಮ್ಮೆ ನಮ್ಮದೇ ಟಂಗ್ ಟ್ವಿಸ್ಟ್ ಆಗ್ತಾ ಇದೆ. ಓಕೆ, ಇರಲಿ, ತೊಂದರೆ ಇಲ್ಲ. ಸೊ ಇದು ನಮಗೆ ಗೊತ್ತಿರುವಂಥ ಒಂದು ಅಂಕಿಅಂಶ. ಸರಿನಾ? ನಾವು ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ, ನಾವು ಇದುವರೆಗೂ ಏನು ಡಿಸ್ಕವರ್ ಮಾಡಿರುವಂಥ ಎಲ್ಲ ಸ್ಪೀಷೀಸ್ಗಳಿದೆಯಲ್ಲ, ಅದನ್ನು ನಾವು ಟೋಟಲ್ ಅಥವಾ ಗ್ಲೋಬಲ್ ಬಯೋಡೈವರ್ಸಿಟಿಗೆ ಕಂಪೇರ್ ಮಾಡಿ ನೋಡಿದ್ರೆ, ಈಗ ನಾವು ಒಂದು 7 ಮಿಲಿಯನ್ ಇರಬಹುದು ಅನ್ನೋ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇದೆಯಲ್ವಾ, ಅಂದರೆ ಅದು ಕೂಡ ಅಂದಾಜನೇ, ಆ್ಯಾವ್ರೇಜನೇ. ನಾವಿನ್ನೂ 7 ಮಿಲಿಯನ್ ಇದೆ ಅಂಥೇಳಿ ನಾವು ಗುರುತಿಸಿಲ್ಲ. ಬಟ್ ಆ 7 ಮಿಲಿಯನ್ ಇರಬಹುದು ಅನ್ನೋ ಒಂದು ಅಂದಾಜಿಗೆ ನಾವು ಕಂಪೇರ್ ಮಾಡಿದ್ರೆ 1.5 ಮಿಲಿಯನನ್ನು ನಾವು ಇದುವರೆಗೂ ಡಿಸ್ಕ್ರೈಬ್ ಮಾಡಿದ್ದೀವಿ. ಹೌದಲ್ವಾ? ಎಷ್ಟಾಯಿತು? ಹತ್ತತ್ರ 22% ನಾವು ಡಿಸ್ಕವರ್ ಮಾಡಿರೋದು. ಸರಿನಾ? ಸೊ ಇದಕ್ಕೆ ಮೇಲೆ ನಾವು ಡಿಸ್ಕವರ್ ಮಾಡದೇ ಇರುವಂಥ ಎಷ್ಟೋ ಸ್ಪೀಷೀಸ್ಗಳು, ಎಷ್ಟೋ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಅನಿಮಲ್ಸು ನಮ್ಮ ಭೂಮಂಡಲದಲ್ಲಿ ಇರಬಹುದು. ಈ ಎಸ್ಟಿಮೇಷನ್ನ ಪ್ರಕಾರ ನೋಡಿ, ಅಟ್ಲೀಸ್ಟ್ 2 ಮಿಲಿಯನ್ ಇನ್ಸೆಕ್ಟ್ ಸ್ಪೀಷೀಸ್ ಆರ್ ಯೆಟ್ ಟು ಬಿ ಡಿಸ್ಕವರ್ಡ್ ಆ್ಯಂಡ್ ನೇಮ್ಡ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಇಂಥ ದೊಡ್ಡ ಕಾಡುಗಳಲ್ಲಿ, ಈ ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ದೊಡ್ಡ ಕಾಡುಗಳಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಸ್ಪೀಷೀಸ್ಗಳಿದೆ. 2 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಇನ್ಸೆಕ್ಟ್ ಸ್ಪೀಷೀಸ್ಗಳನ್ನು ನಾವು ಇನ್ನೂ ಗುರುತಿಸಬಹುದು ಅಂಥೇಳಿ ನಾವು ಅದರಿಂದ ತಿಳ್ಕೊಳ್ಬಹುದು ಆ ಎಸ್ಟಿಮೇಷನಿಂದ. ಆ್ಯಂಡ್ ಮೋರ್ ಓವರ್, ಯಾಕೆ ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ಟ್ರಾಪಿಕಲ್ ರೀಜನ್ನಿಂದ ಪೋಲಾರ್ ರೀಜನ್ಗೆ ಹೋಗ್ತಿದ್ದಾಗೆ ಕಡಿಮೆ ಆಗುತ್ತೆ? ಹೆಚ್ಚಿಗೆ ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ಟ್ರಾಪಿಕಲ್ ರೀಜನ್ನಲ್ಲಿ ಯಾಕೆ ಕಂಡು ಬರುತ್ತೆ? ಅದಕ್ಕೆ 3 ಕಾರಣಗಳಿರಬಹುದು. ಒಂದು, ಟ್ರಾಪಿಕಲ್ ರೀಜನ್ನಲ್ಲಿ ಹೆಚ್ಚಿನ ಪ್ರಮಾಣದ ಸೂರ್ಯನ ಬೆಳಕು ಸಿಗೋದ್ರಿಂದ ಅಲ್ಲಿ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡೆಸಿ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬಹುದು. ಹೌದಾ? ಈ ಕಾರಣಕ್ಕೆ ಏನಾಗ್ತಾ ಇದೆ, ಅಲ್ಲಿ ಸಸ್ಯಗಳು ಹೆಚ್ಚಾಗಿದ್ದರಿಂದ ಬೇರೆ ಬೇರೆ ರೀತಿಯಾದ ಪ್ರಾಣಿಗಳು, ಸಸ್ಯಗಳ ಮೇಲೆ ಅವಲಂಬನೆಯನ್ನು ಹೊಂದಿರುವಂಥ ಬೇರೆ ಬೇರೆ ಪ್ರಾಣಿಗಳು ಕೂಡ ಅಲ್ಲಿ ಬಂದು ಬದುಕಬಹುದು. ಇದು ಒಂದು ರೀಸನ್ ಆಗಿರ್ಬೋದು. ಹಾಗೆ ಟ್ರಾಪಿಕಲ್ ರೀಜನ್ನಲ್ಲಿ ಆಪ್ಟಿಮಮ್ ಟೆಂಪ್ರೇಚರ್, ಜೀವಿಗಳು ಬದುಕೋದಕ್ಕೆ ಅವಶ್ಯಕವಾಗಿ ಬೇಕಿರುವಂಥ ಒಂದು ಆಪ್ಟಿಮಮ್ ಟೆಂಪ್ರೇಚರನ್ನು ನಾವಲ್ಲಿ ಗುರುತಿಸಬಹುದು. ಸಾಮಾನ್ಯವಾಗಿ ಈ ಟೆಂಪರೇಟ್ ರೀಜನ್ನಲ್ಲಿ ಹಾಗೆ ಪೋಲಾರ್ ರೀಜನ್ನಲ್ಲಿ ಫ್ಲಕ್ಚುಯೇಷನ್ಸ್ಗಳು ಹೆಚ್ಚಾಗಿರುತ್ತವೆ. ಹಾಗೆ ಸೀಸನಲ್ ವೇರಿಯೇಷನ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಹಾಗೆ ಗ್ಲೇಸಿಯೇಷನ್ ಅನ್ನೋದು ಅಲ್ಲಿ ನಮಗೆ ಕಾಣಿಸಬಹುದು. ಆದರೆ ಟ್ರಾಪಿಕಲ್ ರೀಜನ್ನಲ್ಲಿ ಆ ಟೆಂಪ್ರೇಚರ್ ಅನ್ನೋದು ಒಂದು ನ್ಯಾರೋ ರೇಂಜಲ್ಲಿ, ಒಂದು 25ರಿಂದ 40 ಅಥವಾ 20ರಿಂದ 40 ಅಂತ ಅಂದ್ಕೊಳ್ಳಿ. ಆಪ್ಟಿಮಮ್ ಒಂದು 25 to 35 ಅಂತಂದ್ರೂ ಇದರ ನಡುವೆನೇ 25ರಿಂದ 40 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇರೋದ್ರಿಂದ ಏನಾಗಿರಬಹುದು, ಅಲ್ಲಿ ಜೀವಿಗಳು ಅಡಾಪ್ಟ್ ಆಗಿ ಬದುಕಲಿಕ್ಕೆ ಅದು ಸಹಾಯಕಾರಿಯಾಗಿರಬಹುದು. ಈ ಕಾರಣದಿಂದಾಗಿ ಟ್ರಾಪಿಕಲ್ ರೀಜನ್ನಲ್ಲಿ ನೀಶ್ ಸ್ಪೆಷಲೈಸೇಷನ್ ಅನ್ನೋದು ಹೆಚ್ಚಿಗೆ ಆಗ್ತಾ ಡೈವರ್ಸಿಟಿ ಅನ್ನೋದು ಹೆಚ್ಚಾಗಿ ಬೆಳೆದಿರಬಹುದು ಅಂಥೇಳಿ. ಇಲ್ಲಿ ಯಾವಾಗ ಒಂದು ಎಕೋಸಿಸ್ಟಮ್ ಡೆವಲಪ್ ಆಗಿದೆ ಅಂತ ನೀವು ಭಾವಿಸಿ, ಒಂದು ಎಕೋಸಿಸ್ಟಮ್ನಲ್ಲಿ ಒಂದೊಂದು ಜೀವಿಗೂ ಕೂಡ ಒಂದೊಂದು ರೋಲ್ ಇರುತ್ತೆ. ಈಗ ನಾವು ಒಂದಷ್ಟು ಜೀವಿಗಳನ್ನು ಪ್ರೊಡ್ಯೂಸರ್ಸ್ಗಳು ಅಂಥೇಳಿ ಗುರುತಿಸ್ತೇವೆ. ಆ ಪ್ರೊಡ್ಯೂಸರ್ಸ್ಗಳು ಆ ಎಕೋಸಿಸ್ಟಮ್ನಲ್ಲಿ ಏನು ಕೆಲಸವನ್ನು ಮಾಡ್ತಾ ಇದೆ, ಆಹಾರ ಉತ್ಪಾದನೆಯನ್ನು ಮಾಡ್ತಾ ಇದೆ. ಅದಾದಮೇಲೆ ಪ್ರೊಡ್ಯೂಸರ್ಸ್ ಆದಮೇಲೆ ಕನ್ಸ್ಯೂಮರ್ಸ್ಗಳು ಬರ್ತಾರೆ. ಅದರಲ್ಲಿ ಹರ್ಬಿವೋರ್ಸು, ಕಾರ್ನಿವೋರ್ಸಲ್ಲಿ ಪ್ರೈಮರಿ ಕಾರ್ನಿವೋರು, ಸೆಕೆಂಡರಿ ಕಾರ್ನಿವೋರು, ಈ ರೀತಿಯಾಗಿ ಕನ್ಸ್ಯೂಮರ್ಸ್ಗಳಲ್ಲಿ ಒಂದು ಈ ಅಗೈನ್ ಕನ್ಸ್ಯೂಮರ್ಸ್ಗಳಲ್ಲಿ ಕೂಡ ಒಂದು ಪ್ರೇ ಆಗಿರ್ಬೋದು ಅಥವಾ ಒಂದು ಪ್ರಿಡೇಟರ್ ಆಗಿರಬಹುದು, ಈ ರೀತಿಯಾಗಿ. ಹೌದಾ? ಹಾಗೆ ಅದಾದ ನಂತರ ಡಿಕಾಂಪೋಸರ್ಸ್ಗಳು, ಸಾಮಾನ್ಯವಾಗಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಡಿಕಾಂಪೋಸರ್ಸ್ ಕೆಲಸವನ್ನು ಮಾಡುತ್ತವೆ. ಹೀಗೆ ನೀಶ್ ಅಂತ ಹೇಳಿದರೆ ಯಾವ ಒಂದು ಜೀವಿ ಆ ಎಕೋಸಿಸ್ಟಮ್ನಲ್ಲಿ, ಅಂದರೆ ಒಂದು ಜೀವಿ ಎಕೋಸಿಸ್ಟಮ್ನಲ್ಲಿ ನಡೆಸ್ತಾ ಇರುವಂಥ ಒಂದು ಅಥವಾ ಹೊಂದಿರುವಂಥ ಒಂದು ರೋಲನ್ನು, ಒಂದು ಫಂಕ್ಷನನ್ನು, ಒಂದು ಕೆಲಸವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ ನೀಶ್ ಅಂತ ಹೇಳಿದರೆ. ಸರಿನಾ? ಸೊ ಆ ಜೀವಿ ಆ ಎಕೋಸಿಸ್ಟಮ್ನಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದೆ, ಅದು ಪ್ರೊಡ್ಯೂಸರಾ, ಅದು ಕನ್ಸ್ಯೂಮರ್ ಆಗಿದ್ರೆ ಯಾವ ರೀತಿಯಾದ ಕನ್ಸ್ಯೂಮರು, ಅದು ಪ್ರೇನಾ ಅಥವಾ ಪ್ರಿಡೇಟರಾ ಅಥವಾ ಅದು ಡಿಕಾಂಪೋಸರಾ, ಈ ರೀತಿಯಾಗಿ ಪ್ರತಿಯೊಂದು ಜೀವಿಗೂ ಒಂದು ರೀತಿಯಾದ ರೋಲ್ ಅನ್ನೋದು ಇರುತ್ತಲ್ಲ, ಅದನ್ನೇ ನಾವು ನೀಶ್ ಸ್ಪೆಷಲೈಸೇಷನ್ ಅಂತ ಹೇಳಿ ಕರಿತೇವೆ. ಹೌದಾ? ಹೀಗೆ ಯಾವಾಗ ನೀಶ್ ಸ್ಪೆಷಲೈಸೇಷನ್ ಡೆವಲಪ್ ಆಗುತ್ತೋ, ಒಂದು ಜೀವಿ ತನ್ನ ಅವಶ್ಯಕತೆ ತಕ್ಕಂಗೆ ಏನೋ ಒಂದು ಮಾರ್ಪಾಡನ್ನು ಮಾಡಿಕೊಂಡು ತಾನು ಬದುಕೋದಕ್ಕೆ ಶುರು ಆಗುತ್ತೆ. ಹಾಗೆ ಅದರ ಸುತ್ತ ಬೇರೆ ಬೇರೆ ರೀತಿಯಾದ ಜೀವಿಗಳು ಕೂಡ ಬೆಳೀತಾ ಹೋಗುತ್ತವೆ. ಹೀಗೆ ಒಂದು ಎಕೋಸಿಸ್ಟಮ್ನಲ್ಲಿ ಕೆಲವೊಮ್ಮೆ
ಪ್ರೇ ಹಾಗೆ ಪ್ರಿಡೇಟರ್ಸ್ಗಳ ಸಂಬಂಧ ಕೂಡ ಬೆಳೆಯೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೌದಾ? ಅಂದರೆ ಎಲ್ಲ ಜೀವಿಗಳು ಕೂಡ ಸಸ್ಯಗಳ ಮೇಲೆ ಅವಲಂಬನೆ ಹೊಂದಿರುತ್ತವೆ, ನೇರವಾಗಿ ಅಥವಾ ಪರೋಕ್ಷವಾಗಿ. ಅದರ ಮೇಲೆ ಅಗೇನ್ ಒಂದು ಜೀವಿಯ ನಂತರ ಇನ್ನೊಂದು, ಒಂದು ಜೀವಿಯ ಮೇಲೆ ಇನ್ನೊಂದು ಜೀವಿ, ಇನ್ನೊಂದು ಜೀವಿಯ ಮೇಲೆ ಮತ್ತೊಂದು ಜೀವಿ, ಹೀಗೆ ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದು ಬದುಕುವಂಥ ಒಂದು ಈ ಫುಡ್ ವೆಬ್ ಏನಿದೆಯಲ್ಲ ಅದು ಕೂಡ ಕ್ರಿಯೇಟ್ ಆಗುತ್ತೆ. ಸರಿನಾ? ಹಾಗೆ ಇನ್ನೊಂದು ಕಾರಣ ಏನಿರಬಹುದು, ಸ್ಪೀಸಿಯೇಷನ್ ಅನ್ನೋದು. ಅಂದರೆ ಒಂದು ಸ್ಪೀಷೀಸ್, ಈಗ ಯಾವುದೇ ಒಂದು ಸ್ಪೀಷೀಸ್ ಎವಲ್ಯೂಷನರಿ ಪೀರಿಯಡ್ನಲ್ಲಿ ಒಂದು ರೂಪದಿಂದ ಇನ್ನೊಂದು ರೂಪಾಂತರ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗೋದಕ್ಕೆ, ವಿಕಸನ ಹೊಂದೋದಕ್ಕೆ ಸಾಕಷ್ಟು ಸಮಯಗಳು ತೆಗೆದುಕೊಳ್ಳುತ್ತೆ. ಈ ಕಾರಣದಿಂದಾಗಿ ಯಾವಾಗ ಟ್ರಾಪಿಕಲ್ ರೀಜನ್ನಲ್ಲಿ ಹೆಚ್ಚಿನ ಪ್ರಮಾಣದ ಸೀಸನಲ್ ವೇರಿಯೇಷನ್ ಇಲ್ಲದೆ ಇರೋದಾಗಿರ್ಬೋದು, ಅಥವಾ ಹೆಚ್ಚಿನ ಪ್ರಮಾಣದ ಜಿಯೋಗ್ರಫಿಕಲ್ ಈವೆಂಟ್ಸ್ಗಳಾಗಿರ್ಬೋದು, ಅಂದರೆ ಈ ಟ್ರಾಪಿಕಲ್ ರೀಜನ್ ಏನಿದೆಯಲ್ಲ ಇದು ಅನ್ಡಿಸ್ಟರ್ಬ್ಡ್ ಆಗಿ ಉಳ್ಕೊಂಡಿದ್ದರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೀವಿಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಬಹುದು. ಹಾಗೆ ಬೇರೆ ಕಡೆಗೆ ಜೀವಿಗಳು ವಲಸೆ ಹೋಗೋದು ಕೂಡ ಕಡಿಮೆ ಆಗಿರಬಹುದು. ಈ ಕಾರಣದಿಂದಾಗಿ ನಿಧಾನವಾಗಿ ಸ್ಪೀಷೀಸ್ಗಳು ಇಲ್ಲಿಗೆ ಅಡಾಪ್ಟ್ ಆಗ್ತಾ ಈ ರೀಜನಲ್ಲಿ ಬದುಕೋದಕ್ಕೆ ಅಡಾಪ್ಟ್ ಆಗ್ತಾ ಹೆಚ್ಚಿನ ಪ್ರಮಾಣದ ಜೀವಿಗಳು ಟ್ರಾಪಿಕಲ್ ರೀಜನ್ನಲ್ಲಿ ಉಳ್ಕೊಂಡಿರಬಹುದು ಅಂತ ಹೇಳಿ. ಸರಿನಾ? ರೈಟ್. ಹಾಗೆ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ಪನ್ನು ಈಗ ಅರ್ಥ ಮಾಡ್ಕೊಂಬರೋಣ. ಇದು ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಪ್ಯಾಟರ್ನ್ ಆಯಿತು, ಯಾವ ರೀತಿಯಾಗಿ ಬಯೋಡೈವರ್ಸಿಟಿ ಅನ್ನೋದು ಭೂಮಂಡಲದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ. ಇನ್ನೊಂದು ಪ್ಯಾಟರ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬಿಡೋಣ. ಯಾವಾಗ ಸ್ಪೀಷೀಸ್ ಅಂತ ಯಾವಾಗ ಜಾಗ ಅಥವಾ ಏರಿಯಾ ಅನ್ನೋದು ದೊಡ್ಡದಾಗ್ತಾ ಹೋಗುತ್ತೋ ಆಗ ಅಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಅಥವಾ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದನ್ನು ಪ್ರಪೋಸ್ ಮಾಡಿದವರು ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್ ಅಂತ ಹೇಳಿ ಕರೆಯುವಂಥ ಒಬ್ಬ ವಿಜ್ಞಾನಿ. ಸರಿನಾ? ಇವರು ಜರ್ಮನ್ ನ್ಯಾಚುರಲಿಸ್ಟ್ ಆಗಿದ್ದರು, ಹಾಗೆ ಜಿಯೋಗ್ರಫರ್ ಆಗಿದ್ದರು. ಸೌತ್ ಅಮೇರಿಕಾದ ಜಂಗಲ್ಸ್ಗಳನ್ನು, ಕಾಡುಗಳನ್ನು ಇವರು ಎಕ್ಸ್ಪ್ಲೋರ್ ಮಾಡಿ ತಮ್ಮ ಕಾನ್ಸೆಪ್ಟನ್ನು ಇವರು ನಮಗೆ ಪ್ರಪೋಸ್ ಮಾಡ್ತಾರೆ. ಇವರ ಪ್ರಕಾರ ಯಾವಾಗ ಏರಿಯಾ ದೊಡ್ಡದಾಗ್ತಾ ಹೋಗುತ್ತೆ ಆಗ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥೇಳಿ. ಅದರ ಅರ್ಥ ಏನು? ದ ರಿಲೇಷನ್ ಬಿಟ್ವೀನ್ ಸ್ಪೀಷೀಸ್ ರಿಚ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂಥೇಳಿ. ಆದರೆ ಒಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬೇಕು. ಸ್ಪೀಷೀಸ್ ರಿಚ್ನೆಸ್ ಇನ್ಕ್ರೀಸಸ್ ಆಸ್ ಏರಿಯಾ ಇನ್ಕ್ರೀಸಸ್. ಅಂದರೆ ಏರಿಯಾದ ಜೊತೆ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸರಿ, ಟು ಎನ್ ಎಕ್ಸ್ಟೆಂಟ್ ಅಂತ ಹೇಳಿ. ಸರಿನಾ? ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಪೀಷೀಸ್ ರಿಚ್ನೆಸ್ ಆ್ಯಂಡ್ ಏರಿಯಾ ಫಾರ್ ವೈಡ್ ವೆರೈಟಿ ಆಫ್ ಟ್ಯಾಕ್ಸ್, ಅದು ಎಲ್ಲ ಆಂಜಿಯೋಸ್ಪರ್ಮ್ಸು, ಪ್ಲಾಂಟ್ಸು, ಬರ್ಡ್ಸು, ಬ್ಯಾಟ್ಸ್ ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳೋದಾದರೆ ಇದರಲ್ಲಿ ಇದೇ ಪ್ಲಾಟನ್ನು, ಅಂದರೆ ಇದೇ ವ್ಯಾಲ್ಯೂಸ್ಗಳನ್ನು ನಾವೇನಾದರೂ ಸ್ಪೀಷೀಸ್ ರಿಚ್ನೆಸ್ ನಾವು ವೈ ಆಕ್ಸಿಸಲ್ಲಿ ತೊಗೊಂಡು ಏರಿಯಾವನ್ನು ಎಕ್ಸ್ ಆಕ್ಸಿಸ್ನಲ್ಲಿ ತೊಗೊಂಡು ನಾವು ಪ್ಲಾಟ್ ಮಾಡಿದ್ರೆ ನಮಗೆ ಒಂದು ಹೈಪರ್ಬೋಲಾ ಸಿಗುತ್ತೆ. ಸರಿನಾ? ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ಅಂಶ, ಸ್ಪೀಷೀಸ್ ರಿಚ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಸ್ಪೀಷೀಸ್ ರಿಚ್ನೆಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಏರಿಯಾ ಟು ಅನ್ ಎಕ್ಸ್ಟೆಂಟ್. ಒಂದು ಹಂತದವರೆಗೆ ಮಾತ್ರ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ಅದಾದ ನಂತರ ಸ್ಪೀಷೀಸ್ ರಿಚ್ನೆಸ್ ಜಾಸ್ತಿ ಆಗೋಲ್ಲ ಅಂತ ಹೇಳಿ. ಓಕೆನಾ? ಅರ್ಥ ಆಗ್ತಿದೆಯಪ್ಪ? ಸೊ ಈಗ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಯಾಕೆ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮೊದಲು ರೇಟ್ ಅಟ್ ವಿಚ್ ದ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಸ್ಪೀಷೀಸ್ ಸ್ಪಾಟೆಡ್ ಇನಿಷಿಯಲಿ ವರ್ ವೆರಿ ಲಾರ್ಜ್ ಕಂಪೇರ್ಡ್ ಟು ದ ಏರಿಯಾ. ಅಂದರೆ ಮೊದಲು ನೋಡಿ, ಮೊದಲು ಏರಿಯಾ ಎಷ್ಟಿದೆ, ಇಷ್ಟರಲ್ಲೇ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಕಾಣಿಸ್ತಾ ಇದೆ. ಅದಾದ ನಂತರ ಏರಿಯಾ ಇನ್ಕ್ರೀಸ್ ಆಗ್ತಾ ಬರ್ತಾ ಇದ್ರೂ ಕೂಡ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ತುಂಬ ಅಧಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಇನ್ಕ್ರೀಸ್ ಆಗಲಿಲ್ಲ. ನಿಧಾನವಾಗಿ ಅದು ಕಡಿಮೆ ಆಗ್ತಾ ಬರ್ತಾ ಅಂದರೆ ಡಿಕ್ರೀಸ್ ಆಗ್ತಾ ಇಲ್ಲ. ಅಂದರೆ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಆ ಏರಿಯಾಗೆ ತಕ್ಕಂತೆ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಒಂದು ಹಂತದವರೆಗೆ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಇದನ್ನು ನಾವು ಗ್ರಾಫ್ನಲ್ಲಿ ಹೇಳೋದಾದರೆ ಎಸ್ ಇಸ್ ಈಕ್ವಲ್ ಟು, ಅಂದರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಈ ಗ್ರಾಫ್ಗೆ ಒಂದು ಫಾರ್ಮುಲಾ ಇದೆ. ಎಸ್ ಇಸ್ ಈಕ್ವಲ್ ಟು ಸಿ ಎ ಟು ದ ಪವರ್ ಝಡ್ ಅಂತ ಹೇಳಿ. ಇಲ್ಲಿ ಎಸ್ ಅಂತ ಹೇಳಿದರೆ ಏನು? ಸ್ಪೀಷೀಸ್ ರಿಚ್ನೆಸ್. ಎ ಅಂತ ಹೇಳಿದರೆ ಏನು? ಏರಿಯಾ. ಸ್ಪೀಷೀಸ್ ರಿಚ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಝಡ್ ಅಂತ ಹೇಳಿದರೆ ಏನು? ಝಡ್ ಈಸ್ ನಥಿಂಗ್ ಬಟ್ ವಾಟ್? ದ ಸ್ಲೋಪ್ ಆಫ್ ಲೈನ್. ಸರಿನಾ? ಹಾಗೆ ಇಲ್ಲಿ ಸಿ ಅಂತ ಹೇಳಿದರೆ ಏನು? ವೈ ಇಂಟರ್ಸೆಪ್ಟ್ ಅಂತ ಹೇಳಿ. ವೈ ಇಂಟರ್ಸೆಪ್ಟ್ ಅಂತ ಹೇಳಿದರೆ ಅ ಪಾಯಿಂಟ್ when a curve or a plane crosses y axis or meets y axis ಅಂತ ಹೇಳಿ. ಸರಿನಾ? ರೈಟ್.
ಇದನ್ನು ನೀವು ಮ್ಯಾಥ್ಸ್ನಲ್ಲಿ ಇನ್ನೂ ವಿವರವಾಗಿ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಬಗ್ಗೆ ನಾನು ಹೆಚ್ಚಿಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಆದರೆ ಇದೇ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಇರುವಂಥ ಈ ಫಾರ್ಮುಲಾಗೆ ನಾವೇನದು ಇದನ್ನು ನಾವು ಲಾಗಾರಿದಮ್ ಸ್ಕೇಲ್ನಲ್ಲಿ ಬರೆದ್ರೆ ಏನಾಗುತ್ತೆ, ಆಗ ಲಾಗಾರಿದಮ್ ಸ್ಕೇಲನ್ನು ನಾವು ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಒಂದು ಫುಲ್ ಸ್ಟ್ರೇಟ್ ಲೈನ್ ಸಿಗುತ್ತೆ, ಲೀನಿಯರ್ ಗ್ರಾಫ್ಸ್ ನಮಗೆ ಸಿಗುತ್ತೆ. ಸರಿನಾ? ಯಾವಾಗ ನಾವು ಲಾಗ್ ಸ್ಕೇಲನ್ನು ಅಪ್ಲೈ ಮಾಡ್ತೀವಿ ಎರಡೂ ಕಡೆಯಲ್ಲಿ, ಆಗ ನಮಗೆ ಏನು ಸಿಗುತ್ತೆ, ಸ್ಟ್ರೇಟ್ ಲೈನ್ ಅಥವಾ ಲೀನಿಯರ್ ಗ್ರಾಫ್ ಅಂತ ಸಿಗುತ್ತೆ. ಉದಾಹರಣೆಗೆ ನೋಡಿ, ನಮಗೆ ಗೊತ್ತು S = CA⁴ ಅಂತ ಹೇಳಿ. ಈಗ ನಾವು ಎರಡೂ ಕಡೆಗೆ ಲಾಗ್ ಅನ್ನು ಅಪ್ಲೈ ಮಾಡಿದ್ರೆ ಇಲ್ಲಿ log S = log C CA⁴ ಇದೆಯಲ್ವಾ. ಅಗೇನ್ ಮತ್ತೆ ಲಾಗ್ ಹಾಕಿ ಇಲ್ಲಿ log S = log C ಪ್ಲಸ್ Z log A ಅಂತ ಹೇಳಿ. ಸರಿನಾ? ಈ ಫಾರ್ಮುಲಾವನ್ನು ಕೂಡ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲಿ ಅಗೈನ್ ನಾವು ಈ ಲೀನಿಯರ್ ಗ್ರಾಫ್ ಏನಿದೆ ಅಥವಾ ಸ್ಟ್ರೇಟ್ ಲೇನ್ ಏನಿದೆ ಇದನ್ನು ನಾವು ಮ್ಯಾಥಮೆಟಿಕಲ್ ಈಕ್ವೇಷನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ, y = mx + c. ಇಲ್ಲಿ y ಅಂತ ಹೇಳಿದ್ರೆ ಸ್ಪೀಷೀಸ್ ರಿಚ್ನೆಸ್ ಎಸ್, m ಅಂತ ಹೇಳಿದ್ರೆ ಸ್ಲೋಪ್ ದಟ್ ಈಸ್ Z, x ಅಂತ ಹೇಳಿದ್ರೆ ಲಾಗ್ ಆಫ್ ಏರಿಯಾ, ಹಾಗೆ c ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಅಥವಾ ಲಾಗ್ c. ಸರಿನಾ? ಅಥವಾ ನೀವು ಸಿಗೆ ನಾವು y ಇಂಟರ್ಸೆಪ್ಟ್ ಅಂತ ಹೇಳಿ ಕಲ್ತ್ಕೊಂಡಲ್ವಾ, ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಸರಿನಾ? ಸೊ ಇದು ಒಂದು ರೀತಿಯಾದ ಡಿಸ್ಟ್ರಿಬ್ಯೂಷನ್ ಪ್ಯಾಟ್ರನನ್ನು ನಮಗೆ ತಿಳಿಸ್ಕೊಡುತ್ತೆ. ಅಂತ ಹೇಳಿದ್ರೆ ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ಏರಿಯಾ ಜಾಸ್ತಿ ಆದಂತೆ ಹೆಚ್ಚಾಗ್ತಾ ಹೋಗುತ್ತೆ ಟು ಆನ್ ಎಕ್ಸ್ಟೆಂಟ್ ಅಂತ ಹೇಳಿ. ಸರಿನಾ? ರೈಟ್. ಸೊ ಈಗ ನಾವು ಈ Z ವ್ಯಾಲ್ಯೂ ಬಗ್ಗೆ ಡಿಸ್ಕಸ್ ಮಾಡ್ಬಿಡೋಣ. ಎಕೋಲಾಜಿಸ್ಟ್ಗಳು ಅಂದರೆ ನಮಗೆ ಗೊತ್ತಿರುವಂಥ ಅಂಕಿಅಂಶಗಳನ್ನು ಮಾತ್ರ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈಗ ನಮಗೆ ಎಕೋಲಾಜಿಸ್ಟ್ಗಳು ಡಿಸ್ಕವರ್ ಮಾಡಿರುವಂಥ ಈ Z ವ್ಯಾಲ್ಯೂ ಏನಿದೆಯಲ್ಲ, ಇದು ಸಾಮಾನ್ಯವಾಗಿ 0.1 ಇಂದ 0.2 ನಲ್ಲಿ ಇರುತ್ತೆ, ರೆಗಾರ್ಡ್ಲೆಸ್ ಆಫ್ ದ ಟ್ಯಾಕ್ಸಾನಮಿ ಗ್ರೂಪ್ ಅಥವಾ ರೀಜನ್. ಯಾವುದೇ ಒಂದು ಸ್ಪೀಷೀಸ್ ಗ್ರೂಪನ್ನು ನಾವು ಯಾವುದೇ ಒಂದು ಜೀನಸ್ ಲೆವೆಲನ್ನು ಅಥವಾ ಯಾವುದೇ ಒಂದು ಸ್ಪೀಷೀಸ್ ಲೆವೆಲನ್ನು ನಾವು ಡೈವರ್ಸಿಟಿಯನ್ನು ನಾವು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಯಾವುದಾದ್ರೂ ರೀಜನ್ ಆಗಿರ್ಬೋದು, ಅಲ್ಲಿ ಆ Z ವ್ಯಾಲ್ಯೂ ಏನಿರುತ್ತಲ್ಲ ಅದು ಸಾಮಾನ್ಯವಾಗಿ 0.1 ಇಂದ 0.2 ನಲ್ಲಿ ಇರುತ್ತೆ. ಯಾವಾಗಲಾದರೂ ನಾವು ಲಾರ್ಜ್ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾವನ್ನು ಕನ್ಸಿಡರ್ ಮಾಡಿದ್ರೆ, ಈಗ ನಾನು ಕ್ಯಾಲಿಫೋರ್ನಿಯಾದಲ್ಲಿ ಕಂಡು ಬರುವಂಥ ಬರ್ಡ್ಸ್ಗಳು, ನ್ಯೂಯಾರ್ಕ್ನಲ್ಲಿ ಕಂಡು ಬರ್ತಾ ಇರುವಂಥ ಮೊಲುಸ್ಕನ್ಸು, ಬ್ರಿಟನ್ನಲ್ಲಿ ಕಂಡು ಬರ್ತಾ ಇರುವಂಥ ಪ್ಲಾಂಟ್ಸ್ಗಳನ್ನು ನಾನು ಅರ್ಥ ಮಾಡ್ಕೊಳ್ಳೋದಾದರೆ ಅವುಗಳ Z ವ್ಯಾಲ್ಯೂ ಯೂಶ್ವಲಿ ಬಿಟ್ವೀನ್ 0.1 ಇಂದ 0.2 ಒಳಗಡೆ ಇರುತ್ತೆ. ನಾನೇನಾದರೂ ದೊಡ್ಡ ಲಾರ್ಜ್ ಕಾಂಟಿನೆಂಟನ್ನು ಕನ್ಸಿಡರ್ ಮಾಡಿಕೊಂಡು ನಾನು ಏರಿಯಾ ಮತ್ತು ಸ್ಪೀಷೀಸ್ ರಿಚ್ನೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೇನೆ ಅಂತ ಹೇಳಿದ್ರೆ, ಅದರ ಅರ್ಥ ಅಲ್ಲಿ Z ವ್ಯಾಲ್ಯೂ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ. Z ವ್ಯಾಲ್ಯೂ ಅವಾಗ ಏನಾಗುತ್ತೆ, 0.6 ಇಂದ 1.2ಗೆ ಬರುತ್ತೆ. Z ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಇಂಡಿಕೇಟ್ಸ್ ಸ್ಪೀಷೀಸ್ ರಿಚ್ನೆಸ್ ಈಸ್ ಮೋರ್ ಅಂತ. ಸರಿನಾ? ಈಗ ಇಲ್ಲಿ ಈ ಗ್ರಾಫ್ ನೋಡಿದ್ರಲ್ಲಪ್ಪ, ಈ ಗ್ರಾಫ್ನಲ್ಲಿ ನೀವೇನು ನೋಡಿದ್ರಿ, ಈ ಗ್ರಾಫ್ನಲ್ಲಿ ಇಲ್ಲಿ ಈ ಒಂದು ಈಗ y ಆಕ್ಸಿಸ್ನಲ್ಲಿ ಸ್ಪೀಷೀಸ್ ರಿಚ್ನೆಸ್ ಇದೆ, x ಆಕ್ಸಿಸ್ನಲ್ಲಿ ಏರಿಯಾ ಇದೆ ಅಲ್ವಾ. Z ವ್ಯಾಲ್ಯೂ ಏನಾದರೂ 0.1 ಇಂದ 0.2 ಒಳಗಡೆ ಇದ್ದರೆ ಈ ಗ್ರಾಫ್ ಅನ್ನೋದು ಈ ರೇಂಜ್ನಲ್ಲಿ ಇರುತ್ತೆ. 0.6 ಇಂದ 1.2 ಬಂತು ಅಂತ ಹೇಳಿದ್ರೆ ಹತ್ತಿರ ನಮಗೆ ಈ 45 ಡಿಗ್ರಿ ಆ್ಯಂಗಲ್ನಲ್ಲಿ ಇರುವಂಥ ಒಂದು ಲೀನಿಯರ್ ಗ್ರಾಫ್ ನಮಗೆ ಸಿಗುತ್ತೆ. ಅದಕ್ಕಿಂತಲೂ ಜಾಸ್ತಿ ಇದ್ದರೆ ಈ ಸ್ಲೋಪ್ ಏನಿದೆಯಲ್ಲ, ಈ ಸ್ಲೋಪ್ ತುಂಬ ಸ್ಟೀಪ್ ಆಗ್ತಾ ಬರೋದನ್ನು ನಾವಿಲ್ಲಿ ಗಮನಿಸಬೇಕು. ಆ್ಯಸ್ ದ Z ವ್ಯಾಲ್ಯೂ ಇನ್ಕ್ರೀಸಸ್, ದ ಸ್ಲೋಪ್ ಏನಿದೆಯಲ್ಲ, ಸ್ಲೋಪ್ ಬಿಕಮ್ಸ್ ಸ್ಟೀಪರ್ ಆ್ಯಂಡ್ ಸ್ಟೀಪರ್. ಓಕೆನಾ? ಅದರರ್ಥ Z ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಯಾವಾಗಲಾದರೂ ಲಾರ್ಜ್ ಎಕೋಸಿಸ್ಟಮ್ಸನ್ನು ಅಂದರೆ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಆಗ Z ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗಿರುತ್ತೆ ಅಂಥೇಳಿ ನೀವು ಭಾವಿಸ್ಬೇಕು. ಇಷ್ಟೊಂದು ವೈವಿಧ್ಯತೆ ನಮ್ಮ ಭೂಮಂಡಲದಲ್ಲಿ ಯಾಕಿದೆ? ಏನಕ್ಕೆ ಜೀವ ವೈವಿಧ್ಯತೆ ಏನಾದರೂ ಕಡಿಮೆ ಆಗಿದ್ರೆ ಏನಾಗ್ತಿತ್ತು? ನಾವು ಬದುಕ್ತಾ ಇರಲಿಲ್ವಾ? ಅಥವಾ ಒಂದೇ ಒಂದು ಜೀವಿ ಹುಟ್ಟಿ ಒಂದೇ ಒಂದು ಜೀವಿ ಮಾತ್ರ ಬದುಕೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವಾ? ಪ್ರಶ್ನೆ ಮಾಡಿ ನೋಡೋಣ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ನಿಜವಾಗಲೂ ಈ ಜೀವ ವೈವಿಧ್ಯತೆ ಇಷ್ಟು ವೈವಿಧ್ಯಮಯವಾಗಿ ಯಾಕಿದೆ ಅನ್ನೋದು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆದರೆ ಈ ಜೀವ ವೈವಿಧ್ಯತೆ ಇರೋದ್ರಿಂದಾನೇ ನಾವು ಸಸ್ಟೈನ್ ಆಗ್ತಿರೋದು, ಎಕೋಸಿಸ್ಟಮ್ ಉಳ್ಕೊಂಡಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದರರ್ಥ ಈ ವೈವಿಧ್ಯತೆಯಲ್ಲಿ ಈ ಬಯೋಡೈವರ್ಸಿಟಿನಲ್ಲಿ ಯಾವುದಾದ್ರೂ ಒಂದಷ್ಟು ಪ್ರಾಣಿಗಳು, ಒಂದಷ್ಟು ಪಕ್ಷಿಗಳು ನಶಿಸಿ ಹೋದರೆ, ಸತ್ತು ಹೋದರೆ, ಅದರಿಂದ ಆ ಇಡೀ ಎಕೋಸಿಸ್ಟಮ್ ಅನ್ನೋದು ಇಂಬ್ಯಾಲೆನ್ಸ್ ಆಗುತ್ತೆ, ಇಡೀ ಎಕೋಸಿಸ್ಟಮ್ ಅನ್ನೋದು ಕೆಲವೊಮ್ಮೆ ಕೊಲ್ಯಾಪ್ಸ್ ಆಗಬಹುದು ಕೂಡ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸರಿನಾ? ಸೊ ಒಂದರ್ಥದಲ್ಲಿ ಈ ಡೈವರ್ಸಿಟಿ ಅನ್ನೋದು ಯಾಕಿದೆ ಅಂತ ಹೇಳಿದ್ರೆ, ಒಂದು ಕಮ್ಯುನಿಟಿ ಸ್ಟೇಬಲ್ ಆಗಿ ಬದುಕೋದಕ್ಕೆ, ಒಂದು ಎಕೋಸಿಸ್ಟಮ್ ಸ್ಟೇಬಲ್ ಆಗಿ ಉಳ್ಕೊಳ್ಳೋದಕ್ಕೆ ಈ ವೈವಿಧ್ಯತೆ ತೀರಾ ಅವಶ್ಯಕ ಅಂತ ಹೇಳಿ ನಮಗೆ ಅರ್ಥ ಆಗಿದೆ.
ಸರಿನಾ? ಹೀಗೆ ಒಂದು ಕಮ್ಯುನಿಟಿ ಅಥವಾ ಒಂದು ಪಾಪ್ಯುಲೇಷನ್ ಅನ್ನೋದು ಸ್ಟೇಬಲ್ ಆಗಿದೆ ಅಂತ ನಾವು ಹೇಳಬೇಕು ಅಂತ ಹೇಳಿದ್ರೆ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳಿಲ್ಲಿದೆ, ಅವುಗಳನ್ನು ಅರ್ಥ ಮಾಡ್ಕೊಂಬರೋಣ. ಯಾವುದಾದ್ರೂ ಒಂದು ಕಮ್ಯುನಿಟಿ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ವೇರಿಯೇಷನ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಬಾರ್ದು. ವರ್ಷದಿಂದ ವರ್ಷಕ್ಕೆ ಉಂಟಾಗುವಂಥ ಬದಲಾವಣೆಗಳು, ಅದು ಜೀನ್ನಿಂದ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಕಾರಣಗಳಿಂದ ಆಗಿರ್ಬೋದು, ಆ ವೇರಿಯೇಷನ್ಸ್ಗಳೇನಿದೆಯಲ್ಲ ಅದು ಜಾಸ್ತಿ ಆಗಬಾರ್ದು, ಅಥವಾ ಇಟ್ ಶುಡ್ ನಾಟ್ ಶೋ ಮಚ್ ವೇರಿಯೇಷನ್. ಹಾಗೆ ಯಾವುದಾದ್ರೂ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಎಲ್ಲ ಪಾಪ್ಯುಲೇಷನ್ಸ್ಗಳ ಮೇಲೂ ಕೂಡ, ಎಲ್ಲ ಕಮ್ಯುನಿಟಿ ಮೇಲ್ಗಳೂ ಕೂಡ. ಅದು ಯಾವುದೇ ಫ್ಯಾಕ್ಟರ್ ಆಗಿದ್ರೂ ಅದರಿಂದ ಉಂಟಾಗುವಂತಹ ಎಫೆಕ್ಟ್ಸ್ ಏನಿದೆ, ಡಿಸ್ಟರ್ಬೆನ್ಸಸ್ ಏನಿದೆ, ಅದರಿಂದ ಪಾರಾಗುವಂಥ ಶಕ್ತಿ ಆ ಕಮ್ಯುನಿಟಿಗೆ ಇರಬೇಕು, ಅಥವಾ ಇಟ್ ಶುಡ್ ಹ್ಯಾವ್ ದಟ್ ಕೆಪಾಬಿಲಿಟಿ ಅಥವಾ ರೆಸಿಲಿಯನ್ಸ್ ಟು ಅಕೇಷನಲ್ ಡಿಸ್ಟರ್ಬೆನ್ಸಸ್ ವೆದರ್ ಇಟ್ ಮೈಟ್ ಬಿ ನ್ಯಾಚುರಲ್ ಅಥವಾ ಮ್ಯಾನ್ ಮೇಡ್ ಡಿಸ್ಟರ್ಬೆನ್ಸಸ್. ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸಸ್ ಆಗಿದ್ರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಕಮ್ಯುನಿಟಿಗೆ ಅಥವಾ ಪಾಪ್ಯುಲೇಷನ್ಗೆ ಇರಬೇಕು. ಹಾಗೆ ಇಟ್ ಮಸ್ಟ್ ಬಿ ರೆಸಿಸ್ಟೆಂಟ್ ಟು ಇನ್ವೇಷನ್ಸ್ ಬೈ ಏಲಿಯನ್ ಸ್ಪೀಷೀಸ್. ಯಾವುದೇ ಏಲಿಯನ್ ಸ್ಪೀಷೀಸ್ಗಳು ಬಂದು ಆ ಒಂದು ಹ್ಯಾಬಿಟೆಟನ್ನು ಇನ್ವೇಡ್ ಮಾಡದೇ ಇರೋ ರೀತಿ ತಡೆಯುವಂಥ ಶಕ್ತಿ ಆ ಸ್ಪೀಷೀಸ್ಗೆ ಇರಬೇಕು, ಅಥವಾ ಏಲಿಯನ್ ಸ್ಪೀಷೀಸ್ ಬಂದ್ರೂ ಕೂಡ ಅದರಿಂದ ಪಾರಾಗಿ ತಾನು ಆ ಕಮ್ಯುನಿಟಿ ಸಸ್ಟೈನ್ ಆಗುವಂಥ ಶಕ್ತಿ ಆ ಕಮ್ಯುನಿಟಿಗೆ ಇರಬೇಕು. ಹೀಗಿದ್ರೆ ನಾವು ಒಂದು ಕಮ್ಯುನಿಟಿಯನ್ನು ಸ್ಟೇಬಲ್ ಕಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಆ ಡೈವರ್ಸಿಟಿ ಅನ್ನೋದೇನಿದೆ, ಆ ವೈವಿಧ್ಯತೆ ಅನ್ನೋದೇನಿದೆ, ಇದು ಈ ಕಮ್ಯುನಿಟಿ ಸ್ಟೆಬಿಲಿಟಿಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹೇಗೆ ಮಾಡ್ತಾ ಇದೆ ನಮಗೆ ಗೊತ್ತಿಲ್ಲ, ಬಟ್ ಮಾಡ್ತಾ ಇದೆ, ಸರಿನಾ? ಬಟ್ ಅಗೈನ್ ಈ ಕಮ್ಯುನಿಟಿ ಸ್ಟೆಬಿಲಿಟಿಗೆ ಮತ್ತು ಸ್ಪೀಷೀಸ್ ರಿಚ್ನೆಸ್ಗೆ ಏನಾದರೂ ಸಂಬಂಧ ಇದೆಯಾ ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ಇನ್ನೊಬ್ಬರು ವಿಜ್ಞಾನಿ ತಮ್ಮದೇ ಆದ ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಅವರ ಹೆಸರು ಡೇವಿಡ್ ಟಿಲ್ಮನ್ ಅಂತ ಹೇಳಿ. ಇವರು ಹೊರಗಡೆ ಔಟ್ಡೋರ್ ಪ್ಲಾಟ್ಸ್ಗಳಲ್ಲಿ, ದೊಡ್ಡದಾದ ಪ್ಲಾಟ್ಸ್ಗಳಲ್ಲಿ ನಡೆಸಿದಂಥ ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ ಇವರೇನು ತಿಳ್ಕೊಂಡ್ರು, ಅದು ಕೂಡ ಇವರು ಲಾಂಗ್ ಟರ್ಮ್ ಎಕೋಸಿಸ್ಟಮ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಇವರು ಏನು ಅಧ್ಯಯನ ಮಾಡ್ತಾರೆ, ಕನೆಕ್ಟಿವಿಟಿ ಬಿಟ್ವೀನ್, ಈ ಟ್ರೈಡ್ ಅಬ್ಸರ್ವಿಂಗ್ ದ ಕನೆಕ್ಟಿವಿಟಿ ಬಿಟ್ವೀನ್ ಕಮ್ಯುನಿಟಿ ಸ್ಟೆಬಿಲಿಟಿ ಆ್ಯಂಡ್ ಸ್ಪೀಷೀಸ್ ರಿಚ್ನೆಸ್. ಸ್ಪೀಷೀಸ್ ರಿಚ್ನೆಸ್ಗೆ ಹಾಗೆ ಕಮ್ಯುನಿಟಿ ಸ್ಟೆಬಿಲಿಟಿಗೆ ಏನಾದರೂ ಸಂಬಂಧ ಇದೆಯಾ ಅಂತೇಳಿ ಅರ್ಥ ಮಾಡ್ಕೊಳ್ತಾರೆ. ಅದಾದ ನಂತರ ಅವ್ರು ಏನು ಪ್ರಪೋಸ್ ಮಾಡ್ತಾರೆ, ಯಾವಾಗ ಸ್ಪೀಷೀಸ್ ರಿಚ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ಯಾವಾಗ ಸ್ಪೀಷೀಸ್ ಡೈವರ್ಸಿಟಿ ಅನ್ನೋದು ಅಧಿಕವಾಗಿರುತ್ತೆ, ಆಗ ಇಯರ್ ಟು ಇಯರ್ ಒಂದು ಕಮ್ಯುನಿಟಿನಲ್ಲಿ ಉಂಟಾಗುವಂಥ ವೇರಿಯೇಷನ್ಸ್ಗಳ ಮಟ್ಟ ಕಡಿಮೆ ಆಗಿರುತ್ತೆ ಅಂತ ಹೇಳಿ ಇವರು ನಮಗೆ ತಿಳಿಸ್ಕೊಡ್ತಾರೆ, ಸರಿನಾ? ಹಾಗೆ ಯಾವಾಗ ಡೈವರ್ಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಎಕೋಸಿಸ್ಟಮ್ನಲ್ಲಿ, ಆಗ ಪ್ರೊಡಕ್ಟಿವಿಟಿ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾರೆ, ಸರಿನಾ? ಸೊ ಇನ್ಕ್ರೀಸ್ಡ್ ಡೈವರ್ಸಿಟಿ ಕಂಟ್ರಿಬ್ಯೂಟೆಡ್ ಟು ಹೈಯರ್ ಪ್ರೊಡಕ್ಟಿವಿಟಿ ಅಂತ ಹೇಳಿ ಇವರು ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಈ ಸ್ಪೀಷೀಸ್ ಇಂಪಾರ್ಟೆನ್ಸ್ನ ಕುರಿತಾಗಿ ಇನ್ನೊಂದು ಹೈಪೋಥೆಸಿಸ್ ಇದೆ, ಅದನ್ನು ನಾವು ರಿವೆಟ್ ಪಾಪರ್ ಹೈಪೋಥೆಸಿಸ್ ಅಂತೇಳಿ ಕರಿತೇವೆ. ಅದನ್ನು ಪ್ರಪೋಸ್ ಮಾಡಿದವರು ಪಾಲ್ ಏರ್ಲಿಚ್ ಅಂತೇಳಿ, ಸರಿನಾ? ಸೊ ಇವರು ಏನು ಮಾಡ್ತಾರೆ, ಒಂದು ಅನಾಲಜಿನ ನಮಗೆ ಕೊಡ್ತಾರೆ. ಅನಾಲಜಿನಲ್ಲಿ ಇವರು ಒಂದು ಏರೋಪ್ಲೇನನ್ನು ಒಂದು ಎಕೋಸಿಸ್ಟಮ್ಗೆ ಕಂಪೇರ್ ಮಾಡಿ ರಿವೆಟ್ ಪಾಪರ್ ಹೈಪೋಥೆಸಿಸನ್ನು ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಒಂದು ಎಕೋಸಿಸ್ಟಮ್ ಈಗ ಏರೋಪ್ಲೇನ್ಗೆ ಕಂಪೇರ್ ಮಾಡಿದ್ದಾರೆ, ಎಕೋಸಿಸ್ಟಮ್ನ ಒಂದು ಏರೋಪ್ಲೇನ್ಗೆ ಕಂಪೇರ್ ಮಾಡಿದ್ದಾರೆ. ಆ ಏರೋಪ್ಲೇನ್ನಲ್ಲಿ ಕಂಡುಬರುವಂಥ ರಿವೆಟ್ಸ್ಗಳನ್ನು, ಒಂದು ರೀತಿಯಾದ ಬೋಲ್ಟ್ಸ್ಗಳನ್ನು ನಮ್ಮ ಎಕೋಸಿಸ್ಟಮ್ನಲ್ಲಿ ಕಂಡುಬರುವಂಥ ಸ್ಪೀಷೀಸ್ಗಳಿಗೆ ಕಂಪೇರ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಏನು, ಈಗ ಒಂದು ಎಕೋಸಿಸ್ಟಮ್ ಇದೆ, ಅದನ್ನು ನಾವೀಗ ಇಲ್ಲಿ ಏರ್ಪ್ಲೇನ್ ಆಗಿ ತಗೊಂಡಿದ್ದೇವೆ. ಈ ಏರ್ಪ್ಲೇನ್ಗಳಿಗೆ ಸಾಕಷ್ಟು ಭಾಗಗಳಿರುತ್ತೆ. ಆ ಎಲ್ಲ ಭಾಗಗಳನ್ನು ಕೂಡಿಸಿ ಜೋಡಿಸಿಡೋದಕ್ಕೆ ನಾವು ರಿವೆಟ್ಸ್ಗಳನ್ನು, ನಟ್ಟು ಅಥವಾ ಬೋಲ್ಟ್ಸ್ಗಳನ್ನು ಬಳಸ್ಕೊಳ್ತೇವೆ, ಹೌದಲ್ವಾ? ಸೊ ಹೀಗೆ ಆ ಏರ್ಪ್ಲೇನ್ ಅನ್ನೋದು ಸ್ಟೇಬಲ್ ಆಗಿರಬೇಕು ಅಂತ ಹೇಳಿದರೆ ಈ ರಿವೆಟ್ಸ್ಗಳು ತುಂಬ ಮುಖ್ಯ. ಯಾವುದೋ ಒಂದೋ ಎರಡೋ ರಿವೆಟ್ಸ್ ಬಿದ್ದೋಯ್ತು ಅಂತ ಹೇಳಿದ್ರೆ ಆ ಏರೋಪ್ಲೇನ್ಗೆ ಏನು ಅಂತ ತೊಂದರೆ ಏನಾಗಲ್ಲ, ಸರಿನಾ? ಆದರೆ ಒಂದು 10-20 ಒಂದು 100 ಬಿದ್ದೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ಏರೋಪ್ಲೇನ್ ಸ್ಟೆಬಿಲಿಟಿನ ಕಳ್ಕೊಂಡ್ಬಿಡುತ್ತೆ. ಅದು ಒಂದು ಪಾಯಿಂಟು. ಆಮೇಲೆ ಕೊಲ್ಯಾಪ್ಸ್ ಆಗುತ್ತೆ, ಅದು ಸೆಕೆಂಡರಿ. ಬೈ ಚಾನ್ಸ್ ಯಾವುದಾದ್ರೂ ಒಂದಷ್ಟು ಇಂಪಾರ್ಟೆಂಟ್ ಎಲ್ಲ ರಿವೆಟ್ಸ್ಗಳು ಚೆನ್ನಾಗಿದೆ, ಎಲ್ಲ ಬೋಲ್ಟ್ಸ್ಗಳು ಚೆನ್ನಾಗಿದೆ, ಆದರೆ ಈ ಇಂಜಿನ್ ಪಕ್ಕ ಈ ವಿಂಗ್ಸ್ ಹತ್ರ ಇರೋ ಒಂದಷ್ಟು ರಿವೆಟ್ಸ್ಗಳು ಮಾತ್ರ ಲೂಸ್ ಆಗಿದೆ, ಅವು ಬಿದ್ದೋಗ್ಬಿಡುತ್ತೆ. ಆಗ ಇಷ್ಟೊಂದು ಸ್ಪೀಷೀಸ್ಗಳು, ಇಷ್ಟೊಂದು ರಿವೆಟ್ಸ್ಗಳು ಇದ್ರೂ ಕೂಡ ಬರೀ ಒಂದು 4 ಬಿದ್ದೋಗಿದ್ದಕ್ಕೆ ಆ ಏರ್ಪ್ಲೇನೇ ಅಲುಗಾಡಿ ಹೋಗ್ಬಿಡುತ್ತೆ, ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ, ಹೌದಲ್ವಾ? ಇಲ್ಲಿ ಎಕೋಸಿಸ್ಟಮ್ನಲ್ಲೂ ಹಾಗೇನೆ. ಯಾವಾಗ ಎಕೋಸಿಸ್ಟಮ್ ಅಂತ ನಾವು ಯಾವುದಾದ್ರೂ ಒಂದು ಎಕೋಸಿಸ್ಟಮ್ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಈ ರಿವೆಟ್ಸ್ಗಳ ರೀತಿ ಸಾಕಷ್ಟು ಸ್ಪೀಷೀಸ್ಗಳು ಇರಬೇಕು. ಯಾವುದೋ ಒಂದೋ ಎರಡೋ ಸ್ಪೀಷೀಸ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಂಥ ವ್ಯತ್ಯಾಸ ಏನಾಗಲ್ಲ ಎಕೋಸಿಸ್ಟಮ್ನಲ್ಲಿ, ಸರಿನಾ? ಆದರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಸ್ಪೀಷೀಸ್ಗಳು, ಒಂದು ಎರಡು ಇಂಪಾರ್ಟೆಂಟ್ ಸ್ಪೀಷೀಸ್ಗಳು ಮುಗ್ದೋಯ್ತು ಅಥವಾ ಸತ್ತೋಯ್ತು, ನಶಿಸಿ ಹೋಯ್ತು ಅಂತ ಹೇಳಿದ್ರೆ ಆಗ ಎಕೋಸಿಸ್ಟಮ್ ಅನ್ನೋದು ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ಅಂದರೆ ಬ್ಯಾಲೆನ್ಸನ್ನು ಕಳ್ಕೊಂಡ್ಬಿಡುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಥವಾ
ಕೆಲವು ಒಂದೇ ಸರ್ತಿ ಒಂದು 10-20 ಸ್ಪೀಷೀಸ್ಗಳು ನಶಿಸಿ ಹೋಗ್ಬಿಡ್ತು ಅಥವಾ ನೂರಾರು ಸ್ಪೀಷೀಸ್ಗಳು ನಶಿಸಿ ಹೋಗ್ಬಿಡ್ತು ಅಂತ ಹೇಳಿದ್ರೆ ಆ ಇಡೀ ಎಕೋಸಿಸ್ಟಮ್ ಕೊಲಾಪ್ಸ್ ಆಗೋದನ್ನು ನಾವೆಲ್ಲಿ ಗಮನಿಸಬೇಕು. ಸರಿನಾ? ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಇದೇ ಅನಾಲಜಿನಲ್ಲಿ ನಾವಿಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ, ಯಾವಾಗ ಒಂದೆರಡು ಇಂಪಾರ್ಟೆಂಟ್ ಸ್ಪೀಷೀಸ್ಗಳು, ಒಂದೆರಡು ಇಂಪಾರ್ಟೆಂಟ್ ರಿವೆಟ್ಸ್ಗಳು ಬಿದ್ದು ಹೋಗುತ್ತವೋ ಆಗ ಆಬ್ವಿಯಸ್ಲಿ ಆ ಇಂಪ್ಯಾಕ್ಟ್ ಅನ್ನೋದು ಬೇಗ ಕಾಣಿಸುತ್ತೆ ಏರೋಪ್ಲೇನ್ನ ಮೇಲೆ. ಅದೇ ರೀತಿ ಯಾವ ಒಂದೆರಡು ಸ್ಪೀಷೀಸ್ಗಳು ಹೋದರೆ ಅಥವಾ ಯಾವ ಒಂದೆರಡು ಸ್ಪೀಷೀಸ್ಗಳನ್ನು ನಾವು ರಿಮೂವ್ ಮಾಡಿದ್ರೆ ಅಥವಾ ಅವುಗಳನ್ನು ಯಾವ ಒಂದೆರಡು ಸ್ಪೀಷೀಸ್ಗಳು ನಶಿಸಿ ಹೋದರೆ ಆ ಇಡೀ ಎಕೋಸಿಸ್ಟಮ್ ಅನ್ನೋದು ಅಲುಗಾಡುತ್ತೋ ಅಂಥ ಸ್ಪೀಷೀಸ್ಗಳನ್ನು ನಾವು ಕೀ ಸ್ಟೋನ್ ಸ್ಪೀಷೀಸ್ಗಳು ಅಂತ ಹೇಳಿ ಗುರುತಿಸ್ತೇವೆ. ಓಕೆನಾ? ದೋಸ್ ಸ್ಪೀಷೀಸ್ ವಿಚ್ ಆರ್ ಹ್ಯಾವಿಂಗ್ ಕ್ರಿಟಿಕಲ್ ರೋಲ್ ಆನ್ ಅನ್ ಎಕೋಸಿಸ್ಟಮ್. ಒಂದು ಎಕೋಸಿಸ್ಟಮ್ನ ಮೇಲೆ ಪ್ರಭಾವ ಬೀರುವಂತಹ ಸ್ಪೀಷೀಸ್ಗಳೇನಿದೆ ಅವುಗಳಿಲ್ಲ ಅಂತ ಹೇಳಿದ್ರೆ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಅನ್ನೋಂಥ ಒಂದಷ್ಟು ಇಂಪಾರ್ಟೆಂಟ್ ಸ್ಪೀಷೀಸ್ಗಳೇನಿದೆ ಅವುಗಳನ್ನು ನಾವು ಕೀ ಸ್ಟೋನ್ ಸ್ಪೀಷೀಸ್ಗಳಾಗಿ ವಿಂಗಡಿಸ್ತೇವೆ. ಸ್ಪೀಷೀಸ್ ವಿಚ್ ಪ್ಲೇಸ್ ಕ್ರಿಟಿಕಲ್ ಆ್ಯಂಡ್ ಪೈವೋಟಲ್ ರೋಲ್ ಇನ್ ಫಂಕ್ಷನಿಂಗ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಅನ್ ಎಂಟೈರ್ ಎಕೋಸಿಸ್ಟಮ್. ಸರಿನಾ? ಇದ್ರ ಬಗ್ಗೆ ಕೂಡ ನಾವು ಕಲ್ತ್ಕೊಂಡಿದ್ವಿ ನಮ್ಮ ಹಿಂದಿನ ಚಾಪ್ಟರ್ನಲ್ಲಿ. ಸರಿನಾ? ಪಿಸಾಸ್ಟರ್ ಅಂತ ಹೇಳಿ ಕರೆಯುವಂಥ ಒಂದು ದೊಡ್ಡ ಪ್ರಿಡೇಟರ್, ಅದು ಸ್ಟಾರ್ ಫಿಶ್ ಪ್ರಿಡೇಟರ್, ಅದನ್ನು ಎಕ್ಸ್ಪೆರಿಮೆಂಟಲ್ಲಿ ರಿಮೂವ್ ಮಾಡಿದಾಗ ಏನಾಯಿತು, ಅಲ್ಲಿ ಅದರಿಂದಾಗಿ ಸುಮಾರು ಒಂದು 10 ಇನ್ವರ್ಟಿಬ್ರೇಟ್ ಸ್ಪೀಷೀಸ್ಗಳು ನಶಿಸಿ ಹೋಯಿತು ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಹೌದಲ್ವಾ? ಸೊ ಆ ರೀತಿಯಾಗಿ ಇಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಸ್ಪೀಷೀಸ್ ಆ ಎಕೋಸಿಸ್ಟಮ್ನ ಸ್ಟೆಬಿಲಿಟಿಯನ್ನು ಕಾಪಾಡ್ತಾ ಇದೆಯೋ ಅದನ್ನು ನಾವೀಗ ಕೀ ಸ್ಟೋನ್ ಸ್ಪೀಷೀಸ್ ಆಗಿ ಗುರುತಿಸ್ತಾ ಇದ್ದೀವಿ. ಸರಿನಾ? ಹಾಗೆ ಈಗ ಬಯೋಡೈವರ್ಸಿಟಿ ನಮ್ಗೆ ಗೊತ್ತು, ನಮ್ಮ ಬಯೋಡೈವರ್ಸಿಟಿ ನಶಿಸಿ ಹೋಗ್ತಾ ಇದೆ ಅಂಥೇಳಿ. ಸಾಕಷ್ಟು ನಶಿಸಿ ಹೋಗಿದೆ, ಸಾಕಷ್ಟು ಲಾಸ್ ಆಗಿದೆ, ಇನ್ನೂ ಕೂಡ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಈ ಲಾಸ್ ಆಫ್ ಬಯೋಡೈವರ್ಸಿಟಿ ವಿಷಯಕ್ಕೆ ಬಂದಾಗ, ಬಯೋಡೈವರ್ಸಿಟಿ ನಾಶ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು? ಸ್ವಾಭಾವಿಕ ಕಾರಣಗಳು ಇರಬಹುದು, ಮ್ಯಾನ್ ಮೇಡ್ ರೀಸನ್ಸ್ಗಳು ಇರಬಹುದು, ಮನುಷ್ಯನಿಂದ ಆಗ್ತಿರುವಂಥ ರೀಸನ್ಸ್ಗಳು ಕಾರಣಗಳು ಇರಬಹುದು. ಸರಿನಾ? ಬಟ್ ಮುಖ್ಯವಾಗಿ ಮನುಷ್ಯ ಯಾವಾಗ ಕಾಲನೀಸ್ಗಳನ್ನು ಶುರು ಮಾಡ್ದ ಆ ಸಂದರ್ಭದಿಂದ ಸಾಕಷ್ಟು ಜೀವಿಗಳು ನಮ್ಮ ಭೂಮಂಡಲದಿಂದ ಕಣ್ಮರೆಯಾಗಿ ಹೋಗ್ಬಿಟ್ಟಿದೆ, ನಶಿಸಿ ಹೋಗ್ಬಿಟ್ಟಿದೆ, ಎಕ್ಸ್ಟೆಂಟ್ ಆಗಿ ಹೋಗ್ಬಿಟ್ಟಿದೆ. ಅದರ ಜೊತೆಗೆ ಜೀವಿಗಳಂತ ಹೇಳಿದ ತಕ್ಷಣ ಇವು ಪ್ರಾಣಿಗಳು ಅಂತ ಅಂದ್ಕೊಳ್ಬಾರ್ದು. ಪ್ರಾಣಿ, ಪಕ್ಷಿ ಎಲ್ಲ ಇದೆ. ಸರಿನಾ? ಸಸ್ಯಗಳೂ ಕೂಡ ಇದೆ. ಹೌದಾ? ಸೊ ನಾವೀಗ ಕಾಲನೀಸ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ವಾಭಾವಿಕವಾಗಿ ನಾವು ನಮ್ಮ ಜಾಗವನ್ನು ವಿಸ್ತಾರ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕಾಡನ್ನು ಕಡಿತೇವೆ. ಕಾಡನ್ನು ಕಡಿದ್ರೆ ಅಲ್ಲಿ ಡಿಪೆಂಡ್ ಆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ದಂಥ ಪಕ್ಷಿಗಳು ಕೂಡ ಸತ್ತು ಹೋಗುತ್ತೆ, ಆ ಸಸ್ಯದ ಮೇಲೆ ಡಿಪೆಂಡ್ ಆಗಿದ್ದಂಥ ಪ್ರಾಣಿಗಳು ಕೂಡ ಸತ್ತು ಹೋಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ಗೊತ್ತಿಲ್ಲದಂಗೆ ನಾವು ಎಷ್ಟೋ ಸ್ಪೀಷೀಸ್ಗಳ ಮಾರಣ ಹೋಮಕ್ಕೆ ಕಾರಣ ಆಗೋಗ್ಬಿಟ್ಟಿರ್ತೀವಿ. ಸೊ ಹೀಗೆ ಹ್ಯೂಮನ್ ಬೀಯಿಂಗ್ಸ್ ಯಾವಾಗ ಟ್ರಾಪಿಕಲ್ ಪೆಸಿಫಿಕ್ ಐಲ್ಯಾಂಡ್ಸ್ಗಳನ್ನಾಗ ಕಾಲನೈಸ್ ಮಾಡಲಿಕ್ಕೆ ಶುರು ಮಾಡಿದ್ರು ಆಗಿಂದಾನೇ ಸುಮಾರು 2000 ಬರ್ಡ್ ಸ್ಪೀಷೀಸ್ಗಳು ಈಗಾಗಲೇ ಅಲ್ಲಿದ್ದಂಥ 2000 ಬರ್ಡ್ ಸ್ಪೀಷೀಸ್ಗಳು ಈಗಾಗಲೇ ನಶಿಸಿ ಹೋಗ್ಬಿಟ್ಟಿದೆ. ಒಂದಷ್ಟು ಉದಾಹರಣೆಗಳನ್ನು ನೋಡ್ಬಿಡೋಣ. ಈ ಯಾವುದೇ ಒಂದು ಸ್ಪೀಷೀಸ್ ಡೇಂಜರ್ನಲ್ಲಿದೆ ಅಥವಾ ಥ್ರೆಟ್ನಲ್ಲಿ ಎಕ್ಸ್ಟೆಂಟ್ ಆಗಿದೆ ಅಥವಾ ಥ್ರೆಟನ್ ಅಥವಾ ತುಂಬ ಡೇಂಜರ್ ಕಂಡೀಷನ್ ಥ್ರೆಟನ್ಡ್ ಆಗಿದೆ ಅಂತ ಹೇಳಿದ್ರೆ ಆ ಜೀವಿಗಳ ಆ ಥ್ರೆಟನ್ಡ್ ಸ್ಪೀಷೀಸ್ಗಳ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿಕ್ಕೆ IUCN ಅವರು ರೆಡ್ ಡೇಟಾ ಬುಕ್ಕನ್ನು ಅವರು ಮೇಂಟೈನ್ ಮಾಡ್ತಾರೆ. ರೆಡ್ ಲಿಸ್ಟ್ನಲ್ಲಿ ಅವರು ಎಲ್ಲ ಸ್ಪೀಷೀಸ್ಗಳ ಇನ್ಫಾರ್ಮೇಷನನ್ನು ಇಟ್ಕೊಂಡಿರ್ತಾರೆ. ಸರಿನಾ? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಥೇಳಿ. ಸೊ ಈ IUCN ರೆಡ್ ಲಿಸ್ಟ್ನ ಪ್ರಕಾರ ಇದುವರೆಗೆ ಸುಮಾರು 500 ವರ್ಷಗಳ ಹಿಂದಿನ ಡೇಟಾವನ್ನು ಇಲ್ಲಿ ಕೊಡ್ತಾ ಇರೋದು. ಸುಮಾರು 500 ವರ್ಷಗಳಿಂದ ಕಳೆದ 500 ವರ್ಷಗಳಲ್ಲಿ 784 ಸ್ಪೀಷೀಸ್ಗಳು, ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ನಶಿಸಿ ಹೋಗಿದೆ ಅಂಥೇಳಿ ನಮ್ಮ ರೆಡ್ ಲಿಸ್ಟ್ನಲ್ಲಿ ನಮಗೆ ದಾಖಲೆಗಳು ಸಿಗುತ್ತೆ. ಅದರಲ್ಲಿ 338 ವರ್ಟಿಬ್ರೇಟ್ಸ್ ಇದೆ, 87 ಪ್ಲಾಂಟ್ಸ್ ಇದೆ, 339 ಇನ್ವರ್ಟಿಬ್ರೇಟ್ಸ್ ಇದೆ. ಸೊ ಹೀಗೆ ಯಾವುದಾದ್ರೂ ಒಂದು ಸ್ಪೀಷೀಸ್ ಥ್ರೆಟನ್ಡ್ ಆಗಿದೆ ಅಥವಾ ಎಕ್ಸ್ಟಿಂಕ್ಷನ್ ಅನ್ನೋ ಭಯದಲ್ಲಿದೆ ಅಂತ ಹೇಳಿದ್ರೆ ಆ ಎಲ್ಲ ಸ್ಪೀಷೀಸ್ಗಳ ಇನ್ಫಾರ್ಮೇಷನ್ ಅನ್ನೋದು ನಮ್ಮಲ್ಲಿ ಸಿಗುತ್ತೆ. IUCNನ ರೆಡ್ ಲಿಸ್ಟ್ನಲ್ಲಿ, ರೆಡ್ ಡೇಟಾ ಬುಕ್ನಲ್ಲಿ ಸಿಗುತ್ತೆ. ಸರಿನಾ? ಇಲ್ಲಿ ಆ ನಶಿಸಿ ಹೋಗಿರುವಂಥ ಒಂದಷ್ಟು ಉದಾಹರಣೆಗಳಿದೆ ನೋಡಿ. ಇವೆಲ್ಲವುಗಳು ಕೂಡ ರೀಸೆಂಟ್ ಎಕ್ಸ್ಟೆನ್ಷನ್ಸ್ಗಳು. ಮಾರಿಷಸ್ನಲ್ಲಿದ್ದಂಥ ಡೋಡೋ, ಅಗೈನ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಭಾಗದಲ್ಲಿ ಯಾವ ಪ್ರಾಣಿ ಕಂಡು ಬರ್ತಾ ಇತ್ತು ಅಂತ ಹೇಳಿ. ಆಫ್ರಿಕಾದ ಕ್ವಾಗಾ, ಹಾಗೆ ಆಸ್ಟ್ರೇಲಿಯಾದ ಥೈಲಸಿನ್, ಹಾಗೆ ರಷ್ಯಾದ ಸ್ಟೆಲ್ಲರ್ಸ್ ಸೀಕೌ, ಮತ್ತು ಟೈಗರ್ನ ಸಬ್ ಸ್ಪೀಸೀಸ್ಗಳು ಬಾಲಿ ಟೈಗರ್, ಜಾವನ್ ಟೈಗರ್, ಕ್ಯಾಸ್ಪಿಯನ್ ಟೈಗರ್, ಇವೆಲ್ಲವುಗಳು ಕೂಡ ಇತ್ತೀಚೆಗೆ ನಾಶವಾಗಿ ಹೋಗಿರುವಂತಹ ಜೀವಿಗಳು. ಸರಿನಾ? ಕಳೆದ ಅಂದರೆ ಹ್ಯೂಮನ್ ಕಾಲನೈಸೇಷನ್ ಆದ ನಂತರ
ಇತ್ತೀಚೆಗಾಗಿರುವಂತಹ ಒಂದಷ್ಟು ಸ್ಪೀಷೀಸ್ಗಳಿದು. ಸೊ ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ನಾವು ಆಲ್ಮೋಸ್ಟ್ 27 ಸ್ಪೀಷೀಸ್ಗಳು ಕಣ್ಮರೆ ಆಗೋದನ್ನು ನಾವು ವಿಟ್ನೆಸ್ ಮಾಡಿದ್ದೀವಿ ಅನ್ನೋದನ್ನು ನೀವು ಗಮನಿಸಬೇಕು. ಅಂತ ಹೇಳಿದ್ರೆ ರೇಟ್ ಆಫ್ ಬಯೋಡೈವರ್ಸಿಟಿ ಲಾಸ್ ಅನ್ನೋದು ಎಷ್ಟು ವೇಗವಾಗಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಈ ಎಲ್ಲ ಸ್ಪೀಷೀಸ್ಗಳಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಥ್ರೆಟನ್ಡ್ ಆಗಿರುವಂಥ ಒಂದು ಜೀವಿಗಳ ಗುಂಪು ಅಂತ ಹೇಳಿದ್ರೆ ಅದು ಆಂಫಿಬಿಯನ್ಸ್, ಅದಾದ ನಂತರ ಬರ್ಡ್ಸ್, ಅದಾದ ನಂತರ ಮೆಮ್ಮಲ್ಸ್. ಸೊ ಹೀಗೆ ರೆಕಾರ್ಡ್ಸ್ಗಳನ್ನು ನಾವು ಅನಲೈಸಿಸ್ ಮಾಡಿ ನೋಡಿದ್ರೆ ನಮಗಿಲ್ಲಿ ಆಂಫಿಬಿಯನ್ಸ್, ನೀರು ಮತ್ತು ನೆಲದ ಮೇಲೆ ಬದುಕ್ತಾ ಇರುವಂಥ ಎರಡೂ ಕಡೆಗಳಲ್ಲಿ ಬದುಕುವಂಥ ಜೀವಿಗಳೇನಿದೆ ಅವು ಹೆಚ್ಚಿನ ಪ್ರಮಾಣದಲ್ಲಿ ಥ್ರೆಟನ್ಡ್ ಆಗಿದೆ. ಅವುಗಳು ನಶಿಸಿ ಹೋಗುವಂಥ ಹಂತದಲ್ಲಿದೆ. ಕಾರಣ ಎಷ್ಟೇ, ನೆಲ ನಾಶ ಆದರೂ ಅವಕ್ಕೂ ತೊಂದರೆ, ನೀರು ನಾಶ ಆದರೂ ಅವಕ್ಕೆ ತೊಂದರೆ. ಯಾಕಂತ ಹೇಳಿದ್ರೆ ಆಂಫಿಬಿಯನ್ಸ್ಗೆ ಎರಡೂ ಬೇಕೇ ಬೇಕು, ಹೌದಲ್ವಾ? ಈ ಕಾರಣಕ್ಕಾಗಿ ಅದಾದ ನಂತರ ಬರ್ಡ್ಸ್ಗಳು, ಅದಾದ ನಂತರ ಮೆಮ್ಮಲ್ಸ್ಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳಿ ನೀವು ಗಮನಿಸಬೇಕು. ಈಗ ಸುಮಾರು 15,500 ಸ್ಪೀಷೀಸ್ಗಳು ಪ್ರಪಂಚಾದ್ಯಂತ ಎಕ್ಸ್ಟಿನ್ಷನ್ ಅನ್ನೋ ಭಯವನ್ನು ಅವು ಎದುರಿಸ್ತಾ ಇದೆ. ಅದರಲ್ಲಿ 12% ಬರ್ಡ್ ಸ್ಪೀಷೀಸ್ ಇದೆ, 23% ಮೆಮ್ಮಲ್ ಸ್ಪೀಷೀಸ್ ಇದೆ, 32% ಆಂಫಿಬಿಯನ್ಸ್ ಇದೆ, ಮತ್ತು 31% ಪ್ಲಾಂಟ್ಸ್ ಇದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಜಿಮ್ನೋಸ್ಪರ್ಮ್ಸ್ಗಳಿದೆ ಅಂತ ಹೇಳಿ ನೀವು ಗಮನಿಸಬೇಕು. ಸರಿ, ನೋಡಿ ಎಷ್ಟು ಹಂತದಲ್ಲಿ ಈ ಸ್ಪೀಷೀಸ್ ಅನ್ನೋದು, ಅದರ ಜೀವ ವೈವಿಧ್ಯತೆ ಅನ್ನೋದು ಕಡಿಮೆ ಆಗ್ತಾ ಇದೆ ಅಂಥೇಳಿ. ಹಾಗೆ ಭೂಮಿ ಉಗಮ ಆದಾಗಿಂದ ನಾನು ಹೇಳಿದೆಲ್ಲ, ಮ್ಯಾನ್ ಮೇಡ್ ರೀಸನ್ಸ್ ಒಂದಿರಬಹುದು, ನ್ಯಾಚುರಲ್ ರೀಸನ್ಸ್ಗಳು ಒಂದಿರಬಹುದು. ಕಾಡ್ಗಿಚ್ಚಾಗಿರ್ಬೋದು, ಅಥವಾ ಇನ್ಯಾವುದೋ ಕಾರಣ ಆಗಿರಬಹುದು, ಅತಿವೃಷ್ಟಿನೋ ಅನಾವೃಷ್ಟಿನೋ, ಎಕ್ಸ್ಟ್ರೀಮ್ ವೆದರ್ ಚೇಂಜಸ್ ಆಗಿರೋದು, ಅಥವಾ ಈ ರೀತಿಯಾದ ಮಾಸ್ ಎಕ್ಸ್ಟಿಂಕ್ಷನ್ಸ್ಗಳಾಗಿರ್ಬೋದು. ಹೌದಾ? ಮಾಸ್ ಎಕ್ಸ್ಟಿಂಕ್ಷನ್ಸ್ ಅಂತ ಹೇಳಿದರೆ ಯಾವಾಗ ಒಂದು ಎಕೋಸಿಸ್ಟಮ್ನಲ್ಲಿ ಒಂದೋ ಎರಡೋ ಅಲ್ಲ, ನೂರಾರು ಸಾವಿರಾರು ಸ್ಪೀಷೀಸ್ಗಳು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಹೋಗ್ಬಿಡುತ್ತೋ ಅಂಥ ಸಿಚುವೇಶನನ್ನು ನಾವು ಮಾಸ್ ಎಕ್ಸ್ಟಿಂಕ್ಷನ್ ಆಗಿ ಗುರುತಿಸ್ತೇವೆ. Mass extinctions is nothing but what? Disappearance of not just one species but hundreds, but nearly half of the entire species on the earth in a short period is actually called as mass extinction ಅಥವಾ large scale loss of species. ತುಂಬ ಸಿಂಪಲ್ ಆಗಿ ಭೂಮಿ ಉಗಮ ಆದಾಗಿಂದ ಹಿಡಿದು ಇಲ್ಲಿಯವರೆಗೆ ನಾವು ಎಷ್ಟು 4 ಬಿಲಿಯನ್ನಿಂದ ಈ ಕಡೆ ಅಲ್ವಾ, ಆಲ್ಮೋಸ್ಟ್ 5 ಮಾಸ್ ಎಕ್ಸ್ಟಿನ್ಷನ್, ಈ ರೀತಿಯಾದ ಲಾರ್ಜ್ ಸ್ಕೇಲ್ ಎಕ್ಸ್ಟಿನ್ಷನ್ಸ್ಗಳು ಈಗಾಗಲೇ ನಡೆದು ಹೋಗ್ಬಿಟ್ಟಿದೆ. ಮ್ಯೂಟ್ಯೂರ್ಸ್ಗಳಿಂದಾನೋ ಅಥವಾ ಇನ್ಯಾವುದೋ ಕಾರಣದಿಂದಾನೋ ಅಥವಾ ಕ್ಲೈಮ್ಯಾಟಿಕ್ ಕಂಡೀಷನ್ಸಿಂದಾನೋ ಈ ರೀತಿ ಸಾಕಷ್ಟು ರೀಸನ್ಸ್ಗಳಿರಬಹುದು. ಈಗಾಗಲೇ 5 ಮಾಸ್ ಎಕ್ಸ್ಟಿನ್ಷನ್ಸ್ಗಳು ನಡೆದು ಹೋಗ್ಬಿಟ್ಟಿದೆ. ಆದರೆ ಹ್ಯೂಮನ್ ಬೀಯಿಂಗ್ಸ್ ಎವಾಲ್ವ್ ಆಗಿ ಕಾಲನೈಸೇಷನ್ ಮಾಡೋಕ್ಕೆ ಶುರು ಮಾಡಿದ ನಂತರ ಇನ್ನೊಂದು 6th ಮಾಸ್ ಎಕ್ಸ್ಟಿಂಕ್ಷನ್ ನಡೀತಾ ಇದೆ. ಅದು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಎಲ್ಲ 5 ಮಾಸ್ ಎಕ್ಸ್ಟಿಂಕ್ಷನ್ಸ್ಗಳು ಏನಿದೆಯಲ್ಲ ಅದೆಲ್ಲ ತುಂಬ ಕಂಪ್ಯಾರಿಟಿವ್ಲಿ ನಾವು 4 ಬಿಲಿಯನ್ ಅನ್ನೋ ಈ ಏಜ್ಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. 4 ಬಿಲಿಯನ್ ಅನ್ನೋ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮಿಲಿಯನ್ಸ್ಗಳು ಅಷ್ಟು ದೊಡ್ಡದೇನಲ್ಲ ಅಲ್ವಾ? ಆದರೂ ಕೂಡ ಮಿಲಿಯನ್ಸ್ಗಳಲ್ಲಿ ಈಗ 450 ವರ್ಷದ ಹಿಂದೆ ಯಾವುದೋ ಒಂದು ಮಾಸ್ ಎಕ್ಸ್ಟಿಂಕ್ಷನ್ ನಡೆದಿದೆ ಅಂತ ಅಂದ್ಕೊಳ್ಳಿ. 450 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳಿ. ಎಷ್ಟು ಸಾವಿರ ವರ್ಷಗಳಾಯ್ತಲ್ವಾ, ಹೌದಲ್ವಾ? ಹಾಗೆ ಆ ಮಾಸ್ ಎಕ್ಸ್ಟೆನ್ಷನ್ಗಳು ನಡೆಯುವಾಗ ಕೂಡ ಸಾವಿರಾರು ವರ್ಷಗಳ ಸಮಯವನ್ನು ತಗೊಂಡಿದೆ. ಆದರೆ ಕರೆಂಟ್ ಮಾಸ್ ಎಕ್ಸ್ಟೆನ್ಷನ್ ಏನಿದೆಯಲ್ಲ, 6th ಮಾಸ್ ಎಕ್ಸ್ಟೆನ್ಷನ್ ಏನಿದೆಯಲ್ಲ, ಇದು ಆ 5 ಮಾಸ್ ಎಕ್ಸ್ಟೆನ್ಷನ್ಸ್ಗಳಿಗಿಂತ ಸುಮಾರು 100ರಿಂದ 1000 ಪಟ್ಟು ವೇಗವಾಗಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಓಕೆನಾ? ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ದ ರೇಟ್ ಅಟ್ ವಿಚ್ ದ ಸ್ಪೀಷೀಸ್ ಆರ್ ಬಿಕಮಿಂಗ್ ಎಕ್ಸ್ಟೆಂಟ್ ಅಥವಾ ಈ ಬಯೋಡೈವರ್ಸಿಟಿ ಲಾಸ್ ಅನ್ನೋದು 100ಕ್ಕಿಂತ 1000 ಪಟ್ಟು ಹೆಚ್ಚು ವೇಗವಾಗಿ ನಡೀತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಓಕೆನಾ? ಮನುಷ್ಯ ಬರೋದಕ್ಕಿಂತ ಮುಂಚೆ ಇದ್ದಂಥ ಮಾಸ್ ಎಕ್ಸ್ಟೆನ್ಷನ್ಸ್ಗೂ ಈಗ ಮನುಷ್ಯ ಬಂದ ನಂತರ ಇರುವಂಥ ಮಾಸ್ ಎಕ್ಸ್ಟೆನ್ಗೂ ಆಗ್ತಾ ಇರುವಂಥ ಮಾಸ್ ಎಕ್ಸ್ಟಿಂಕ್ಷನ್ಗೂ ಇರುವಂಥ ವ್ಯತ್ಯಾಸ ಇದೇನೆ. ಸರಿನಾ? ಸೊ ಇದು ಹೀಗೆ ನಡೀತಾ ಹೋದರೆ ಎಕಾಲಜಿಸ್ಟ್ಗಳು ಇನ್ನೊಂದು ಎಸ್ಟಿಮೇಷನನ್ನು ಮಾಡಿದ್ದಾರೆ. ಇನ್ನು ಉಳಿದಿರುವಂಥ 100 ವರ್ಷಗಳಲ್ಲಿ ನಮ್ಮ ಭೂಮಿ ಮೇಲಿರುವಂಥ ಜೀವಿಗಳು ಅರ್ಧಕ್ಕರ್ಧ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತ. ಇಲ್ಲಿ ಮುಖ್ಯವಾಗಿ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ ಒಂದು 4 ರೀಸನ್ಸ್ಗಳನ್ನು ನಾವು ಗುರುತಿಸ್ತೇವೆ. ಅವುಗಳನ್ನು ನಾವು ದ ಈವಿಲ್ ಕ್ವಾರ್ಟೆಟ್ ಅಂತ ಹೇಳಿ ಕೂಡ ಕರಿತೇವೆ. ಅದು ಯಾವ್ಯಾವುದು? ಒಂದು ಹ್ಯಾಬಿಟೇಟ್ ಲಾಸ್, ಇನ್ನೊಂದು ಓವರ್ ಎಕ್ಸ್ಪ್ಲಾಯ್ಟೇಷನ್, ಇನ್ನೊಂದು ಏಲಿಯನ್ ಸ್ಪೀಷೀಸ್ ಇನ್ವೇಷನ್, ಹಾಗೆ ಇನ್ನೊಂದು ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳಿ. ಸರಿನಾ? ಸೊ ಇಲ್ಲಿ ಹ್ಯಾಬಿಟೇಟ್ ಲಾಸ್ ಹಾಗೆ ಫ್ರಾಗ್ಮೆಂಟೇಷನ್ ಅಂತ ಹೇಳಿದ್ರೆ ತುಂಬ ಸರಳ. ಜೀವಿಗಳು ಬದುಕ್ತಾ ಇರುವಂಥ ಹ್ಯಾಬಿಟೇಟನ್ನು, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಏನಿದೆಯಲ್ಲ ಅದನ್ನು ನಾವು ಹಾಳು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿದ್ದಂಥ ಜೀವಿಗಳೆಲ್ಲ ನಶಿಸಿ ಹೋಗ್ಬಿಡುತ್ತೆ. ಹೌದಾ? ಅಥವಾ ಕೆಲವೊಮ್ಮೆ ಯಾವುದೋ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಇದೆ, ಆ ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ನಾವು ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕನೋ, ಎಲೆಕ್ಟ್ರಿಕಲ್ ವೈರ್ಸ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕನೋ, ಅಥವಾ ರೇಲ್ ಹಳಿಗಳನ್ನು ಹಾಕೋದ್ರ ಮೂಲಕನೋ ನಾವು ಆ ಇಡೀ ನ್ಯಾಚುರಲ್ ಹ್ಯಾಬಿಟೇಟ್ನ ತುಂಡುಗಳಾಗಿ ಮಾಡ್ತಾ ಇದ್ದೇವೆ. ಇದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ,
ಕೆಲವೊಮ್ಮೆ ಸ್ಪೀಷೀಸ್ಗಳ ಏನೋ ಬೈಫರ್ಗೇಷನ್ ಅಥವಾ ಸ್ಪೀಷೀಸ್ಗಳು ಬೇರೆ ಬೇರೆ ಆಗೋಗ್ಕೊಂಡ್ಬಿಡುತ್ತೆ. ಪ್ರೇ ಒಂದು ಕಡೆ ಆಗ್ಬೋದು, ಪ್ರಿಡೇಟರ್ ಒಂದು ಕಡೆ ಆಗ್ಬೋದು, ಅಥವಾ ಸ್ಪೀಷೀಸ್ ಮಧ್ಯೆ ಸ್ಪೀಷೀಸ್ ಮಧ್ಯೆ ಇಂಟರ್ ರಿಲೇಷನ್ಶಿಪ್ ಇರುತ್ತೆ, ಅದು ಹಾಳಾಗಿ ಹೋಗಬಹುದು. ಹಾಗೆ ಇದರಿಂದ ಅಲ್ಲಿ ಬೇರೆ ಬೇರೆ ರೀತಿಯಾದ ತೊಂದರೆಗಳು ಉಂಟಾಗಬಹುದು. ಸರಿನಾ? ಹಾಗೆ ಯಾವಾಗ ಹ್ಯಾಬಿಟೇಟ್ ಲಾಸ್ ಆಗುತ್ತೆ, ಆಬ್ವಿಯಸ್ಲಿ ಅಲ್ಲಿ ಹ್ಯಾಬಿಟೇಟ್ ಲಾಸ್ನ ಆದ ನಂತರ ಆ ಸಸ್ಯಗಳ ಮೇಲೆ ಅವಲಂಬಿತವಾಗಿದ್ದಂಥ ಜೀವಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ನಶಿಸಿ ಹೋಗ್ಬಿಡುತ್ತೆ. ಹೌದಾ? ಹಾಗೆ ಒಂದು ಹ್ಯಾಬಿಟೇಟ್ ಲಾಸ್ಗೆ ಕಾರಣ ನಾವು ಮಾಡ್ತಾ ಇರೋಂಥ ಡಿಫಾರೆಸ್ಟೇಷನ್, ಜೊತೆಗೆ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಫ್ಯಾಕ್ಟರೀಸ್ಗಳಾಗಿರ್ಬೋದು, ಇವುಗಳಿಂದ ಉಂಟಾಗ್ತಿರುವಂಥ ಧೂಳು ಮತ್ತು ಕೊಳೆ ನೀರು ಎಲ್ಲವನ್ನು ನಾವು ನಮ್ಮ ನ್ಯಾಚುರಲ್ ಹ್ಯಾಬಿಟೇಟ್ಗಳಿಗೆ ಬಿಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ವಾಯುಮಂಡಲದಲ್ಲಿ ಬದುಕ್ತಾ ಇದ್ದಂಥ ಅಂದರೆ ಸಸ್ಯಗಳು ಕೂಡ ಬದುಕಲಿಕ್ಕಾಗ್ತಾ ಇಲ್ಲ, ನೀರಿನಲ್ಲೂ ಕೂಡ ಜೀವಿಗಳು ಬದುಕಲಿಕ್ಕೆ ಆಗ್ತಾ ಇಲ್ಲ, ಭೂಮಿಯ ಮೇಲೆ ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಮಟ್ಟದಲ್ಲಿ ಹ್ಯಾಬಿಟೇಟ್ ಲಾಸ್ ಅನ್ನೋದು ನಡೀತಾ ಇದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಅಮೆಜಾನ್ ರೈನ್ ಫಾರೆಸ್ಟ್, ನಮ್ಮ ಭೂಮಂಡಲದ ಲಂಗ್ಸ್ಗಳು, ಶ್ವಾಸಕೋಶಗಳು ಅಂತ ಹೇಳಿ ಕರಿತವೆ. ಯಾಕಂತ ಹೇಳಿದ್ರೆ ನಮ್ಮ ಭೂಮಂಡಲದಲ್ಲಿ ನಮ್ಮ ಭೂಮಿ ಮೇಲೆ ಉತ್ಪತ್ತಿ ಆಗ್ತಿರುವಂತಹ ಸುಮಾರು 20% ಆಕ್ಸಿಜನನ್ನು ತಂದುಕೊಡ್ತಾ ಇರುವಂಥದ್ದು ನಮಗೆ ಅದೇ ಅಮೆಜಾನ್ ರೈನ್ ಫಾರೆಸ್ಟ್ಗಳು. ಇಂಥ ಅಮೆಜಾನ್ ರೈನ್ ಫಾರೆಸ್ಟ್ಗಳನ್ನು ಸೋಯಾಬೀನ್ ಬೆಳೆಯೋದಕ್ಕೆ, ಬೀಫ್ ಕ್ಯಾಟಲ್ ಬೆಳೆಸೋದಕ್ಕೆ ಕಡಿದು ನಾಶ ಮಾಡಿ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಇದು ಒಂದು ರೀಸನ್ ಆಯಿತು. ಹಾಗೆ ಓವರ್ ಎಕ್ಸ್ಪ್ಲಾಯ್ಟೇಷನ್, ಅವಶ್ಯಕತೆಗಿಂತ ಹೆಚ್ಚಿಗೆ ಹಂಟಿಂಗ್ ನಡೆಸೋದ್ರ ಮೂಲಕ, ಫಸ್ಟ್ ಆಫ್ ಆಲ್ ಹಂಟಿಂಗ್ ನಡೆಸೋದು ನಮಗೆ ಬೇಕಿಲ್ಲ. ಹೌದು, ತುಂಬ ಲಾರ್ಜ್ ಸ್ಪೀಷೀಸ್ ಇರುವಂಥ, ಈಗ ಮೀನುಗಳಲ್ಲಿ ತುಂಬ ಲಾರ್ಜ್ ಸ್ಪೀಷೀಸ್ ಇದೆ. ಯಾವುದನ್ನು ನಾವು ಮೀನನ್ನೇ ತಿನ್ನದೆ ಹೋದರೆ ಆ ಮೀನುಗಳ ಸಂಖ್ಯೆ ಇಡೀ ಸಮುದ್ರ ತುಂಬ ತುಂಬಿಕೊಂಡು ಮತ್ತೆ ಅಲ್ಲಿ ಕೂಡ ಬೇರೆ ಇನ್ಯಾವ ಜೀವಿನೂ ಬದುಕೋಕ್ಕಾಗಲ್ಲ ಅನ್ನೋಷ್ಟು ಮಟ್ಟಕ್ಕೆ ಜಾಸ್ತಿ ಆಗಬಹುದು. ಅದು ಒಂದು ಆಸ್ಪೆಕ್ಟು. ಯಾಕಂತ ಹೇಳಿದ್ರೆ ನಾವು ಇನ್ನೊಂದು ಜೀವಿನ ತಿಂದು ಬದುಕಲೇಬೇಕು, ಆದರೆ ಅವಶ್ಯಕತೆಗಿಂತ ಜಾಸ್ತಿ ನಾವು ಮಾಡಬಾರ್ದು. ಸರಿನಾ? ಹೀಗೆ ಓವರ್ ಎಕ್ಸ್ಪ್ಲಾಯ್ಟೇಷನಿಂದ ಸತ್ತೋದಂಥ ಒಂದಷ್ಟು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಸ್ಟೆಲ್ಲರ್ಸ್ ಸೀ ಕೌ, ಇದನ್ನು ಮಾಂಸಕ್ಕೋಸ್ಕರ ಹಂಟ್ ಮಾಡಿ ಇದನ್ನು ಓವರ್ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಇದು ಕೂಡ ಎಕ್ಸ್ಟಿಂಕ್ಟ್ ಆಗಿ ಹೋಯಿತು. ರಷ್ಯಾದಲ್ಲಿ ಕಂಡು ಬರ್ತಾ ಇದ್ದಂಥ ಒಂದು ಜೀವಿ ಇದು. ಅದಾದ ನಂತರ ಪ್ಯಾಸೆಂಜರ್ ಪಿಜನ್, ಅಮೆರಿಕಾದಲ್ಲಿ ಕಂಡು ಬರ್ತಾ ಇದ್ದಂತಹ ಒಂದು ಪಕ್ಷಿ ಇದು. ಇದನ್ನು ಕೂಡ ಹಂಟ್ ಮಾಡಿ ನಾವು ಎಕ್ಸ್ಟಿಂಕ್ಟ್ ಮಾಡಿದ್ವಿ. ಇತ್ತೀಚೆಗೆ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಮರೈನ್ ಸ್ಪೀಷೀಸ್ ಕೂಡ ನಡೀತಾ ಇದೆ. ಮೀನುಗಳನ್ನು ಹಿಡಿಬೇಕು, ನಾವು ತಿನ್ನಬೇಕು, ಸರಿ, ಅವಶ್ಯಕತೆಗಿಂತ ಹೆಚ್ಚು ಈಗ ನಾವು ತಿನ್ನಲ್ಲ ಮಾಡಲ್ಲ, ಏನು ಮಾಡ್ತೇವೆ, ಎಲ್ಲ ಎಕನಾಮಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ಮೀನುಗಳನ್ನು ಕ್ಯಾಪ್ಚರ್ ಮಾಡಿ ಅವುಗಳನ್ನು ನಾವು ಬಳಸ್ಕೊಳ್ತೇವೆ. ನಾವು ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಫಿಶ್ ಗ್ರೂಪನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ಮಾತ್ರ ಕಮರ್ಷಿಯಲ್ ಇಂಪಾರ್ಟೆಂಟ್ ಫಿಶ್ಗಳನ್ನು ಮಾತ್ರ ನಾವು ಕ್ಯಾಪ್ಚರ್ ಮಾಡೋದ್ರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವುಗಳಿಗೆ ನಾವು ಬೆಳೆಯೋದಕ್ಕೆ ನಾವು ಟೈಮ್ನೇ ಕೊಡ್ತಾ ಇಲ್ಲ, ಅವುಗಳ ಸಂತತಿ ಬೆಳೆಯೋದಕ್ಕೆ ನಾವು ಬಿಡ್ತಾ ಇಲ್ಲ, ಬದಲಿಗೆ ಕಂಡ ತಕ್ಷಣ ನಾವು ಹಿಡ್ಕೊಳ್ತಾ ಇದ್ದೀವಿ. ಹೀಗೆ ಮಾಡಿದ್ರೆ ಏನಾಗುತ್ತೆ, ಮುಂದೆ ನಮಗೆ ಆ ಒಂದು ಸ್ಪೆಸಿಫಿಕ್ ಫಿಶ್ ಸ್ಪೀಷೀಸ್ ಅನ್ನೋದು ಸಿಗೋದಿಲ್ಲ. ಸರಿನಾ? ಅರ್ಥ ಆಗ್ತಿದೆಯಾ? ಟ್ಯೂನಾನೋ ಸಾಲ್ಮನೋ ಈಗ ಯಾವ್ದಾದ್ರು ಒಂದು ಅಂದ್ಕೊಳ್ಳಿ, ಒಂದು ಸ್ಪೆಸಿಫಿಕ್ ಸ್ಪೀಷೀಸ್ ಅಂತ ನನಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಸರಿನಾ? ಓಕೆನಾ? ಸೊ ಅದಾದ ನಂತರ ಏಲಿಯನ್ ಸ್ಪೀಷೀಸ್ ಇನ್ವೇಷನ್, ಅದು ನ್ಯಾಚುರಲ್ ಆಗಾದರೂ ಆಗ್ಬೋದಂದರೆ ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಅಥವಾ ಡೆಲಿಬರೇಟ್ಲಿ ಆದರೂ ಆಗಿರ್ಬೋದು. ಸರಿನಾ? ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಜಾಗದಲ್ಲಿದ್ದಂಥ ಒಂದು ಸ್ಪೀಷೀಸನ್ನು ತಗೊಂಡು ನಾವು ಇನ್ನೊಂದು ಸ್ಪೀಷೀಸ್ಗೆ ಅಂದರೆ ಇನ್ನೊಂದು ಜಾಗಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರಿನಾ? ಈ ಕಾರಣದಿಂದಾಗಿ ಆ ಹೊಸ ಜಾಗದಲ್ಲಿ ಏನಾಗಬಹುದು ಅಂದರೆ, ಅಲ್ಲಿ ನಾವು ಯಾವುದೋ ಒಂದು ಸ್ಪೀಷೀಸನ್ನು ಅದರ ನೇಟಿವ್ ಜಾಗದಿಂದ ತಗೊಬಂದು ಹೊಸ ಜಾಗಕ್ಕೆ ಹಾಕಿದ್ದೀವಿ. ಇದರಿಂದ ಅಲ್ಲಿ ಆ ಜೀವಿ ಬದುಕ್ತಾ ಇದೆ ಸರಿ, ಆದರೆ ಆ ನೇಟಿವ್ ಸ್ಪೀಷೀಸ್ ಇತ್ತಲ್ಲ, ಆ ಜಾಗದಲ್ಲಿ ಮೊದಲಿಂದನೂ ಬದುಕೊಂಡು ಬರ್ತಾ ಇದೆ ಅಂತ ಆ ನೇಟಿವ್ ಸ್ಪೀಷೀಸ್ ಇತ್ತಲ್ಲ, ಅದ್ರ ಮೇಲೆ ಎಫೆಕ್ಟ್ ಉಂಟಾಗ್ಬಿಡುತ್ತೆ. ಸರಿನಾ? ಸೊ ಏಲಿಯನ್ ಸ್ಪೀಷೀಸ್ ಏನಾದರೂ ಸಾಮಾನ್ಯವಾಗಿ ಏಲಿಯನ್ ಸ್ಪೀಷೀಸ್ ಅಂತ ಹೇಳಿದ್ರೆ ತನ್ನ ಸ್ವಾಭಾವಿಕ ಪ್ರದೇಶದಲ್ಲಿ ನ್ಯಾಚುರಲ್ ಆಗಿ ಅಂದರೆ ಒಂದು ಪ್ರದೇಶದಲ್ಲಿ ಸ್ವಾಭಾವಿಕವಾಗಿ ಇಲ್ಲದೇ ಇದ್ದಂಥ ಒಂದು ಜೀವಿಯನ್ನು ನಾವು ಏಲಿಯನ್ ಸ್ಪೀಷೀಸ್ ಅಂತೇಳಿ ಗುರುತಿಸ್ತೇವೆ. ಸರಿನಾ? ಈಗ ನಾನು ಭೂಮಿ ಮೇಲೆ ಮಾತ್ರ ಬದುಕೋದು, ಓಕೆನಾ? ಭೂಮಿನಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಎಲ್ಲಿ ಬದುಕ್ತಾ ಇದ್ದೀನಿ, ಮರಳುಗಾಡಲ್ಲಿ ಬದುಕ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅದು ನನ್ನ ಹ್ಯಾಬಿಟೆಟ್ಟು. ಇನ್ನೊಂದು ಯಾವುದೋ ಜೀವಿ ಇದೆ, ಅದು ಬರೀ ನೀರಿನಲ್ಲಿ ಬದುಕ್ತಾ ಇದೆ ಅಥವಾ ಬರೀ ಲ್ಯಾಂಡ್ನಲ್ಲಿ ಬದುಕ್ತಾ ಇದೆ, ಬಟ್ ಟ್ರಾಪಿಕಲ್ ರೀಜನಲ್ಲಿ ಬದುಕ್ತಾ ಇದೆ, ಅದು ಅದರ ಹ್ಯಾಬಿಟೆಟ್ಟು. ಈಗ ನಾನು ಅದನ್ನು ತೊಗೊಂಡು ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ತೊಗೊಂಡೋಗಿ ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈಗ ಎರಡೂ ಕಡೆ ಇದು ಏಲಿಯನ್ ಸ್ಪೀಷೀಸ್ಗಳಾಗ್ತಾ ಇದೆ. ಹೌದಾ? ನ್ಯಾಚುರಲ್ ಹ್ಯಾಬಿಟೆಟಿಂದ ಬೇರೆ ಇನ್ನೊಂದು ಹ್ಯಾಬಿಟೆಟ್ಗೆ ಹೋಗ್ತಾ ಇದೆ. ಆ ರೀತಿಯಾಗಿ ಕೆಲವೊಮ್ಮೆ ಈ ಏಲಿಯನ್ ಸ್ಪೀಷೀಸ್ಗಳು ಇನ್ವೇಸಿವ್ ಆಗಿರುತ್ತವೆ, ಕೆಲವೊಮ್ಮೆ
ಏನು ತೊಂದರೆ ಕೊಡದೇ ಇರಬಹುದು ಕೂಡ. ಯಾವಾಗ ಇನ್ವೇಸಿವ್ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ಆ ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ಇದ್ದಂಥ ಜೀವಿಗಳ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ಹಾಗೆ ಆ ನ್ಯಾಚುರಲ್ ಸ್ವಾಭಾವಿಕವಾಗಿ ಅಲ್ಲಿದ್ದಂಥ ಜೀವಿಗಳು ಎಕ್ಸ್ಟಿಂಕ್ಟ್ ಆಗೋದಕ್ಕೆ ಕೂಡ ಕಾರಣ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಮೇರಿಕ ಅಂತೀನಿ, ಆಫ್ರಿಕಾದಲ್ಲಿ ಯಾವಾಗ ಪರ್ಚ್ ಮೀನುಗಳನ್ನು ವಿಕ್ಟೋರಿಯಾ ಲೇಕ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದಾಗಿ ಅಲ್ಲಿದ್ದಂತಹ ಶೈಸ್ಲಿಡ್ ಅಥವಾ ಶಿಸ್ಲಿಡ್ ಅಂತ ನಾದರೂ ಕರೀರಪ್ಪ, ಶಿಸ್ಲಿಡ್ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಯಾವಾಗ ಎಕನಾಮಿಕ್ ಕಾರಣಗಳಿಂದಾಗಿ, ಅಂದರೆ ಎಕಾನಮಿಯನ್ನು ಉತ್ತೇಜನಗೊಳಿಸೋದಕ್ಕಾಗಿ ಪರ್ಚ್ ಫಿಶ್ ಮೀನುಗಳನ್ನು ತಗೊಬಂದು ಅಲ್ಲಿ ವಿಕ್ಟೋರಿಯಾ ಲೇಕ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಆದರೆ ವಿಕ್ಟೋರಿಯಾ ಲೇಕ್ನಲ್ಲಿ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಇದ್ದಂಥ ಈ ಶಿಸ್ಲಿಡ್ ಸಣ್ಣ ಸಣ್ಣ ಮೀನುಗಳ ಏನಿದೆಯಲ್ಲ, ಮೀನುಗಳ ಗುಂಪೇನಿದೆಯಲ್ಲ, ಇದು ಅದರಿಂದಾಗಿ ನಶಿಸಿ ಹೋಗ್ಬಿಡುತ್ತೆ. ಸೊ ಅಲ್ಲಿ ಪರ್ಚ್ ಮೀನು ಒಂದು ಇನ್ವೇಸಿವ್ ಸ್ಪೀಷೀಸ್ ಆಯಿತು, ಏಲಿಯನ್ ಸ್ಪೀಷೀಸ್ ಆಯಿತು. ನ್ಯಾಚುರಲ್ ಸ್ಪೀಷೀಸ್ಗಳೆಲ್ಲ ಸತ್ತೋಗ್ಬಿಡ್ತು. ಒಂದು 200 ಶಿಸ್ಲಿಡ್ ಮೀನುಗಳು ಸ್ಪೀಷೀಸ್ಗಳು ಸತ್ತೋಗಿದ್ದನ್ನು ನಾವಿಲ್ಲಿ ಉದಾಹರಣೆಗೆ ಗಮನಿಸಬಹುದು. ಹಾಗೆ ಸದ್ಯ ನಮ್ಮಲ್ಲಿ ನಮ್ಮ ಭಾರತದಲ್ಲೂ ಕೂಡ ಏಲಿಯನ್ ಸ್ಪೀಷೀಸ್ಗಳ ಇನ್ವೇಷನ್ ಅನ್ನೋದು ಸ್ವಾಭಾವಿಕವಾಗಿ ಕಾಣಿಸ್ತಾ ಇದೆ. ಉದಾಹರಣೆಗೆ ಪಾರ್ಥೇನಿಯಂ ಆಗಿರ್ಬೋದು, ಲ್ಯಾಂಟಾನ್ ಆಗಿರ್ಬೋದು. ಇಲ್ಲಿ ನಿಮಗೆ ಪಿಕ್ಚರ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನಾವು ಇದನ್ನೆಲ್ಲ ನಮ್ಮ ಹಳ್ಳಿ ಕಡೆ ರೋಜಾ ಗಿಡ ಅಂತ ಹೇಳಿ ಕರಿತೇವಕ್ಕಪ್ಪ. ಸೊ ಇದು ಬೆಳೀತಾ ಇದೆ, ಎಷ್ಟು ವೇಗವಾಗಿ ಹಬ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇದು ಬೇರೆ ಇದನ್ನು ಯಾವುದು ಪ್ರಾಣಿಗಳು ತಿನ್ನೋಲ್ಲ. ಅದು ಹೂವಾಗಿರ್ಬೋದು ಅಥವಾ ಎಲೆ ಆಗಿರ್ಬೋದು, ಬೇರೆಗಳು ತಿನ್ನಲ್ಲ. ಮುಳ್ಳು ಥರ ಬೇರೆ ಇರುತ್ತೆ, ಅದನ್ನು ತಿನ್ನೋದು ಇಲ್ಲ. ಹೌದಾ, ತಿಂದರೆ ಅದಕ್ಕೆ ಪ್ರಾಣಿಗಳಿಗೆ ಡೈಜೆಸ್ಟ್ ಆಗೋಲ್ಲ, ಏನಾದರೂ ತೊಂದರೆ ಆಗಿಬಿಡುತ್ತೆ. ಇದೇ ರೀತಿಯಾಗಿ ಪಾರ್ಥೇನಿಯಂ ಕೂಡ ಏಲಿಯನ್ ಸ್ಪೀಷೀಸ್, ನಮ್ಮ ದೇಶಕ್ಕೆ ಬಂದಂಥ ಒಂದು ಸ್ಪೀಷೀಸ್ ಇದು. ಅಂದರೆ ಎಲ್ಲೋ ಬೇರೆ ಕಡೆಯಿಂದ ಬಂದಂಥ ಒಂದು ಸ್ಪೀಷೀಸ್. ಎಲ್ಲೆಲ್ಲಿ ಇದು ಬೆಳೆಯುತ್ತೋ, ಎಲ್ಲೆಲ್ಲಿ ಈ ಇನ್ವೇಸಿವ್ ಸ್ಪೀಷೀಸ್ಗಳು ಬೆಳೆಯುತ್ತೋ, ಅಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ಬದುಕ್ತಾ ಇದ್ದಂಥ ಜೀವಿಗಳಿಗೆ ನ್ಯೂಟ್ರಿಯೆಂಟ್ಸು, ಶೆಲ್ಟರು, ವಾಟರು ಸಿಗದೇ ಇರೋ ರೀತಿ ಮಾಡಿಬಿಡುತ್ತೆ. ಅಷ್ಟು ಮಟ್ಟಕ್ಕೆ ಕಾಂಪೀಟ್ ಮಾಡ್ತಾ ಅಲ್ಲಿ ಡೈವರ್ಸಿಟಿಯನ್ನು ಹಾಳು ಮಾಡುವಂಥದ್ದು ಈ ಸ್ಪೀಷೀಸ್ಗಳಿಂದ ಕಾಣಬಹುದು ನಾವು. ಅದೇ ರೀತಿ ವಾಟರ್ ಹೈಸಿಂತ್ ಕೂಡ ತುಂಬ ವೇಗವಾಗಿ ಬೆಳೆಯುವಂಥ ಒಂದು ಸಸ್ಯ. ನೀರಿನಲ್ಲಿರುವಂಥ ಆಕ್ಸಿಜನ್ ಎಳ್ಕೊಂಡ್ಬಿಡುತ್ತೆ. ಇದರಿಂದಾಗಿ ನೀರಿನಲ್ಲಿದ್ದಂಥ ಜೀವ ವೈವಿಧ್ಯತೆ ಹಾಳಾಗೋಗ್ಬಿಡುತ್ತೆ. ಅಲ್ಲಿ ಫಿಶ್ಗಳಿಗೆ ಆಕ್ಸಿಜನ್ ಕೂಡ ಉಳ್ಕೊಳ್ಳೋಲ್ಲ ಆ ಮಟ್ಟಕ್ಕೆ, ಸರಿನಾ? ಹಾಗೆ ಆಫ್ರಿಕನ್ ಕ್ಯಾಟ್ ಫಿಶ್, ಇದನ್ನು ಕೂಡ ಅಕ್ವಾಕಲ್ಚರ್ನಲ್ಲಿ ಬಳಸ್ತಾ ಇದ್ರು. ಯಾವಾಗ ಇದನ್ನು ಬಳಸಿದ್ರು ಅಕ್ವಾಕಲ್ಚರ್ನಲ್ಲಿ, ಅದರಿಂದ ಇಂಡಿಜಿನಸ್ ಕ್ಯಾಟಲ್ ಫಿಶಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದ್ಬಿಡ್ತು. ಸೊ ಈ ರೀತಿಯಾಗಿ ಯಾವಾಗ ಸ್ಪೀಷೀಸ್ಗಳು ಏಲಿಯನ್ಸ್ ಅಂದರೆ ಯಾವುದೋ ಒಂದು ಸ್ಪೀಷೀಸ್ ಇನ್ನೊಂದು ಜಾಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಮ್ಮೆ ಅದು ಇನ್ವೇಸಿವ್ ಆಗಿ ಬದಲಾಗಬಹುದು. ಅದರಿಂದಾಗಿ ನೇಟಿವ್ ಸ್ಪೀಷೀಸ್ಗಳ ಮೇಲೆ ಎಫೆಕ್ಟ್ ಉಂಟಾಗಿ ನೇಟಿವ್ ಸ್ಪೀಷೀಸ್ಗಳು ಸತ್ತು ಹೋಗ್ಬೋದು. ಇದು ಒಂದು ಕಾರಣ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ. ಇನ್ನೊಂದು ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳಿದ್ರೆ, ಯಾವಾಗ ಎರಡು ಜೀವಿಗಳು ಒಂದಕ್ಕೊಂದು ಮ್ಯೂಚುವಲ್ ಬೆನಿಫಿಟ್ಸನ್ನು ಇಟ್ಕೊಂಡು ಎವಾಲ್ವ್ ಆಗಿರುತ್ತವೋ ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸ್ಪೀಷೀಸ್ ಸತ್ತೋದ್ರೆ ಇನ್ನೊಂದು ಸ್ಪೀಷೀಸ್ ಕೂಡ ಸತ್ತು ಹೋಗ್ಬಿಡ್ಬೋದು. ಉದಾಹರಣೆಗೆ ಪ್ಲಾಂಟ್ ಪಾಲಿನೇಟರ್ ಆಗಿರಬಹುದು, ಅಥವಾ ಪ್ರೇ ಪ್ರಿಡೇಟರ್ ಆಗಿರ್ಬೋದು, ಅಥವಾ ಹೋಸ್ಟ್ ಪ್ಯಾರಾಸೈಟ್ ಆಗಿರಬಹುದು. ಹೀಗೆ ಒಂದರ ಮೇಲೆ ಇನ್ನೊಂದು ಅವಲಂಬಿತವಾಗಿ ಬದುಕ್ತಾ ಇರುವಂಥ ಜೀವಿಗಳೇನಿದೆಯಲ್ಲ, ಇವುಗಳಲ್ಲಿ ಯಾವುದಾದ್ರೂ ಒಂದು ಸತ್ತೋದ್ರೆ ಇನ್ನೊಂದು ಜೀವಿ ಕೂಡ ಸತ್ತೋಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದು ಕೂಡ ಒಂದು ಉದಾಹರಣೆ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ. ಹೀಗೆ ಬಯೋಡೈವರ್ಸಿಟಿ ಲಾಸ್ ಆಗ್ತಾಯಿದೆ, ಸರಿ, ನಾಶ ಆಗ್ತಾ ಇದೆ, ಅದನ್ನು ನಾವು ಉಳಿಸ್ಕೊಳ್ಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಯಾವ ಕಾರಣಕ್ಕಾಗಿ ಉಳಿಸ್ಕೊಳ್ಬೇಕು? ಅದಕ್ಕೆ ಒಂದಷ್ಟು ರೀಸನ್ಸ್ಗಳಿದೆ. ನ್ಯಾರೋಲಿ ಯುಟಿಲಿಟೇರಿಯನ್ ರೀಸನ್ಸ್ ಅಂತ ಹೇಳಿ, ಬ್ರಾಡ್ಲಿ ಯುಟಿಲಿಟೇರಿಯನ್ ರೀಸನ್ಸ್ ಅಂತ ಹೇಳಿ, ಎಥಿಕಲ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ, ಸರಿನಾ? ಸೊ ಹೀಗೆ ನ್ಯಾರೋಲಿ ಯುಟಿಲಿಟೇರಿಯನ್ ರೀಸನ್ಸ್ಗಳಂತ ಹೇಳಿದರೆ ಯಾವುದು? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಬೇಕಿರುವಂಥ ಆಹಾರ, ಬಟ್ಟೆ, ಮಾಂಸ, ಮೀನು, ಏನೇನು ಬೇಕಿದೆ, ಔಷಧಿ, ಎಲ್ಲ ಸಾಕಷ್ಟು ವಸ್ತುಗಳನ್ನು ನಾವು ನಮ್ಮ ಪ್ರಕೃತಿಯಿಂದ ಪಡ್ಕೊಳ್ತಾ ಇದ್ದೀವಿ. ಇದು ನಮ್ಗೆ ಆಗ್ತಿರೋ ಎಕನಾಮಿಕಲ್ ಬೆನಿಫಿಟ್ಸ್ ಆಗಿರ್ಬೋದು. ಎಕನಾಮಿಕಲ್ ಬೆನಿಫಿಟ್ಸ್ನ ಜೊತೆಗೆ ಫುಡು, ಆಹಾರ ಎಲ್ಲ ಇದೆ. ಸೊ ಇದು ನ್ಯಾರೋಲಿ ಯುಟಿಲಿಟೇರಿಯನ್ ರೀಸನ್ಸ್ ಆಯಿತು. ಮೆಡಿಸಿನ್ಸ್ಗಳ ವಿಚಾರಕ್ಕೆ ಬಂದರೂ ಕೂಡ ಹಾಗೇನೆ. ನಾವು ಉತ್ಪಾದನೆ ಮಾಡ್ತಿರುವಂಥ ಸಾಕಷ್ಟು ಮೆಡಿಸಿನ್ಗಳಲ್ಲಿ 25% ಮೆಡಿಸಿನ್ಸ್ಗಳಲ್ಲಿ ನಾವು ನ್ಯಾಚುರಲ್ ಆಗಿ ಡಿರೈವ್ ಮಾಡಿರುವಂಥ ಮೆಡಿಸಿನ್ಸ್ಗಳೇ ಇದೆ, ಸರಿನಾ? ದೇರ್ ಆರ್ ಮೋರ್ ದ್ಯಾನ್ 25,000 ಡಿಫ್ರೆಂಟ್ ಪ್ಲಾಂಟ್ ಸ್ಪೀಷೀಸ್ ವಿಚ್ ಆರ್ ಯೂಸ್ಡ್ ಇನ್ ಟ್ರೆಡಿಷನಲ್ ಮೆಡಿಸಿನ್ಸ್. ನಮಗೆ ಗೊತ್ತಿಲ್ದಿರೋ ಇನ್ನೂ ಎಷ್ಟೋ ಪ್ಲಾಂಟ್ ಸ್ಪೀಷೀಸ್ಗಳಿದೆ. ಹಾಗೆ ಅವುಗಳ ಪೊಟೆನ್ಷಿಯಲ್ ಅನ್ನೋದನ್ನು ಕೂಡ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ಹೀಗೆ ಅವುಗಳ ಮಾಲಿಕ್ಯುಲರ್ ಅನಾಲಿಸಿಸು, DNA ಅನಾಲಿಸಿಸ್ ಎಲ್ಲ ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದು? ಅವುಗಳ ಪೊಟೆನ್ಷಿಯಲನ್ನು ಐಡೆಂಟಿಫೈ ಮಾಡಿಕೊಂಡು ನಾವು ಅವುಗಳನ್ನು ಮೆಡಿಸಿನ್ಗೆ ಬಳಸ್ಬೋದು. ಇದನ್ನು ನಾವು ಬಯೋಪ್ರಾಸ್ಪೆಕ್ಟಿಂಗ್ ಅಂತ ಹೇಳಿ ಕರಿತೇವೆ. ಇದು ಒಂದು ಉದಾಹರಣೆ, ಇದು ಒಂದು ರೀಸನ್ ಆಗಿರಬಹುದು. ನಮಗೆ ನಮ್ಮ ಉನ್ನತಿಗೆ ಬೇಕಿರುವಂತಹ ಸಾಕಷ್ಟು ವಿಷಯಗಳನ್ನು ನಾವು ಪ್ರಕೃತಿಯಿಂದನೇ ಪಡ್ಕೊಳ್ತಾ ಇದ್ದೀವಿ, ಸರಿನಾ? ಮೆಡಿಸಿನಲ್ ರೀಸನ್ ಒಂದಾಗಿರ್ಬೋದು.
ಎಕನಾಮಿಕ್ ರೀಸನ್ ಇನ್ನೊಂದಾಗಿರ್ಬೋದು, ಆಹಾರ ಇನ್ನೊಂದಾಗಿರ್ಬೋದು. ಇವೆಲ್ಲ ನ್ಯಾರೋಲಿ ಯುಟಿಲಿಟೇರಿಯನ್ ರೀಸನ್ಸ್. ಈ ಒಂದಷ್ಟು ಸ್ಪೆಸಿಫಿಕ್ ಸೆಗ್ಮೆಂಟ್ಸ್ಗಳಿಗೆ ಒಂದಷ್ಟು ಇಂತಿಷ್ಟು ಕೆಲಸಕ್ಕೆ ಮಾತ್ರ ನಮಗೆ ಉಪಯೋಗ ಆಗ್ತಾಯಿದೆ, ಸರಿ ಒಪ್ಕೊಳ್ಳೋಣ. ಬ್ರಾಡ್ಲಿ ನಮಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ನಮಗೆ ಸಾಕಷ್ಟು ಉದಾಹರಣೆಗೆ ಸಾಕಷ್ಟು ಉಪಯೋಗಗಳಿದೆ ನೇಚರಿಂದ, ಪ್ರಕೃತಿಯಿಂದ. ಅದನ್ನೇ ನಾವು ಬ್ರಾಡ್ಲಿ ಯುಟಿಲಿಟೇರಿಯನ್ ರೀಸನ್ಸ್ಗಳು ಅಂತ ಹೇಳಿ ಗುರುತಿಸ್ತೇವೆ. ಉದಾಹರಣೆಗೆ ಏನು ನಮಗೆ ಸಾಕಷ್ಟು ಇದೆಲ್ಲ ನಮಗೆ ಅವಶ್ಯಕತೆ ಇರೋದೇ ಸರಿನಾ. ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋಕ್ಕಾಗಲ್ಲ. ಸೊ ಈಗ ಆಕ್ಸಿಜನ್ ಪ್ರೊಡಕ್ಷನ್ ಸಾಮಾನ್ಯವಾಗಿ ಯಾರು ಮಾಡ್ತಾ ಇದ್ದಾರೆ? ಸಸ್ಯಗಳು ಮಾಡ್ತಾ ಇದೆ, ಹೌದಲ್ವಾ? ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡ್ತಾ ಇದೆ, ಹೌದಾ? ಅಂತ ಹೇಳಿದರೆ ಒಂದರ್ಥದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಭೂಮಂಡಲದಿಂದ ಕಡಿಮೆ ಮಾಡ್ತಿರೋದು ಸಸ್ಯಗಳೇ, ಆಕ್ಸಿಜನ್ನ ರಿಲೀಸ್ ಮಾಡ್ತಿರೋದು ಸಸ್ಯಗಳೇ. ಹೀಗೆ ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ಹೇಳಿದ್ನಲ್ಲ, 20% ಆಕ್ಸಿಜನ್ ನಮ್ಮ ಭೂಮಿ ಮೇಲೆ ಸಿಂಥಸೈಸ್ ಆಗ್ತಿರುವಂಥ 20% ಆಕ್ಸಿಜನ್ ಅನ್ನೋದು ಅಮೆಜಾನ್ ರೈನ್ ಫಾರೆಸ್ಟ್ಗಳಿಂದನೇ ಬರ್ತಾ ಇದೆ ಅಂತ ಹೇಳಿ, ಹೌದಾ? ಇದನ್ನೇನಾದರೂ ನಾವು ಸಿಂಥಸೈಸ್ ಮಾಡಬೇಕಾಗಿದ್ರೆ, ಅಷ್ಟು ಆಕ್ಸಿಜನನ್ನು ನಾವು ಕಷ್ಟಪಟ್ಟು ಸಿಂಥಸೈಸ್ ಮಾಡಬೇಕಾಗಿತ್ತು ಅಂತ ಹೇಳಿದರೆ ಎಷ್ಟು ಹಣ ಖರ್ಚಾಗ್ತಿತ್ತು, ಹೌದಲ್ವಾ? ಅದಕ್ಕೆ ಎಷ್ಟು ಟೈಮ್ ಬೇಕಿತ್ತು, ಎಷ್ಟು TDS ಆಗಿರೋದು, ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗುತ್ತಾ ನಾವು? ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ನಾವು? ಹಾಗೆ ಪಾಲಿನೇಷನ್ ಏನಾದರೂ ಇಡೀ ಭೂಮಂಡಲದಲ್ಲಿ ನಡೀತಾ ಇರುವಂಥ ಪಾಲಿನೇಷನನ್ನು ನೀವು ಗಮನಿಸಿ. ಪ್ಲಾಂಟ್ಸ್ಗಳು ಪಾಲಿನೇಟರ್ಸ್ಗಳ ಮೂಲಕ, ಅದು ಯಾವುದಾದ್ರೂ ಪಾಲಿನೇಟರ್ ಆಗಿರ್ಬೋದು, ಪಾಲಿನೇಷನ್ ಪ್ರಕ್ರಿಯೆಗೆ ಒಳಪಡ್ತಾ ಇದೆ, ಪ್ರೊಡಕ್ಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಪಾಲಿನೇಟರ್ಸ್ಗಳೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಪಾಲಿನೇಷನ್ ನಾವು ಮಾಡ್ಲಿಕ್ಕಾಗ್ತಿತ್ತಾ? ಎಲ್ಲ ಪ್ಲಾಂಟ್ ಸ್ಪೀಷೀಸ್ಗಳ ಪಾಲಿನೇಷನ್ ನಡೆಸೋಕ್ಕೆ ಸಾಧ್ಯ ಆಗ್ತಿತ್ತಾ? ಅದು ನಮ್ಮ ಕೈಲಿ ಆಗ್ತಿತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಹೌದಾ? ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲ ಪ್ಲಾಂಟ್ಸ್ಗಳನ್ನ ನಾವು ಪಾಲಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಇಟ್ಸ್ ನಾಟ್ ದಟ್ ಈಸಿ ಅಲ್ವಾ? ಆ ಪ್ರಕ್ರಿಯೆಗೆ ನಾವು ಬೆಲೆ ಕಟ್ಟೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅಥವಾ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಆಗಿರ್ಬೋದು. ಈಗ ನಮಗೆ ಪ್ರಕೃತಿಗೆ ನಾವು ಯಾವುದೋ ಒಂದು ಮುಂಜಾನೆನೋ ಸಂಜೆನೋ ಯಾವಾಗಲೂ ನಾವು ನಡ್ಕೊಂಡು ಹೋಗ್ತಾ ಇದೀವಿ, ಒಂದು ಪಾರ್ಕ್ ಹೋಗ್ತಾ ಇದೀವಿ, ಅಲ್ಲಿ ನಮಗೆ ಸಿಗ್ತಾ ಇರುವಂಥ ನೆಮ್ಮದಿ, ಆ ಗಾಳಿ, ಆ ಹಕ್ಕಿಗಳು ಗುಯಿಂಗುಡೋ ಶಬ್ದ ಅಥವಾ ಪಿಸುಗುಡೋ ಶಬ್ದದಿಂದ ಸಿಗುವಂಥ ನೆಮ್ಮದಿ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗತ್ತಾ? ನಮಗೆ ಗೊತ್ತಿಲ್ಲದೇ ಇರೋ ಹಾಗೆ ಸಸ್ಯ ಅಂದರೆ ಈ ಪ್ರಕೃತಿ ನಮಗೆ ಸಾಕಷ್ಟು ಸೇವೆಗಳನ್ನು ಕೊಡ್ತಾ ಇದೆ. ಈ ರೀತಿಯಾದ ಸೇವೆಗಳಿಗೋಸ್ಕರ ನಾವು ಸಸ್ಯ ಅಂದರೆ ಈ ಸಸ್ಯಗಳೆಲ್ಲ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು, ಡೈವರ್ಸಿಟಿಯನ್ನು ಉಳಿಸ್ಕೊಳ್ಬೇಕು. ಅರ್ಥ ಆಗ್ತಿದೆಯಪ್ಪ? ಇದೆಲ್ಲ ಬ್ರಾಡ್ಲಿ ಯುಟಿಲಿಟೇರಿಯನ್ ರೀಸನ್ಸ್ಗಳಾಯಿತು. ಇನ್ನೊಂದು ಎಥಿಕಲ್ ಆರ್ಗ್ಯುಮೆಂಟ್ಸ್ ಇದೆ. ಅದರರ್ಥ ನೋಡಿ, ಪ್ರಪಂಚದಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ಅದರದ್ದೇ ಆದ ಒಂದಷ್ಟು ಇಂಟ್ರಿನ್ಸಿಕ್ ವ್ಯಾಲ್ಯೂಸ್ಗಳಿರುತ್ತೆ. ರೆಗಾರ್ಡ್ಲೆಸ್ ಅದು ಯಾವ ರೋಲ್ ಇದೆ ಏನಿದೆ ಅದೆಲ್ಲ ಸೆಕೆಂಡರಿ. ಅದು ನಮಗೆ ಯೂಸ್ಫುಲ್ ಆಗಿದೆಯೋ ಅಥವಾ ಇಲ್ವೋ, ಆ ಜೀವಿ ಯೂಸ್ಫುಲ್ ಆಗಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಜೀವಿಗೂ ಕೂಡ ಇಲ್ಲಿ ಬದುಕುವಂಥ ಹಕ್ಕಿದೆ. ಹಾಗೆ ಸ್ಪಿರಿಚುವಲಿ ಮತ್ತು ಫಿಲಾಸಫಿಕಲಿ ಎವ್ರಿ ಸ್ಪೀಷೀಸ್ ಹ್ಯಾಸ್ ಎನ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ. ಹಾಗಾಗಿ ನಾವು ಹೇಗೆ ಇಲ್ಲಿ ಬದುಕ್ತಾ ಇದ್ದೀವೋ ಈ ಪ್ರಕೃತಿನಲ್ಲಿ, ನಮ್ಮ ರೀತಿ ಬೇರೆ ಜೀವಿಗಳು ಕೂಡ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಬೇಕು. ಇದು ಒಂದು ರೀಸನ್ ಆಯಿತು, ಎಥಿಕಲ್ ಆರ್ಗ್ಯುಮೆಂಟ್ಸ್, ಸರಿನಾ? ಹಾಗೆ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಲಿಕ್ಕೆ ಎರಡು ರೀತಿಯ ವಿಧಗಳಿದೆ. ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳಿ ಒಂದು, ಎಕ್ಸಿಟು ಕನ್ಸರ್ವೇಷನ್ ಅಂತ ಹೇಳಿ ಒಂದು. ಇನ್ಸಿಟು ಕನ್ಸರ್ವೇಷನಲ್ಲಿ ಸಾಮಾನ್ಯವಾಗಿ ನಾವು ಬಯೋಡೈವರ್ಸಿಟಿಯನ್ನು, ಆ ಡೈವರ್ಸಿಟಿಯನ್ನು ಅದರ ನ್ಯಾಚುರಲ್ ಹ್ಯಾಬಿಟೆಟ್ನಲ್ಲೇ ಕಾಪಾಡ್ಕೊಳ್ತೇವೆ. ಎಕ್ಸಿಟು ಕನ್ಸರ್ವೇಷನ್ ಅಂತ ಹೇಳಿದ್ರೆ ಇಲ್ಲಿ ತನ್ನ ನ್ಯಾಚುರಲ್ ಹ್ಯಾಬಿಟೆಟ್ನಿಂದ ಜೀವಿಗಳನ್ನು ನಾವು ಬೇರೆ ಕಡೆ ತಗೊಂಡು ಬಂದು ಅವುಗಳನ್ನು ಸಂರಕ್ಷಣೆ ಮಾಡ್ತೇವೆ. ಇದು ಎರಡನೇ ರೀತಿ. ಉದಾಹರಣೆಗೆ ಬಯೋಲಾಜಿಕಲ್ ಹಾಟ್ಸ್ಪಾಟ್ಸು, ಪ್ರೊಟೆಕ್ಟೆಡ್ ಏರಿಯಾಸು, ಇದೆಲ್ಲ ಇನ್ಸಿಟು ಕನ್ಸರ್ವೇಷನ್ಗೆ ಉದಾಹರಣೆ. ಆದರೆ ಎಕ್ಸಿಟು ಕನ್ಸರ್ವೇಷನ್ಗೆ ಝೂಲಾಜಿಕಲ್ ಪಾರ್ಕ್ಸು, ಬಾಟನಿಕಲ್ ಗಾರ್ಡನ್ಸು, ಸಫಾರಿ, ಕ್ರಯೋ ಪ್ರಿಸರ್ವೇಷನ್ಸು, ಸೀಡ್ ಬ್ಯಾಂಕ್ಸು, ಇದೆಲ್ಲ ಎಕ್ಸಿಟು ಕನ್ಸರ್ವೇಷನ್ಗೆ ಉದಾಹರಣೆ ಆಗುತ್ತೆ. ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಆನ್ ಸೈಟ್ ಕನ್ಸರ್ವೇಷನ್. ಆ ಜೀವಿ ಇರುವಂಥ ನ್ಯಾಚುರಲ್ ಹ್ಯಾಬಿಟೆಟ್ನಲ್ಲಿ ನಾವು ಅದನ್ನು ಉಳಿಸ್ತಾ ಇದ್ದೀವಿ. ಅದು ಒಂದು ಜೀವಿಯನ್ನು ಉಳಿಸೋದಕ್ಕೆ ಒಂದು ದೊಡ್ಡ ಫಾರೆಸ್ಟನ್ನು ಉಳಿಸುವಂಥದ್ದಾಗಿದ್ರೂ ಆಗಿರಬಹುದು, ಸರಿನಾ? ಹಾಗೆ ಕೆಲವು ಸಂದರ್ಭಗಳಲ್ಲಿ ಎಲ್ಲಿ ಜೀವ ವೈವಿಧ್ಯತೆ ಅನ್ನೋದು ತುಂಬ ಅಧಿಕವಾಗಿರುತ್ತೋ ಅಲ್ಲಿ ಮನುಷ್ಯನ ಹಾವಳಿ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಂಥ ಜೀವ ವೈವಿಧ್ಯತೆ ಜಾಸ್ತಿ ಇರುವಂಥ ಜಾಗಗಳನ್ನು ನಾವು ಬಯೋಲಾಜಿಕಲ್ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು ಅಂತ ಹೇಳಿ ಗುರುತಿಸ್ತೇವೆ. ಹೀಗೆ ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ನಾವು ಸಂರಕ್ಷಣೆ ಮಾಡೋದ್ರಿಂದ ಸಾಕಷ್ಟು ಆಲ್ಮೋಸ್ಟ್ ನಾವು ಬಯೋಡೈವರ್ಸಿಟಿ ಲಾಸ್ ಆಗ್ತಿರುವಂಥ ಪ್ರಮಾಣ ಏನಿದೆ ಅದರಲ್ಲಿ 30% ನಾವು ಕಡಿಮೆ ಮಾಡಿಬಿಡ್ಬೋದು, ಬರೀ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ನಾವು ಕಡಿಮೆ ಕಾಪಾಡಿಕೊಂಡ್ರೆ. ಇಂಥ ಹಾಟ್ಸ್ಪಾಟ್ಸ್ಗಳಲ್ಲಿ ಸಾಮಾನ್ಯವಾಗಿ ನಮಗೆ ಎಂಡಮಿಸಮನ್ನು ಕೂಡ ನಾವು ಗಮನಿಸಬಹುದು. ಎಂಡಮಿಸಮ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸ್ಪೀಷೀಸ್ ಅದೊಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಮಾತ್ರ ಕಂಡು ಬರುತ್ತೆ.
ಸರಿನಾ. ದ ಸ್ಪೆಸಿಫಿಕ್ ಸ್ಪೀಷೀಸ್ ಕನ್ಫೈನ್ ಟು ದಟ್ ರೀಜನ್ ಆ್ಯಂಡ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್, ಇದನ್ನು ನಾವು ಎಂಡಮಿಸಮ್ ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ಎಂಡಮಿಕ್ ಸ್ಪೀಷೀಸ್ಗಳನ್ನು ಕೂಡ ನಾವು ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಲಯನ್ ಟೇಲ್ಡ್ ಮಕಾಕ್, ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿ ಕಂಡುಬರುವಂಥ ಒಂದು ಎಂಡಮಿಕ್ ಸ್ಪೀಷೀಸ್. ಪ್ಯಾಂಡಾ, ರೆಡ್ ಪ್ಯಾಂಡಾ, ಇದು ಹಿಮಾಲಯನ್ನಲ್ಲಿ ಕಂಡುಬರುವಂತಹ ಒಂದು ಎಂಡಮಿಕ್ ಸ್ಪೀಷೀಸ್. ಹೀಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳೇನಿದೆಯಲ್ಲ, ಇವುಗಳನ್ನು ಕಾಪಾಡ್ಕೊಳ್ಳೋದ್ರಿಂದ ನಾವು ಎಕ್ಸ್ಟಿಂಕ್ಷನ್ ನಡೀತಾ ಇದೆಯಲ್ಲ, ಮಾಸ್ ಎಕ್ಸ್ಟಿಂಕ್ಷನ್ ನಡೀತಾ ಇದೆಯಲ್ಲ, ಅದನ್ನು 30% ಕಡಿಮೆ ಮಾಡಬಹುದು. ಮೊದಲು ನಮ್ಮ ಪ್ರಪಂಚದಲ್ಲಿ 25 ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ಗಳಿದ್ವು. ನಂತರ ಹೊಸ 9 ಬಯೋಲಾಜಿಕಲ್ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ಆ್ಯಡ್ ಮಾಡಿ ನಂತರ ಈಗ 34 ಹಾಟ್ಸ್ಪಾಟ್ಗಳನ್ನು ನಾವು ಇಡೀ ವಿಶ್ವದಾದ್ಯಂತ ಗುರುತಿಸ್ತೇವೆ. ಇದರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು, ಇಂಡೋ ಬರ್ಮಾ ರೀಜನ್ಸ್ ಇದೆಯಲ್ಲಪ್ಪ, ಅಲ್ಲಿಯೂ ಕೂಡ ಕಂಡುಬರುವಂಥ ಹಾಟ್ಸ್ಪಾಟ್ಸ್ಗಳನ್ನು ನಾವು ಗುರುತಿಸಬಹುದು. ಸರಿನಾ. ಹಾಗೆ ನಾನಾಗಲೇ ಹೇಳಿದಲ್ಲ, ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳೇನಿದೆಯಲ್ಲ, ಇದು ಇಡೀ ಭೂಮಿಯ 2% ಲ್ಯಾಂಡ್ ಏರಿಯಾವನ್ನು ಕವರ್ ಮಾಡುತ್ತೆ. ಸೊ ಇದನ್ನು ಉಳಿಸ್ಕೊಂಡ್ರೆ 30% ಮಾಸ್ ಎಕ್ಸ್ಟೆನ್ಷನ್ನ ತಡೆದ ಹಾಗೆ, ಹೌದಾ. ಹಾಗೆ ಇನ್ನು ಇನ್ಸಿಟ್ಯೂ ಕನ್ಸರ್ವೇಷನ್ ವಿಷಯಕ್ಕೆ ಬಂದಾಗ, ಅಂದರೆ ನಮ್ಮ ದೇಶದಲ್ಲೂ ಕೂಡ ಡೈವರ್ಸಿಟಿನ ಉಳಿಸ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ರೀತಿಯಾದ ಮೆಜರ್ಮೆಂಟ್ಸ್ಗಳನ್ನು ತೊಗೊಂಡಿದ್ದೀವಿ. ನಮ್ಮಲ್ಲಿ ಸಾಕಷ್ಟು ಎಕೋಲಾಜಿಕಲ್ ಏರಿಯಾಸ್ಗಳನ್ನು ಗುರುತಿಸಿದ್ದೇವೆ. ಉದಾಹರಣೆಗೆ ಬಯೋಸ್ಪಿಯರ್ ಆಗಿರ್ಬೋದು, ನ್ಯಾಚುರಲ್ ಪಾರ್ಕ್ ಆಗಿರಬಹುದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು. ಈ ರೀತಿಯಾಗಿ ಜಿಯೋಗ್ರಫಿಕಲ್ ಏರಿಯಾಗಳನ್ನು ಗುರುತಿಸಿಕೊಂಡು ಅಲ್ಲೆಲ್ಲ ಜೀವಿಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ಸೇಕ್ರೆಡ್ ಗ್ರೂವ್ಸ್ಗಳಂತ ಹೇಳಿ ಕೂಡ ನಾವು ಒಂದಷ್ಟು ರೀಜನ್ಸ್ಗಳನ್ನು ಗುರುತಿಸಿಕೊಳ್ತೇವೆ. ಸ್ಪಿರಿಚುವಲಿ ಅದಕ್ಕೆ ಒಂದಷ್ಟು ರಿಲಿಜಿಯಸ್ ವ್ಯಾಲ್ಯೂವನ್ನು ಕೊಟ್ಟು ಅವುಗಳನ್ನು ದೇವರ ಹೆಸರಿನಲ್ಲಿ ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿ. ಇದನ್ನು ನಾವು ಮೇಘಾಲಯದಲ್ಲಿ ಕಾಣಬಹುದು, ಹಾಗೆ ಅರವಲ್ಲಿ ರಾಜಸ್ಥಾನಲ್ಲಿ ಕಾಣಬಹುದು, ಹಾಗೆ ಮಧ್ಯಪ್ರದೇಶದಲ್ಲಿ ಕಾಣಬಹುದು, ವೆಸ್ಟರ್ನ್ ಘಾಟ್ಸ್ ಆಫ್ ಕರ್ನಾಟಕ, ಹಾಗೆ ಮಹಾರಾಷ್ಟ್ರದಲ್ಲಿ ಕೂಡ ನಾವು ಈ ರೀತಿಯಾದ ಸೇಕ್ರೆಡ್ ಗ್ರೂವ್ಸ್ಗಳನ್ನು ಕಾಣಬಹುದು. ಸೇಕ್ರೆಡ್ ಗ್ರೂವ್ಸ್ಗಳು, ನಾಟ್ ಗ್ರೂಮ್ಸ್, ಸೇಕ್ರೆಡ್ ಗ್ರೂವ್ಸ್. ದೇವರ ಕಾಡು ಅನ್ನೋ ಹೆಸರಿನಲ್ಲಿ ನಾವು ಎಷ್ಟೋ ಕಾಡುಗಳನ್ನು, ಎಷ್ಟೋ ಸ್ಪೀಷೀಸ್ಗಳನ್ನು ನಾವು ಕಾಪಾಡ್ಕೊಳ್ತೇವೆ. ಸರಿನಾ. ಇದು ಒಂದು ರೀತಿಯಾಗಿರ್ಬೋದು. ಅದೇ ಎಕ್ಸಿಟು ಕನ್ಸರ್ವೇಷನ್ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಅನಿಮಲ್ಸ್ಗಳನ್ನು ಅಥವಾ ಪ್ರಾಣಿಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು ಕೂಡ, ಅವುಗಳನ್ನು ತಮ್ಮ ನ್ಯಾಚುರಲ್ ಹ್ಯಾಬಿಟೇಟ್ನಿಂದ ತಗೊಂಡ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಇಟ್ಟು ಸಂರಕ್ಷಣೆ ಮಾಡುವಂಥದ್ದಕ್ಕೆ ನಾವು ಎಕ್ಸಿಟು ಕನ್ಸರ್ವೇಷನ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಝೂಲಾಜಿಕಲ್ ಪಾರ್ಕ್ಸ್ ಅಥವಾ ಝೂ ಆಗಿರ್ಬೋದು, ಬಾಟನಿಕಲ್ ಗಾರ್ಡನ್ಸ್ ಆಗಿರ್ಬೋದು, ಅಥವಾ ಸಫಾರೀಸ್ಗಳಾಗಿರ್ಬೋದು. ಇಲ್ಲಿ ಸಫಾರಿಗಳಲ್ಲಿ ನಾವು ಸಫಾರಿಗಳಂತ ಹೇಳಿದರೆ, ಸಫಾರಿನಲ್ಲಿ ಸಾಮಾನ್ಯವಾಗಿ ಒಂದು ಫೆನ್ಸಿಂಗನ್ನು ಹಾಕಿಬಿಟ್ಟು ಅಲ್ಲಿ ಅನಿಮಲ್ಸ್ಗಳು ಸುತ್ತಾಡೋದಕ್ಕೆ ಬಿಟ್ಟಿರ್ತೇವೆ. ಆದರೆ ಝೂಗೆ ಕಂಪೇರ್ ಮಾಡಿದ್ರೆ ಈ ಸಫಾರೀಸ್ಗಳಲ್ಲಿ ಅನಿಮಲ್ಸ್ಗಳು ಓಡಾಡ್ಕೊಂಡಿರುವಂಥ ಒಂದು ಅವಕಾಶ ಇರುತ್ತೆ. ಆದರೆ ಝೂನಲ್ಲಿ ಕ್ಯಾಪ್ಟಿವೇಷನಲ್ಲಿ ಇಟ್ಟಿರ್ತೀವಿ ಸಾಮಾನ್ಯವಾಗಿ. ಸರಿನಾ. ಇದೆಲ್ಲ ಎಕ್ಸಿಟು ಕನ್ಸರ್ವೇಷನ್ಗೆ ಉದಾಹರಣೆ. ಅದೇ ರೀತಿ ಸಸ್ಯಗಳ ವಿಚಾರಕ್ಕೆ ಬಂದರೆ ಬಾಟನಿಕಲ್ ಗಾರ್ಡನ್ ಒಂದಾಯಿತು. ಹಾಗೆ ಈಗ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳ ಓವಮ್ ಆಗಿರ್ಬೋದು ಅಥವಾ ಜರ್ಮ್ ಸೆಲ್ಸ್ಗಳಾಗಿರ್ಬೋದು, ಸೀಡ್ಸ್ಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಕ್ರಯೋ ಪ್ರಿಸರ್ವೇಷನ್ ಅನ್ನೋ ಇನ್ನೊಂದು ಟೆಕ್ನಿಕ್ನ ಮೂಲಕ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಕ್ರಯೋ ಪ್ರಿಸರ್ವೇಷನಲ್ಲಿ ಲಿಕ್ವಿಡ್ ನೈಟ್ರೋಜನನ್ನು ಬಳಸ್ಕೊಂಡು -196 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಎಗ್ಸ್ಗಳನ್ನು, ಓಮ್ಸ್ಗಳನ್ನು, ಸೀಡ್ಸ್ಗಳನ್ನು, ಹಾಗೆ ಪೋಲನ್ಸ್ಗಳನ್ನು, ಪ್ಲಾಂಟ್ ಟಿಶ್ಯೂಸ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇನ್ನೊಂದು ಸೀಡ್ ಬ್ಯಾಂಕ್ನಲ್ಲಿ ಕೂಡ ಎಲ್ಲ ರೀತಿಯ ಒಂದು ಸ್ಪೀಷೀಸ್, ಅಂದರೆ ಸ್ಪೀಷೀಸ್ನಲ್ಲಿ ಒಂದು ಪ್ಲಾಂಟ್ ಸ್ಪೀಷೀಸ್ನಲ್ಲಿ ಕಂಡುಬರುವಂಥ ಎಲ್ಲ ರೀತಿಯಾದ ವೈಡ್ ವೆರೈಟಿ ಆಫ್ ಸೀಡ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಒಂದು ಜಾಗದಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಳ್ಳೋದು. ಅಲ್ಲಿ ಯಾವುದೇ ರೀತಿಯಾದ ಫಂಗಸ್ಸು ಅಥವಾ ಮಾಯಿಶ್ಚರು ಬರದೇ ಇರೋ ರೀತಿ ನೋಡಿಕೊಂಡು ಟೆಂಪ್ರೇಚರು, ಹ್ಯೂಮಿಡಿಟಿ ಎಲ್ಲವನ್ನು ತುಂಬ ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ ಮಾಡಿಕೊಂಡು ಬೀಜಗಳನ್ನು ನಾವು ಉಳಿಸ್ಕೊಳ್ಳುವಂಥದ್ದು ಇನ್ನೊಂದು ಪದ್ಧತಿ. ಹಾಗೆ ಕನ್ಸರ್ವೇಷನ್ ಅನ್ನೋ ವಿಷಯಕ್ಕೆ ಬಂದಾಗ ಇಲ್ಲಿ ನಮ್ಮ ದೇಶ ಕನ್ಸರ್ವ್ ಮಾಡ್ಕೊಳ್ಬೇಕು, ಬೇರೆ ದೇಶ ಕನ್ಸರ್ವ್ ಮಾಡಬಾರ್ದು, ಅವರು ಡೆವಲಪ್ಡ್ ನೇಷನ್ಸು ಅಥವಾ ಗ್ರೋಯಿಂಗ್ ನೇಷನ್ಸು, ಈ ರೀತಿಯಾಗಿ ವ್ಯತ್ಯಾಸಗಳಿಲ್ಲದೆ ಅವ್ರು ಮಾಡಬೇಕು ಇವ್ರು ಮಾಡಬಾರ್ದು, ಅಥವಾ ನಾನು ಮಾಡಬೇಕು ಇವ್ರು ಮಾಡಬೇಕು ಅನ್ನೋ ಈ ಜಗಳನೇ ಇಲ್ಲದೆ, ಅಥವಾ ಈ ಏನಂತ ಹೇಳಿದ್ರೆ ಬೌಂಡರೀಸೇ ಇಲ್ಲದೆ ಎಲ್ಲರೂ ಸೇರಿ ಮಾಡಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ ಅದು ಬಯೋಡೈವರ್ಸಿಟಿ. ನಮ್ಮ ಪ್ರಕೃತಿನ ನಾವು ಉಳಿಸ್ಕೊಳ್ಬೇಕು. ಅದಕ್ಕೆ ಎಲ್ಲ ದೇಶಗಳು ಕೂಡ ಒಪ್ಕೊಳ್ಬೇಕು, ನಾವೆಲ್ಲರೂ ಕೂಡ ಕಷ್ಟಪಡಬೇಕು, ನಾವೆಲ್ಲರೂ ಕೂಡ ಇದಕ್ಕೆ ನಮ್ಮದೇ ಆದ ಒಂದಷ್ಟು ಸಹಾಯವನ್ನು ಮಾಡಬೇಕು ಕೂಡ. ಅದೇ ಕಾರಣಕ್ಕಾಗಿ ಯುನೈಟೆಡ್ ನೇಷನ್ಸ್ ಅವರು ಅರ್ತ್ ಸಮಿಟನ್ನು 1992ರಲ್ಲಿ ಕಂಡಕ್ಟ್ ಮಾಡಿದರು. ಇದರಿಂದಾಗಿ ಏನಾಯಿತು, ಕ್ಲೈಮೇಟ್ ಚೇಂಜ್ನ ವಿಚಾರವಾಗಿ ಕ್ಯೋಟೋ ಪ್ರೋಟೋಕಾಲ್ ಬಂತು, ನಂತರ ಪ್ಯಾರಿಸ್ ಅಗ್ರಿಮೆಂಟ್ ನಡೀತು. ಇದೆಲ್ಲದರ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ನ್ಯಾಚುರಲ್ ರಿಸೋರ್ಸ್ಗಳನ್ನ ಮಿತಿಯಾಗಿ ಬಳಸ್ಕೊಳ್ಳೋದ್ರ ಮೂಲಕ, ಅದನ್ನು ಉಳಿಸ್ಕೊಳ್ಳೋದ್ರ ಮೂಲಕ, ಸ್ಪೆಸಿಫಿಕಲಿ ನಾನ್ ರಿನ್ಯೂವಬಲ್ ರಿಸೋರ್ಸ್ಗಳನ್ನು ಕಡಿಮೆ ಬಳಸ್ಕೊಂಡು, ಹಾಗೆ
ನಮ್ಮ ಪ್ರಕೃತಿಯ ಮೇಲೆ ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗದೇ ಇರೋ ರೀತಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ಕಡಿಮೆ ಮಾಡಿಕೊಂಡು ಪೊಲ್ಯೂಷನ್ ಆಗದೇ ಇರೋ ರೀತಿ ನೋಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಡಿಫಾರೆಸ್ಟೇಷನ್ ಆಗದೇ ಇರೋದನ್ನು ನೋಡಿಕೊಂಡು ನಾವು ತಡೆ ಹಿಡಿಬೋದು. ಅದರ ಜೊತೆಗೆ 2002ರಲ್ಲಿ ನಡೆದಂಥ ವರ್ಲ್ಡ್ ಸಮಿಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯವಾಗಿ ನಡೆದಂಥ ವರ್ಲ್ಡ್ ಸಮಿಟ್ ಏನಿದೆ, ಇದರಲ್ಲಿ ಸುಮಾರು 190 ಕಂಟ್ರೀಸ್ಗಳು ಬಯೋಡೈವರ್ಸಿಟಿ ಲಾಸನ್ನು 2010 ಒಳಗಡೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಪ್ಲೆಡ್ಜ್ ಮಾಡಿದ್ರು. ಸರಿನಾ? ಇದೊಂದಿಷ್ಟು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಗಿ ಕುರಿತಾಗಿ ನಡೆದಂಥ ಒಂದಷ್ಟು ಅಧಿವೇಶನಗಳು. ಈಗ ನಾನು KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬ ಸಮಯ ಆಯಿತಾ? ತುಂಬ ಬ್ರೀಫಾಗಿ ಬಂದಿದ್ದೀನಿ ಅಥವಾ ಹೆಚ್ಚಿಗೆ ಟೈಮ್ ತೊಗೊಂಡಿಲ್ಲ? ಎಲ್ಲೋ ಒಂದೆರಡು ಕಡೆ ಹೆಚ್ಚಿಗೆ ಟೈಮ್ ತೊಗೊಂಡೆ ಅಲ್ಲ? ಇರಲಿ. 22ರಲ್ಲಿ ಅಂದರೆ KCET 2020ರಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡ್ಬೇಡ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಇನ್ಸಿಟು ಕನ್ಸರ್ವೇಷನ್? ಇನ್ಸಿಟು ಕನ್ಸರ್ವೇಷನಲ್ಲಿ ಯಾವುದಿಲ್ಲ ಅಂತ. ಬಯೋಸ್ಪಿಯರ್ ರಿಸರ್ವೋ ಇನ್ಸಿಟು, ಅದೇ ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ಅದನ್ನು ಜೀವಿಗಳನ್ನು ನಾವು ಸಂರಕ್ಷಣೆ ಮಾಡ್ತೇವೆ. ನ್ಯಾಷನಲ್ ಪಾರ್ಕ್ ಕೂಡ ಇನ್ಸಿಟು. ಸ್ಯಾಂಕ್ಚುರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಇನ್ಸಿಟು, ಅಲ್ಲೇ ಕನ್ಸರ್ವ್ ಮಾಡ್ತಾ ಇದ್ದೀವಿ. ಬಾಟನಿಕಲ್ ಗಾರ್ಡನ್ ಅನ್ನೋದು ಇಲ್ಲಿ ಇನ್ಸಿಟು ಕನ್ಸರ್ವೇಷನ್ ಅಲ್ಲ, ಹಾಗಾಗಿ ಬಾಟನಿಕಲ್ ಗಾರ್ಡನ್ ಎಕ್ಸಿಟು ಕನ್ಸರ್ವೇಷನ್ ಅಲ್ವಾ? ಈಗ ತಾನೇ ತಿಳ್ಕೊಂಡ್ವಿ ಜಸ್ಟ್ ನಾವು. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಪೀಶಿಯೇಷನ್ ಈಸ್ ಜನರಲಿ ಅ ಫಂಕ್ಷನ್ ಆಫ್ ಟೈಮ್. ಹೌದು, ಸ್ಪೀಸಿಯೇಷನ್ ಅನ್ನೋದು ನಿಧಾನವಾಗಿ ಸಮಯದ ಆಧಾರದ ಮೇಲೆ ನಡೆಯುವಂಥ ಒಂದು ಪ್ರಕ್ರಿಯೆ. ಹೌದು. ಟ್ರಾಪಿಕಲ್ ಎನ್ವಿರಾನ್ಮೆಂಟ್ ಈಸ್ ಲೆಸ್ ಸೀಸನಲ್, ರಿಲೇಟಿವ್ಲಿ ಮೋರ್ ಕಾನ್ಸ್ಟೆಂಟ್ ಆ್ಯಂಡ್ ಪ್ರಿಡಿಕ್ಟಬಲ್. ಎಸ್, ಹೌದು. ಸೋಲಾರ್ ಎನರ್ಜಿ ಕಾಂಟ್ರಿಬ್ಯೂಟ್ಸ್ ಟು ಹೈ ಪ್ರೊಡಕ್ಟಿವಿಟಿ. ಆಬ್ವಿಯಸ್ಲಿ. ಟೆಂಪರೇಟ್ regions have remained relatively undisturbed for millions of years. Tropical regions have remained relatively undisturbed, not temperate regions. So ಇಲ್ಲಿ incorrect one, fourth one. Only fourth is the right answer. So that is the incorrect one. In ಬಾಕಿದೆಲ್ಲ ಸರಿ ಇದೆ, ಹೌದಲ್ವಾ? ಕರೆಕ್ಟ್ ಈಕ್ವೇಷನ್ ಡಿಪೆಕ್ಟಿಂಗ್ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್. ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ದು ನಾವು ಫಾರ್ಮುಲಾ ಕಲ್ತ್ಕೊಂಡ್ವಲ್ಲಪ್ಪ. ಏನದು? S is equal to CA⁻Z ಅಂತೇಳಿ. ಅದಕ್ಕೆ ಲಾಗಾರಿದಮ್ ಸ್ಕೇಲನ್ನು ಹಾಕಿದಾಗ ನಾವು ನಮಗೇನು ಸಿಕ್ತು? S is equal to CA⁻Z ತಾನೆ. ಸ್ಪೀಷೀಸ್ ರಿಚ್ನೆಸ್ ಇಸ್ ಈಕ್ವಲ್ ಟು ಏರಿಯಾ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಲ್ವಾ? ಸೊ ಇದಕ್ಕೆ ನಾವು ಲಾಗ್ ಹಾಕಿದ್ಮೇಲೆ ಏನಾಯಿತು? ಲಾಗ್ ಎಸ್ ಎಲ್ಲಿದೆ ನೋಡಿ. ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝಡ್ ಲಾಗ್ ಎ. ಸಿಂಪಲ್. ಓಕೆನಾ? ರೈಟ್. ಇನ್ನೊಂದು ಕಾಲಮ್ 1 ಕಾಲಮ್ 2ಗೆ ಮ್ಯಾಚ್ ಮಾಡಿ ಅಂತ ಹೇಳಿ. ನ್ಯಾರೋಲಿ ಯುಟಿಲಿಟೇರಿಯನ್ ಏನು? ಫೂಡು ಮತ್ತು ಮೆಡಿಸನ್ನು. ಅಟ್ಲೀಸ್ಟ್ ಎಲ್ಲಿದೆ ನೋಡಿ? ಫೂಡು, ಮೆಡಿಸನ್ನು, ಎಕನಾಮಿಕ್ ಎಲ್ಲಿದೆ? ರಿಸೀವಿಂಗ್ ಬೆನಿಫಿಟ್ಸ್ ಲೈಕ್ ಫುಡ್, ಮೆಡಿಸನ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. 1A is equal to 3. ಸರಿನಾ? ಎಲ್ಲಿದೆಯಪ್ಪ? A is equal to 3. 3 ಆಪ್ಷನ್ ಇದೆ ನಮಗೆ. ಇದನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾಯಿತು, ಹೌದಾ? ಬ್ರಾಡ್ಲಿ ಯುಟಿಲಿಟೇರಿಯನ್ ರೀಸನ್ಸು. ಬ್ರಾಡ್ಲಿ ಅಂತ ಹೇಳಿದ್ರೆ ಎಕೋಸಿಸ್ಟಮ್ ಕೊಡ್ತಾ ಇರುವಂಥ ಸರ್ವಿಸಸ್ಗಳಿಗೋಸ್ಕರ ನಾವು ಅದನ್ನು ಕಾಪಾಡಬೇಕು. B is equal to 1 ಎಲ್ಲಿದೆ ನೋಡಿ? B is equal to 1. ಆಪ್ಷನ್ ಸಿ ಸಿಕ್ಬಿಡ್ತು. ಆಪ್ಷನ್ ಸಿ. ಮತ್ತು ಎಥಿಕಲ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಿದ್ರೆ ಎವ್ರಿ ಸ್ಪೀಷೀಸ್ has an intrinsic value and moral duty to pass our biological legacy. ಅಂದರೆ ನಮ್ಮ ಜನರೇಷನ್ ಅಲ್ಲದೆ ಕೂಡ ಮುಂದಿನ ಪೀಳಿಗೆ ಕೂಡ ಎಲ್ಲ ಸಿಗ್ತಾ ಹೋಗಬೇಕು ಅಲ್ವಾ? 21ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ex situ ಕನ್ಸರ್ವೇಷನ್. ಕ್ರಯೋಪ್ರಿಸರ್ವೇಷನ್ ಆಫ್ ಗ್ಯಾಮೆಟ್ಸ್. ಅಡ್ವಾನ್ಸ್ಡ್ ex situ ಕನ್ಸರ್ವೇಷನ್ ಇನ್ಕ್ಲೂಡ್ಸ್ ಕ್ರಯೋಪ್ರಿಸರ್ವೇಷನ್ ಆಫ್ ಗ್ಯಾಮೆಟ್ಸ್. ಎಸ್. ಪ್ಲಾಂಟ್ ಟಿಶ್ಯೂ ಕಲ್ಚರ್ ಮೆಥಡ್. ಎಸ್. ಸೀಡ್ ಬ್ಯಾಂಕ್. ಎಸ್. ಇನ್ವಿಟ್ರೋ ಫರ್ಟಿಲೈಸೇಷನ್. ಎಸ್. ಅಂತ ಹೇಳಿದ್ರೆ ಈಗ ನೋಡಿ, ಇನ್ವಿಟ್ರೋ ಫರ್ಟಿಲೈಸೇಷನಲ್ಲಿ ಸಾಮಾನ್ಯವಾಗಿ ನಾವು 2 ಸ್ಪೀಷೀಸ್ಗಳ ಗ್ಯಾಮೆಟ್ಸ್ಗಳನ್ನು ಹೊರಗಡೆ ತಗೊಂಡು ಸ್ಟೋರ್ ಮಾಡಿ ಅಲ್ಲಿ ಫರ್ಟಿಲೈಸ್ ಮಾಡಿ ಒಂದು ಜೀವಿಯನ್ನು ನಾವು ಝೈಗೋಟನ್ನು ಫಾರ್ಮ್ ಮಾಡ್ತಾ ಇದ್ದೀವಿ. ಅದಾದ ನಂತರ ತನ್ನ ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ಹಾಕಿ ಬಿಡ್ತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಿ ಏನಾಗಬಹುದು, ಆ ಜೀವಿಗಳ ಸಂರಕ್ಷಣೆ ಅನ್ನೋದು ಹೊರಗಡೆ ಆಗ್ತಾ ಇದೆ, ಬೆಳವಣಿಗೆ ಅನ್ನೋದು ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ಆಗ್ತಾ ಇದೆ, ಸಂರಕ್ಷಣೆ ಹೊರಗಡೆ ಆಗ್ತಾ ಇದೆಯಲ್ವಾ? ಹಾಗಾಗಿ ನಾವಿಲ್ಲಿ 1, 2, 3, 4 ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಅಥವಾ ಇದಕ್ಕೆ ಬೇರೆ ಆಪ್ಷನ್ ಇದೆಯಾ, ಬೇರೆ ಆನ್ಸರ್ ಇದೆಯಾ, ಅಥವಾ ನನ್ ಆಫ್ ದ ಅಬೌವ್ನಾ? ನೋಡಿ, ಸರಿನಾ?
ಓಕೆ, 22ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ದ ಗಿವನ್ ಗ್ರಾಫ್ ರೆಪ್ರೆಸೆಂಟ್ಸ್, ಅರೆ ಗಿವನ್ ಗ್ರಾಫ್ನೇ ಹಾಕಿಲ್ವಲ್ಲಪ್ಪ. ಹಾಂ, ಓಕೆ, ನಾನೇ ಒಂದು ಗ್ರಾಫ್ ಹಾಕ್ಬಿಡ್ತೀನಿ ಇರಿ. ಓಕೆ, ಈ ಕಡೆಗೆ ವೈ ಆಕ್ಸಿಸ್, ಈ ಕಡೆಗೆ ಎಕ್ಸ್ ಆಕ್ಸಿಸ್, ಸರಿನಾ? ಇದು ವೈ, ಇದು ಎಕ್ಸ್. ಇಲ್ಲಿ ನಾನು ಏರಿಯಾ ಬರೀತಾ ಇದ್ದೀನಿ, ಸರಿನಾ? ಇದು ಸ್ಪೀಷೀಸ್ ರಿಚ್ನೆಸ್. ಓಕೆ, ಕರೆಕ್ಟಾಗಿ ಬರಲಿಲ್ಲ ಅನಿಸುತ್ತೆ, ಇರಲಿ, ಸರಿನಾ? ಈಗ ನಾನು ಏನು ಬರೀತಾ ಇದ್ದೀನಿ? ಸ್ಪೀಷೀಸ್ ರಿಚ್ನೆಸ್ ಎಸ್ ಇಸ್ ಈಕ್ವಲ್ ಟು ಸಿ ಎ ಟು ದ ಪವರ್ ಝಡ್. ಹೀಗೆ ಬರದೆ ಇದು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದೆ? ಪಾಪ್ಯುಲೇಷನ್ ಗ್ರೋತ್ಗ, ಎನ್ಸೈಮ್ ಆ್ಯಕ್ಟಿವಿಟಿಗ, ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ಗ. ಆಬ್ವಿಯಸ್ಲಿ ಇದು ನಿಮಗೆ ಸ್ಪೀಷೀಸ್ ಮತ್ತು ಏರಿಯಾ ರಿಲೇಷನ್ಶಿಪ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸ್ಪೀಷೀಸ್ ಮತ್ತು ಏರಿಯಾ ರಿಲೇಷನ್ಶಿಪ್ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಇದನ್ನು ಐಡೆಂಟಿಫೈ ಮಾಡ್ಬೋದು ಈ ರೀತಿಯಾಗಿ. ಇವರೇನಾದರೂ ಈ ಥರ ಜಸ್ಟ್ ಒಂದು ಇದನ್ನು ಕೊಟ್ಬಿಟ್ಟು ಏನಪ್ಪ ಈ ಗ್ರಾಫನ್ನು ಕೊಟ್ಟರೆ ನೀವು ಈಸಿಯಾಗಿ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು, ಸರಿನಾ? ಅಕಾರ್ಡಿಂಗ್ ಟು ಡೇವಿಡ್ ಟಿಲ್ಮನ್ಸ್ ಲಾಂಗ್ ಟರ್ಮ್ ಎಕೋಸಿಸ್ಟಮ್ ಎಕ್ಸ್ಪೆರಿಮೆಂಟ್ಸ್, ದ ಟೋಟಲ್ ಬಯೋಮಾಸ್ ಇನ್ ಪ್ಲಾಟ್ಸ್ ವಿತ್ ಮೋರ್ ಸ್ಪೀಷೀಸ್, ಟೋಟಲ್ ಬಯೋಮಾಸ್ ಇನ್ ಪ್ಲಾಟ್ಸ್ ವಿತ್ ಮೋರ್ ಸ್ಪೀಷೀಸ್, ಯಾವಾಗ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇತ್ತು ಆಗ ಬಯೋಮಾಸ್ ಅಥವಾ ಪ್ರೊಡಕ್ಟಿವಿಟಿ ಏನಾಯಿತು? ಹೈ ವೇರಿಯೇಷನ್ಸ್ ಫ್ರಮ್ ಇಯರ್ ಟು ಇಯರ್, ಆವ್ರೇಜ್ ವೇರಿಯೇಷನ್. ಓಕೆ, ಪ್ರೊಡಕ್ಟಿವಿಟಿ ಜೊತೆಗೆ ಬಯೋಮಾಸಲ್ಲಿ ಈಗ ವೇರಿಯೇಷನ್ಸ್ಗಳ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಓಕೆನಾ? ಆವ್ರೇಜ್ ವೇರಿಯೇಷನ್ಸ್ ಫ್ರಮ್ ಇಯರ್ ಟು ಇಯರ್, ನೋ ವೇರಿಯೇಷನ್ಸ್, ಲೆಸ್ ವೇರಿಯೇಷನ್ ಫ್ರಮ್ ಇಯರ್ ಟು ಇಯರ್. ಯಾವಾಗ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇತ್ತು ಆಗ ಆ ಕಮ್ಯುನಿಟಿನಲ್ಲಿ ಉಂಟಾಗ್ತಾ ಇದ್ದಂತಹ ಇಯರ್ ಟು ಇಯರ್ ವೇರಿಯೇಷನ್ಸ್ ಏನಿತ್ತು ಅದು ಕಡಿಮೆ ಪ್ರಮಾಣದಲ್ಲಿತ್ತು ಅಂತ ಅವ್ರು ಹೇಳ್ಕೊಡ್ತಾರೆ ಅಲ್ವಾ? ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು, ವೇರಿಯೇಷನ್ಸ್ ಕಡಿಮೆ ಪ್ರಮಾಣದಲ್ಲಿತ್ತು ಅಂತ. ನಾಟ್ ಹೈ, ನಾಟ್ ಆವ್ರೇಜ್. ಈ ಡಿಂಟ್ ಸೇ ದಟ್ ದೇರ್ ವಾಸ್ ನೋ ವೇರಿಯೇಷನ್ ಇತ್ತು, ಆದರೆ ಕಡಿಮೆ ಪ್ರಮಾಣದಲ್ಲಿತ್ತು ಅಂತ. 23ರಲ್ಲಿ ಕೇಳಿರುವಂಥ ಪ್ರಶ್ನೆ. Strict protection of biodiversity hotspots could reduce ongoing mass extinction by almost 30% ಅಂತ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ನಾಟ್ 20, ನಾಟ್ 25, ನಾಟ್ 35. 24ರಲ್ಲಿ ಕೇಳಿರುವಂಥ ಪ್ರಶ್ನೆ. ಐಡೆಂಟಿಫೈ ದ ಇನ್ಕರೆಕ್ಟ್ ಮ್ಯಾಚ್ ವಿತ್ ರೆಸ್ಪೆಕ್ಟ್ ಟು ರೀಸೆಂಟ್ಲಿ ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಆ್ಯಂಡ್ ದೇರ್ ಪ್ಲೇಸ್ ಆಫ್ ಎಕ್ಸ್ಟಿಂಕ್ಷನ್ ಅಕಾರ್ಡಿಂಗ್ ಟು IUCN ರೆಡ್ ಲಿಸ್ಟ್. ಡೋಡೋ ಮಾರಿಷಸ್, ಓಕೆ. ಕ್ವಾಗಾ ಆಫ್ರಿಕಾ, ಓಕೆ. ಥೈಲಸಿನ್ ಆಸ್ಟ್ರೇಲಿಯಾ, ಓಕೆ. ಸ್ಟೆಲ್ಲರ್ಸ್ ಸೀ ಕೌ ರಷ್ಯಾ, ನಾರ್ತ್ ಅಮೇರಿಕಾ, ಓಕೆನಾ? ಇದು ತಪ್ಪು. ಸೊ ಹಾಗಾಗಿ ಇದು ಇನ್ಕರೆಕ್ಟು. ಅದಾದ ಮೇಲೆ 24ರಲ್ಲಿ ಅಕಾರ್ಡಿಂಗ್ ಟು ದ ಹೈಪೋಥೆಸಿಸ್ ಪ್ರಪೋಸ್ಡ್ ಬೈ ಎನ್ವಿರಾನ್ಮೆಂಟಲ್ ಬಯಾಲಜಿಸ್ಟ್, ಅ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ ಇನ್ ಟ್ರಾಪಿಕ್ಸ್ ಪ್ರಮೋಟ್ಸ್. ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ ಇದರಿಂದ ಏನಾಯ್ತಲ್ಲಿ? ನೀಸ್ ಸ್ಪೆಷಲೈಸೇಷನ್. ಹೌದು, ಜೀವಿಗಳು ಅಡಾಪ್ಟ್ ಆಗ್ತಾ ಯಾವುದೋ ಒಂದು ಸ್ಪೆಸಿಫಿಕ್ ರೋಲನ್ನು ಅಕ್ವೈರ್ ಮಾಡಿಕೊಂಡು ಒಂದು ಎಕೋಸಿಸ್ಟಮ್ನಲ್ಲಿ, ಅದನ್ನೇ ನಾವು ನೀಶ್ ಸ್ಪೆಷಲೈಸೇಷನ್ ಅಂತ ಹೇಳಿ ಕರೆದ್ವಿ. ಲೆಸ್ಸರ್ ಸ್ಪೀಷೀಸ್ ಡೈವರ್ಸಿಟಿ, ನೋ, ಗ್ರೇಟರ್ ಸ್ಪೀಷೀಸ್ ಡೈವರ್ಸಿಟಿ. ನೀಶ್ ಸ್ಪೆಷಲೈಸೇಷನ್ ಆ್ಯಂಡ್ ಗ್ರೇಟರ್ ಸ್ಪೀಷೀಸ್ ಡೈವರ್ಸಿಟಿ. ನೀಶ್ ಡೈವರ್ಸಿಟಿ ಅಲ್ಲ, ಸ್ಪೆಷಲೈಸ್. ನೀಶ್ ಅಂದರೂ ಒಂದು ಸ್ಪೆಸಿಫಿಕ್ ರೋಲ್, ಅದು ನೀಶ್ನಲ್ಲಿ ಡೈವರ್ಸಿಟಿ ಅಂತ ಹೇಳಲ್ಲ ನಾವು, ನೀಶ್ ಸ್ಪೆಷಲೈಸೇಷನ್, ಓಕೆನಾ? ಹಾಗಾಗಿ ನೀಶ್ ಡೈವರ್ಸಿಟಿ ಅಲ್ಲ, ನೀಶ್ ಸ್ಪೆಷಲೈಸೇಷನ್ ಆ್ಯಂಡ್ ಗ್ರೇಟರ್ ಡೈವರ್ಸಿಟಿ. ನೀಶ್ ಡೈವರ್ಸಿಟಿ ಹೇಳ್ತೀವಾ? ಇಲ್ಲ. ನೋಡಿ, ಯೋಚನೆ ಮಾಡುವ. ದ ಸಿಕ್ಸ್ತ್ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಷೀಸ್ ಪ್ರೆಸೆಂಟ್ಲಿ ಇನ್ ಪ್ರೋಗ್ರೆಸ್ ಈಸ್ ಪ್ರೀವಿಯಸ್ 5 ಎಪಿಸ್ ಇನ್ ದ ಸಿಕ್ಸ್ತ್ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಷೀಸ್ ಪ್ರೆಸೆಂಟ್ಲಿ ಇನ್ ಪ್ರೋಗ್ರೆಸ್ ಈಸ್ ಪ್ರೀವಿಯಸ್ 5 ಎಪಿಸೋಡ್ಸ್ ಆಫ್ ಮಾಸ್ ಎಕ್ಸ್ಟಿಂಕ್ಷನ್ಸ್. ಓಕೆ, ಈಸ್ ಇನ್ ಪ್ರೋಗ್ರೆಸ್. ಓಕೆ, ಅಟ್ ವಾಟ್ ರೇಟ್ ಅಂತ. ಓಕೆ, ಸಾರಿ, ನಂದು ಕ್ವೆಶನ್ ಎಲ್ಲೋ ಹಾಕಬೇಕಾದ್ರೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಇರಲಿ. ಎಷ್ಟು ಪ್ರಮಾಣದಲ್ಲಿ ಪ್ರೆಸೆಂಟ್ ಡೇ ಮಾಸ್ ಎಕ್ಸ್ಟಿಂಕ್ಷನ್ ಅನ್ನೋದು ಎಷ್ಟು ವೇಗವಾಗಿ ಆಗ್ತಾ ಇದೆ? ಸುಮಾರು 100ರಿಂದ 1000 ಪಟ್ಟು ಹೆಚ್ಚು ವೇಗವಾಗಿ, ಹೌದಲ್ವಾ? ಇಟ್ಸ್ ನಾಟ್ 10 to 100, ಇಟ್ಸ್ ನಾಟ್ 10 to 1, ಇಟ್ಸ್ ನಾಟ್ 1000 to 1000, 1000 to 10,000. 100ರಿಂದ 1000 ಪಟ್ಟು ಹೆಚ್ಚಿಗೆ ವೇಗವಾಗಿ ಮಾಸ್ ಎಕ್ಸ್ಟೆನ್ಷನ್ ಅನ್ನೋದು ನಡೀತಾ ಇದೆ ಅಂಥೇಳಿ 25ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ರೀಸೆಂಟಾಗಿ ಸ್ಪೀಷೀಸ್ ಡೈವರ್ಸಿಟಿ ಡ್ಯಾಶ್ ಆಸ್ ವಿ ಮೂವ್ ಅವೇ ಫ್ರಮ್ ದ ಡ್ಯಾಶ್ ಟುವರ್ಡ್ಸ್ ಡ್ಯಾಶ್. ತುಂಬ ಸಿಂಪಲ್. ಸ್ಪೀಷೀಸ್ ಡೈವರ್ಸಿಟಿ ರೆಡ್ಯೂಸಸ್ ಆರ್ ಡಿಕ್ರೀಸಸ್ ಆಸ್ ವಿ ಮೂವ್ ಅವೇ ಫ್ರಮ್ ದ ಈಕ್ವೇಟಾರ್ ಟುವರ್ಡ್ಸ್ ಪೋಲಾರ್.
ಡಿಕ್ರೀಸಸ್, ಈಕ್ವೇಟಾರ್, ಪೋಲಾರ್. ಓಕೆ, ಡಿಕ್ರೀಸಸ್, ಈಕ್ವೇಟಾರ್, ಪೋಲ್ಸ್ ಅಥವಾ ಪೋಲಾರ್ ರೀಜನ್. ಓಕೆ, ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಇಟ್ ವೋಂಟ್ ಇನ್ಕ್ರೀಸ್. ಓಕೆನಾ, ಇಟ್ ವೋಂಟ್ ಬಿ ಸ್ಟೇಬಲ್. ಇಟ್ ವಿಲ್ ಡಿಕ್ರೀಸ್, ಬಟ್ ಈಕ್ವೇಟಾರ್ ಟು ಪೋಲಾರ್, ನಾಟ್ ಫ್ರಮ್ ಪೋಲ್ ಟು ಈಕ್ವೇಟಾರ್ ಅಲ್ವಾ? ರೈಟ್. ಓಕೆ ದೆನ್. ಸರಿ, ಇದುವರೆಗೆ ಇಲ್ಲಿವರೆಗೆ ಕೇಳಿದ್ದಂಥ 20ರಿಂದ ಈಚೆಗೆ ಕೇಳಿದ್ದಂಥ ಕ್ವೆಶನ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಹಾಗೆ ನಿಮ್ಮ ಇಡೀ ಟೆಕ್ಸ್ಟ್ ಬುಕ್ನಲ್ಲಿದ್ದಂಥ ಕಾನ್ಸೆಪ್ಟನ್ನು ಕೂಡ ಸಮ್ಮರೈಸ್ ಮಾಡಿ ಹೇಳ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸರಿನಾ? ಸೊ ಇಲ್ಲಿಗೆ ಸೆಕೆಂಡ್ PUCಯ ಸಿಲೆಬಸ್ ಕೂಡ ಮುಗಿಯುತ್ತೆ. ಇದಾದ ನಂತರ ಫ್ರೀ ಅಂತ ಅಂದ್ಕೊಳ್ಬೇಡಿ, ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿ ಕಲ್ತಿರೋದನ್ನೆಲ್ಲ ಮತ್ತೆ ಜ್ಞಾಪಕ ಮಾಡ್ಕೊಳ್ಬೇಕು. ಸರಿನಾ? ರೈಟ್. ಹಾಗಿದ್ರೆ ಮತ್ತೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಕಾಯ್ತಾ ಇರಿ, ನಿಮಗೋಸ್ಕರ ಸಾಕಷ್ಟು ಆಫರಿಂಗ್ಸ್ಗಳನ್ನು ನಾವು ತರ್ತಾ ಇದ್ದೀವಿ. ಏನೆಲ್ಲ ತಿಳ್ಕೊಬೇಕು ಅಂತ, ನಿಮಗೇನಾದ್ರು ತಿಳ್ಕೊಬೇಕು ಅಂತ ಆಸೆ ಇದ್ದರೂ ಕೂಡ ನಾವು ಅದನ್ನು ಕ್ವೆಶನ್ ಮಾಡಿ, ಕಮೆಂಟ್ ಮಾಡಿ ಏನೇನು ಬರ್ತಾ ಇದೆ ಅಂತ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೆ ಎಲ್ಲ ಅನೌನ್ಸ್ಮೆಂಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸರಿನಾ? ಸಮಯ ಸಿಕ್ಕಾಗೆಲ್ಲ, ಯಾವಾಗೆಲ್ಲ ಸಾಧ್ಯ ಆಗುತ್ತೆ ಆಗೆಲ್ಲ ನೀವು ಕ್ಲಾಸಸ್ಗಳನ್ನು ನೋಡಿ ನೀವು ಕಲಿಯೋದಕ್ಕೆ ಏನು ಬೇಕೋ ಆ ಎಲ್ಲ ಎಂತ ಹೇಳ್ತಾರೆ ಸಪೋರ್ಟನ್ನು ಅಥವಾ ಸಹಾಯವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನೋಡೋಣ, ನಮ್ಮ ಎಫರ್ಟನ್ನು ನಾವು ಹಾಕ್ತೇವೆ. ನಿಮ್ಮ ಅವಶ್ಯಕತೆಗೆ ಇನ್ನೂ ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ತಿಳಿಸಿ. ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಹಾಗಿದ್ರೆ ಅಲ್ಲಿವರೆಗೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರಬೇಕು. ಚೆನ್ನಾಗಿ ಆಟ ಆಡ್ತಿರ್ಬೇಕು, ಚೆನ್ನಾಗಿ ಊಟನೂ ಮಾಡಬೇಕು, ಚೆನ್ನಾಗಿ ನಿದ್ದೆನೂ ಮಾಡಬೇಕಾಯ್ತಾ? ಕಾಲೇಜ್ ಹೋಗೋದನ್ನು ಮರಿಬೇಡ್ರಿ, ಹಾಗೆ ಪಾಠ ಕೇಳೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.